ಇದ್ರೊಳಗೆ ಯಾವ ಕಾಂಟಿನೆಂಟ್ದಿಂದ ಸಿಕ್ಕಿಲ್ಲ. 7 ಕಾಂಟಿನೆಂಟ್ ಅದಾವಲ್ಲ ವರ್ಡ್ದಾಗ, ಅವು 2 ಅಂಟಾರ್ಟಿಕಾದಿಂತದ್ರೂ ಸಿಗಲ್ಲ. ಒಂದು ಬೆಂಕಿ, ಇನ್ನೊಂದ ಕರೆಕ್ಟ್. ಇದು ನೆನಪಿಟ್ಕೋರ. ನಾಳೆ ಎಲ್ಲರ ಮೋದಿ ಅವಾರ್ಡ್ಸ್ 32 ಇಲ್ಲತ್ತಂದ್ರೂ ಯಾವ ಒಂದು ಕಾಂಟಿನೆಂಟ್ದಿಂದ ಸಿಕ್ಕಿಲ್ಲತ್ತ ಡೆಪ್ತಾಗಿ ಕೇಳಿದಾಗ ಅಥವಾ ಹೇಳಿಕೆ ಟೈಪ್ನಾಗ ಕೇಳಿದಾಗ ಯಾವ ಖಂಡದಿಂದ ಸಿಕ್ಕಿಲ್ಲ ಅಂದ್ರೆ ಕರೆಕ್ಟ್ ಅಂಟಾರ್ಟಿಕಾ ಮತ್ತು ಆಸ್ಟ್ರೇಲಿಯಾ 2 ಖಂಡದಿಂದ ಸಿಕ್ಕಿಲ್ಲ. ನಾಳೆ ಇಲ್ಲಿ ನೆನಪಿರ್ತಾವೆ ಮತ್ತು ಅಲ್ಲಿ ಎಕ್ಸಾಮ್ನಾಗ ಕನ್ಫ್ಯೂಸ್ ಆಗಬಾರ್ದು. ಯಾಕಂದ್ರೆ ಉಳ್ಕಿದ್ದು ಏಷ್ಯಾ ಆಗಲಿ, ಯುರೋಪ್ ಆಗಲಿ, ಆಫ್ರಿಕಾ ಆಗಲಿ, ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ ಎಲ್ಲ ಕಾಂಟಿನೆಂಟ್ದಿಂದನೂ ಮೋದಿಗೆ ಅವಾರ್ಡ್ಸ್ ಕೊಟ್ಟಾರ. ಬಟ್ ಯಾವ 2 ಕಾಂಟಿನೆಂಟ್ದಿಂದ ಸಿಕ್ಕಿಲ್ಲ ಅಂದ್ರೆ ಆಸ್ಟ್ರೇಲಿಯಾ, ಅಂಟಾರ್ಟಿಕಾದಂತಂದ್ರೂ ಮನುಷ್ಯರಿಲ್ಲ. ಆಸ್ಟ್ರೇಲಿಯಾದಿಂದ ಇನ್ನೂ ಕೊಟ್ಟಿಲ್ಲ, ನೆನಪಿಟ್ಕೋರು. ಹೇಳಿ 2 ಕಾಂಟಿನೆಂಟ್ದು ಇವತ್ತು ಹೇಳ್ಕೊಡ್ತೀನಿ. 2 ಈಸಿ ಅದಾವೆ, ಸೌತ್ ಅಮೇರಿಕಾ ಮತ್ತು ನಾರ್ತ್ ಅಮೇರಿಕಾ. ಸೌತ್ ಅಮೇರಿಕಾದಿಂದ 2 ಕಂಟ್ರಿ ಅದಾವೆ. ಯಾವ ಹೇಳ್ರಿ 2 ಕಂಟ್ರಿ? ಬ್ರೆಜಿಲ್ದಂತರೂ ಹೇಳಿದ್ದೆವು ನಾವು, ವಾಯ್ಸ್ ಆಫ್ ಗ್ಲೋಬಲ್ ಸೌತ್ ಹೇಳಿದ್ದಿಲ್ಲ, ಅದೇ ಹೆಸರಲ್ಲಿ ಅವಾರ್ಡ್ ಐತೆ ಬ್ರೆಜಿಲ್ದು. ಎಸ್, ಆರ್ಡರ್ ಆಫ್ ಸದರ್ನ್ ಕ್ರಾಸ್ ಅಂತ ಬಂದ್ರೆ ಈಗ ಡೈರೆಕ್ಟ್ ಅಲ್ಲಿ ಹೇಳಿಕೆ ಟೈಪ್ನಾಗ ಇದನ್ನ ಮಾಡಿರ್ತಾರೆ. ಯಾರೋ ಹೊಂದಿಸಿ ಬರೆಯರಿ ಒಳಗೆ ಏನು ಮಾಡಿರ್ತಾರೆ ಅಂದ್ರೆ ಕನ್ಫ್ಯೂಸ್ ಆಗಬೇಡ್ರಿ. ಇನ್ನೊಮ್ಮೆ ಹೇಳತ್ನ ಮೋದಿಗೆ 32 ಅವಾರ್ಡ್ ಕೊಟ್ಟಲ್ಲ, ಇವತ್ತೇನು 32 ಹೇಳಲ್ಲ, ಮತ್ತೆ ಎಲ್ಲಿ ಭಾಳ ಹೇಳ್ತಾನಂದಿರಿ. ಟೋಟಲ್ ಕಾಂಟಿನೆಂಟ್ 7 ಅದಾವಲ್ಲ, ಯಾವ ನಾಳೆಗೆ ಬರೀ ಅವಾರ್ಡ್ಸ್ ಕೇಳಲ್ದೆ ಯಾವ ಕಾಂಟಿನೆಂಟ್ದಿಂದ ಸಿಕ್ಕಿಲ್ಲತ್ ಕೇಳ್ರು ನೆನಪಿಟ್ಕೋರಿ. ಆಸ್ಟ್ರೇಲಿಯಾ ಕಾಂಟಿನೆಂಟ್ ಮತ್ತು ಅಂಟಾರ್ಟಿಕಾ ಕಾಂಟಿನೆಂಟ್ದಿಂದ ಮೋದಿಗೆ ಅವಾರ್ಡ್ ಒಂದು ಕೊಟ್ಟಿಲ್ಲ. ಅದಾದಮೇಲೆ 5 ಕಾಂಟಿನೆಂಟ್ದಿಂದ ಸಿಕ್ಕಾವು. ಇವು 5 ಕಾಂಟಿನೆಂಟ್ ಅಂತೂ ಗೊತ್ತಾಕಾವು 2 ತೆಗೆದ್ರೆ. ಅದಾದಮೇಲೆ ಈಗ ಬ್ರೆಜಿಲ್ ಕಾಂಟಿನೆಂಟ್ದಿಂದ ಬ್ರೆಜಿಲ್ ಅಂತ ನೋಡಿ, ಸೌತ್ ಅಮೇರಿಕಾ ಕಾಂಟಿನೆಂಟ್ದಿಂದ 2 ಕಂಟ್ರಿ ಬರ್ತಾವೆ. ಒಂದು ಬ್ರೆಜಿಲ್ದಿಂದ ಯಾವ್ದು ಹೇಳ್ರಿ ಅವಾರ್ಡ್? ಆರ್ಡರ್ ಆಫ್ ಸದರ್ನ್ ಕ್ರಾಸ್. ಹೆಂಗೆ ನೆನಪಿಟ್ಕೊಂಡಿನಿ ಅಂದ್ರೆ ವಾಯ್ಸ್ ಆಫ್ ಗ್ಲೋಬಲ್ ಸೌತ್ ಅತ್ತಿವಲ್ಲ, ಹಂಗೆ ಸೌತ್ ಅಮೇರಿಕಾದಾಗ ಬಂದ್ರೆ ಬ್ರೆಜಿಲ್ ದೊಡ್ಡದು. ಸೌತ್ ಅಮೇರಿಕಾ ಕಾಂಟಿನೆಂಟ್ದಾಗ ಬಂದ್ರೆ ಬ್ರೆಜಿಲ್ ದೊಡ್ಡದೈತಲ್ಲ, ಅದ್ರ ಮೇಲೆ 2 ರೇಖಾಂಶಗಳು ಆಯ್ತಾವೆ. ಯಾವ ಆಯ್ತಾವೆ? ಸಾರಿ, ಅಕ್ಷಾಂಶಗಳು. 0 ಡಿಗ್ರಿ ಮತ್ತು ಮಕರ ಸಂಕ್ರಾಂತಿ. 0 ಡಿಗ್ರಿ ಮತ್ತು ಮಕರ ಸಂಕ್ರಾಂತಿ ಬ್ರೆಜಿಲ್ ಮೇಲೆ ಆಯ್ತಲ್ಲ, ಅದ್ರ ಮೇಲೆ ನೆನಪಿಟ್ಕೋರಿ. ಬ್ರೆಜಿಲ್ದಿಂದ ಯಾವ್ದು ಅವಾರ್ಡ್ ಅಂದ್ರೆ ಸದರ್ನ್ ಕ್ರಾಸ್. ಇನ್ನೊಂದು ಬರ್ತೈತೆ ಗಯಾನಾ ಅಂತ ಕಂಟ್ರಿ ಬರ್ತೈತೆ. ಆ ಗಯಾನಾ ಕಂಟ್ರಿದಿಂದ ಒಂದು ಅವಾರ್ಡ್ ಕೊಡ್ತಾರೆ. ಯಾವ್ದು ಹೇಳ್ರಿ? ಆರ್ಡರ್ ಆಫ್ ಎಕ್ಸಲೆನ್ಸ್. ಸೌತ್ ಅಮೇರಿಕಾ ಕಾಂಟಿನೆಂಟ್ ತಲೆಯಾಗ ಬಂದರೆ ನೆನಪಿಟ್ಕೋರಿ. ಸೌತ್ ಅಮೇರಿಕಾ ಕಾಂಟಿನೆಂಟ್ದಾಗ ಏನು 13 ಸ್ಟೇಟ್ ಅದಲ್ಲ, ಅದರೊಳಗೆ 2 ಕಂಟ್ರಿದಿಂದ ಅವಾರ್ಡ್ ಸಿಕ್ಕಾವೆ. ಯಾವ ಹೇಳ್ರಿ? ಈಗ ಬ್ರೆಜಿಲ್ದಿಂದ ಯಾವ್ದ್ರಿ? ಆರ್ಡರ್ ಆಫ್ ಸದರ್ನ್ ಕ್ರಾಸ್. ಯಾವುದಂದ್ರೆ ಬ್ರೆಜಿಲ್ದಿಂದ. ಗಯಾನಾ ಅಂತ ಬರ್ತೈತೆ, ನೆನಪೈತಲ್ಲ. ವೆನಿಜುವೆಲಾ ಕಂಟ್ರಿ ಜೋಡ ಬಾರ್ಡರ್ ಹಂಚ್ಕೊಂಡಿದ್ದು ಕಂಟ್ರಿ ಒಳಗೆ ಗಯಾನಾ ಬರ್ತೈತೆ ಇಲ್ಲ? ಬರ್ತೈತಲ್ಲ. ಏನು ಹೇಳಿದ್ದು ಕೋಡ್ ಅದ್ರದ್ದು? CBG. ಸಿ ಅಂದ್ರೆ ಕೊಲಂಬಿಯಾ, ಬಿ ಅಂದ್ರೆ ಬ್ರೆಜಿಲ್, ಜಿ ಅಂದ್ರೆ ಗಯಾನಾ ಬರ್ತೈತಲ್ಲ. ಆ ಗಯಾನಾ ಮತ್ತು ಬ್ರೆಜಿಲ್ 2 ಕಂಟ್ರಿದಿಂದ ಸಿಕ್ಕಾವು. 2 ವೆನಿಜುವೆಲಾ ಜೋಡನ ಬಾರ್ಡರ್ ಹಂಚ್ಕೊಂಡವ್. ನೆನಪಿಟ್ಕೋರಿ. ಬ್ರೆಜಿಲ್ದಿಂದ ಯಾವ್ದು ಅವಾರ್ಡ್ ಹೇಳ್ರಿ? ಸದರ್ನ್ ಕ್ರಾಸ್. ಆರ್ಡರ್ ಆಫ್ ಸದರ್ನ್ ಕ್ರಾಸ್ ಹೊಂದಿಸಿ ಬರೆಯರಿದಾಗ ಆರ್ಡರ್ ಆಫ್ ಸದರ್ನ್ ಕ್ರಾಸ್ ಕೆನಡಾ, ಮೆಕ್ಸಿಕೋ ಅಥವಾ ಬ್ರೆಜಿಲ್ ಕೊಟ್ಟರೆ ಯಾವ ಕಂಟ್ರಿದಿಂದ ಅಂದ್ರೆ ಬ್ರೆಜಿಲ್. ಇದು ಹೈಯೆಸ್ಟ್ ಸಿವಿಲಿಯನ್. ನಮ್ದು ಹೆಂಗೆ ಭಾರತ ರತ್ನ ಅಂತ ಬೇರೆ ಕಂಟ್ರಿ ಅವ್ರು ಓದೋರ ಭಾರತ ರತ್ನ ನೆನಪಿಟ್ಕೊಂಡಿರ್ತಾರೆ, ಯಾಕಂದ್ರೆ ಇಂಡಿಯಾದ ಹೈಯೆಸ್ಟ್ ಅವಾರ್ಡ್ ಐತತ್. ಹಂಗೆ ಯಾವುದಂದ್ರೆ ಬ್ರೆಜಿಲ್ದ ಹೈಯೆಸ್ಟ್ ಅವಾರ್ಡ್ ಯಾವುದಂದ್ರೆ ಆರ್ಡರ್ ಆಫ್ ಸದರ್ನ್ ಕ್ರಾಸ್. ಅದಾದ್ಮೇಲೆ ಗಯಾನಾದ ಯಾವ್ದು? ಎಕ್ಸಲೆನ್ಸ್. ಆರ್ಡರ್ ಆಫ್ ಎಕ್ಸಲೆನ್ಸ್ ಹೋತೋ ಇದೆಲ್ಲ. ನೆಕ್ಸ್ಟ್ ಇದು ಹೇಳ್ರಿ. ಮ್ಯಾಲೆ ನಾರ್ತ್ ಅಮೇರಿಕಾ ಬರ್ತೈತಲ್ಲ, ನಾರ್ತ್ ಅಮೇರಿಕಾದಿಂದ 4 ಕಂಟ್ರಿ ಬರ್ತಾವೆ. ಅದರೊಳಗೆ ದೊಡ್ಡ ಕಂಟ್ರಿ ಯಾವ್ದೈತೆ ನಾರ್ತ್ ಅಮೇರಿಕಾದಿಂದ? ಯಾವ್ದಾ? USA ಅಲ್ಲ, ನಾರ್ತ್ ಅಮೇರಿಕಾದಾಗ ಅತಿ ದೊಡ್ಡದು. ಕೆನಡಾ. ಲ್ಯಾಂಡ್ ಲೈಡ್ ದೊಡ್ಡದು, ಕರೆಕ್ಟ್. ಕೆನಡಾನ ಇಟ್ಕೋರಿ. ಬಟ್ ಜಗತ್ನಾಗ ದೊಡ್ಡ ಕಂಟ್ರಿ ಅತಿ ಯಾವ್ದು ಕರಿತೀವಿ? ಪಾಪ್ಯುಲೇಷನ್ ಬೇಸ್ಡ್ ಮೇಲಲ್ಲೋ ಅತಿ ಇದನ್ನ ಆರ್ಥಿಕ ಇದ್ರಾಗಿದ್ದು ಬಲಿಷ್ಠ ರಾಷ್ಟ್ರ ಅಂತ ಯಾವ್ದು ಕರಿತೀವಿ? ಅಮೇರಿಕಾ ಕರಿತೀವಲ್ಲ, ಅದೇ ನಾರ್ತ್ ಅಮೇರಿಕಾದಾಗ ಅತಿ ದೊಡ್ಡ ಕಂಟ್ರಿ ಅಂತ ಅದಕ್ಕೆ ಹತ್ತಾರ. ಬಟ್ ಲ್ಯಾಂಡ್ ಲೈಡ್ ಅಥವಾ ನೀವು ಇದನ್ನು ವಿಸ್ತೀರ್ಣದ ಆಕಾರನಾಗ ಬಂದಿರ್ತೀನಿ ಅವಾಗ ಕೆನಡಾ ಬರ್ತೈತೆ. ಆಮೇಲೆ ಹೆಂಗೆ ರಷ್ಯಾ ಬರ್ತೈತಲ್ಲ ಹಂಗೆ. ಬಟ್ ಏನಂದ್ರೆ ಜಗತ್ನಾಗ ಅತಿ ದೊಡ್ಡದ ಅಥವಾ ಬಲಿಷ್ಠ ರಾಷ್ಟ್ರ ಅಂತ ಹೆಂಗೆ ಕರಿತೀವಲ್ಲ ಅಮೇರಿಕಾ. ಆ ಅಮೇರಿಕಾದಿಂದ ಒಂದು ಅವಾರ್ಡ್ ಸಿಗ್ತೈತೆ. ಯಾವ್ದು ಹೇಳ್ರಿ? ಅಮೇರಿಕಾದ ಲೀಜನ್ ಆಫ್ ಮೆರಿಟ್. ನೆನಪೈತಲ್ಲ. ಸೌತ್ ಅಮೇರಿಕಾದಿಂದ 2 ನೆನಪಿಟ್ರಿ. ಯಾವ 2 ಕಂಟ್ರಿ? ಬ್ರೆಜಿಲ್ ಮತ್ತು ಗಯಾನಾ. ಬ್ರೆಜಿಲ್ದಿಂದ ಯಾವ್ದು? ಆರ್ಡರ್ ಆಫ್ ಸದರ್ನ್ ಕ್ರಾಸ್. ನೆನಪಿಟ್ಕೋಬೇಕಾ? ಇವಕ್ಕೆ ಆಪ್ಷನ್ ಇಲ್ಲಿ ನೆನಪಿಟ್ಕೋರು. ಹೊಂದಿಸಿ ಬರೆಯರಿದಾಗ ಕೇಳ್ತಾರೆ. ಈ PC ದಾಗ ಆದ್ರೂ ಡೈರೆಕ್ಟ್ ಹೊಂದಿಸಿ ಬರೆಯರಿದಾಗ ಆರ್ಡರ್ ಆಫ್ ಸದರ್ನ್ ಕ್ರಾಸ್ ಯಾವ ಕಂಟ್ರಿದಾಗ ಕೇಳಿದಾಗ ಏನು ಮಾಡೋರು? ಅದ್ರ ಸಲ್ಮಾನ್ ಬ್ರೆಜಿಲ್ದಿಂದ. ಗಯಾನಾದಿಂದ ಯಾವ್ದು? ಆರ್ಡರ್ ಆಫ್ ಎಕ್ಸಲೆನ್ಸ್. ಈಗ ಹೇಳ್ರಿ ನಾರ್ತ್ ಅಮೇರಿಕಾದಿಂದ ಯಾವುದಂದ್ರೆ ಲಿಜನ್ ಆಫ್ ಮೆರಿಟ್ ಅಂತ ಬರ್ತೈತೆ ಅಮೇರಿಕಾದಿಂದ. ಒಟ್ಟು 6 ನೆನಪಿಡಿಸ್ತೀನಿ, ಭಾಳ ಟೆನ್ಷನ್ ಮಾಡ್ಕೋಬೇಡ್ರಿ. ನೆಕ್ಸ್ಟ್ ನಾಳೆ ಹೇಳ್ತೀನಿ. ಮತ್ತು ಆದ್ರೆ ನಾರ್ತ್ ಅಮೇರಿಕಾ ಕಾಂಟಿನೆಂಟ್, ಸೌತ್ ಅಮೇರಿಕಾ 2 ಕಾಂಟಿನೆಂಟ್ದು ಹೇಳ್ಕೊಡ್ತೀನಿ. ಸೌತ್ ಅಮೇರಿಕಾದ ನಾರ್ತ್ ಅಮೇರಿಕಾದಿಂದ ಯಾವುದಂದ್ರೆ ಅಮೇರಿಕಾದಿಂದ ಯಾವ್ದು? ಲೀಜನ್ ಆಫ್ ಮೆರಿಟ್. ನೆಕ್ಸ್ಟ್ ಈಗ ಹೇಳಿ ರೀಸೆಂಟಾಗಿ 9ನೇ ಕಂಟ್ರಿ ನಮ್ದು UPI ಅಳವಡಿಸಿಕೊಂಡಿದ್ದು ಯಾವ್ದು ರೀ? ಟ್ರಿನಿಡಾಡೋ ಮತ್ತು ಟೊಬ್ಯಾಗೋ. ನೆನಪೈತಲ್ಲ 9ನೇ ಕಂಟ್ರಿ. ಆ ಟ್ರಿನಿಡಾಡೋ ಮತ್ತು ಟೊಬ್ಯಾಗೋ 9ನೇ UPI ಅಳವಡಿಸಿಕೊಂಡು ಕಂಟ್ರಿ ಕೇಳೋದು ಬಿಟ್ಟ ಡೈರೆಕ್ಟ್ ನಾಳೆ ಈ ಟ್ರಿನಿಡಾಡೋ ಟೊಬ್ಯಾಗೋದವ್ರ ಕಂಟ್ರಿದವ್ರ ಇಂಡಿಯಾದ ನರೇಂದ್ರ ಮೋದಿಗೆ ಅವಾರ್ಡ್ ಕೊಟ್ಟಾರೋ ಇಲ್ಲೋ ಅಂತ ಕೇಳ್ಬೋದು. ಕೊಟ್ಟಾರೋ ಇಲ್ಲೋ? ಕೊಟ್ಟಾರ. ಯಾವುದಂದ್ರೆ ಆರ್ಡರ್ ಆಫ್ ರಿಪಬ್ಲಿಕ್ ಆಫ್ ಟ್ರಿನಿಡಾಡೋ ಮತ್ತು ಟೊಬ್ಯಾಗೋ. ಅದು ಹೆಸರಿನಾಗ ಐತಿ. ಯಾವ್ದಾರ ರಿಪಬ್ಲಿಕ್ ಆಫ್ ಟ್ರಿನಿಡಾಡೋ ಮತ್ತು ಟೊಬ್ಯಾಗೋ. ನೆನಪಿರ್ತಾವಲ್ರಿ ನಾರ್ತ್ ಅಮೇರಿಕಾದಾಗ. ನಾರ್ತ್ ಅಮೇರಿಕಾದಾಗ ಅಂದರೆ ಇದು ಕೆರೆಬಿಯನ್ದಾಗ ಬರ್ತಾವೆ. ಮತ್ತೆ ಎಲ್ಲರ ನಾರ್ತ್ ಅಮೇರಿಕಾ ಒಳಗೆ ಹುಡುಕ್ಯಾಡ್ರಿ. ಕೆರೆಬಿಯನ್ ಐಲ್ಯಾಂಡ್ ಅಂತ ಬರ್ತೈತಿ, ಅಲ್ಲಿ ಸಿಗ್ತೈತಿ. ಅದಾದ್ಮೇಲೆ ಬಾರ್ಬಡೋಸ್ ಅಂತ ಬರ್ತೈತಿ. ಬಾರ್ಬಡೋಸ್ದಿಂದ ಯಾವ್ದು ಹೇಳ್ರಿ ಅವಾರ್ಡ್? ಆರ್ಡರ್ ಆಫ್ ಫ್ರೀಡಮ್. ನೆನಪಿಟ್ಕೋರ. ಆರ್ಡರ್ ಆಫ್ ಫ್ರೀಡಮ್. ಬಾರ್ಬಡೋಸ್ ಆರ್ಡರ್ ಆಫ್ ಫ್ರೀಡಮ್ ಮತ್ತು ಕರೀತಾರೆ. ಆರ್ಡರ್ ಆಫ್ ಫ್ರೀಡಮ್ ಯಾವ ಕಂಟ್ರಿ ಅಂದ್ರೆ
ಬಾರ್ಬಡೋಸ್. ಇನ್ನೊಂದು ಲಾಸ್ಟ್ ಹೇಳ್ತಾನೆ ಡೊಮೆನಿಕಾ ಕಂಟ್ರಿ ಅಂತ ಬರ್ತೈತೆ. ಅಲ್ಲೇ ಡೊಮೆನಿಕಾ ಕಂಟ್ರಿದಿಂದ ಯಾವ್ದಂದ್ರೆ ಡೊಮೆನಿಕಾ ಆರ್ಡರ್ ಆಫ್ ಹಾನರ್ ಅಂತ ಬರ್ತೈತಿ. ಈಗ ಹೇಳ್ರಿ ಪಟ. ಸೌತ್ ಅಮೇರಿಕಾದಿಂದ ಎರಡು ಅದು ಅಲ್ಲ, ಯಾವ ಹೇಳ್ರಿ? ಬ್ರೆಜಿಲ್ ಮತ್ತು ಗಯಾನಾ. ಬ್ರೆಜಿಲ್ದಿಂದ ಯಾವ್ದ್ರಿ? ಆರ್ಡರ್ ಆಫ್ ಸದರ್ನ್ ಕ್ರಾಸ್. ಗಯಾನಾದಿಂದ ಆರ್ಡರ್ ಆಫ್ ಎಕ್ಸಲೆನ್ಸ್. ಒಂದ ದಿನಕ್ಕೆ ಬರ್ಲಿಕ್ಕೂ ಮತ್ತೆ ರಿಪೀಟ್ ಮಾಡಿದ್ರೆ ನೆನಪಿರ್ತಾವೆ, ಕನ್ಫ್ಯೂಸ್ ಆಗ್ಬೇಡ್ರಿ. ನಾರ್ತ್ ಅಮೇರಿಕಾದಿಂದ 4 ಕಂಟ್ರಿ ಹೇಳಿ. ನಾರ್ತ್ ಅಮೇರಿಕಾದಿಂದ ಬಂದಾಗ ಅಮೇರಿಕಾದಿಂದ ಯಾವ್ದ್ರಿ? ಲೀಜನ್ ಆಫ್ ಮೆರಿಟ್. ನೆನಪಿರ್ತೈತಲ್ಲ. ಅಮೇರಿಕಾ ಆದ್ಮೇಲೆ ಕೆಳಗೆ ಕೆರೇಬಿಯನ್ಗೆ ಬಂದ್ಬಿಡುದು, ಅಲ್ಲೇ ಬರ್ತಾವೆ. ಟ್ರಿನಿಡಾಡೋ ಮತ್ತು ಟೊಬ್ಯಾಗೋದಿಂದ ಯಾವ್ದಂದ್ರೆ ರಿಪಬ್ಲಿಕ್ ಆಫ್ ಟ್ರಿನಿಡಾಡೋ ಮತ್ತು ಟೊಬ್ಯಾಗೋ. ಅದಾದ್ಮೇಲೆ ನೆಕ್ಸ್ಟ್ ಯಾವ್ದು ಹೇಳಿ? ಬಾರ್ಬಡೋಸ್ ಹೇಳಿನಲ್ಲಿ. ಬಾರ್ಬಡೋಸ್ ಏನೈತೆ? ಆರ್ಡರ್ ಆಫ್ ಫ್ರೀಡಮ್. ಹಿಂಗೆ ಕೇಳಿರ್ತಾರೆ ಬಾರ್ಬಡೋಸ್ ಆರ್ಡರ್ ಆಫ್ ಫ್ರೀಡಮ್ ಇದು ಯಾವ್ದು ಕಂಟ್ರಿ ಇದತ್ತೆ? ಟ್ರಿನಿಡಾಡೋ ಟೊಬ್ಯಾಗೋ, ಡೊಮೆನಿಕಾ ಮತ್ತು ಬಾರ್ಬಡೋಸ್ ಅಂತ ಹಾಕಿರ್ತಾರೆ. ಯಾವ ಕಂಟ್ರಿ ಅಂದ್ರೆ ಬಾರ್ಬಡೋಸ್. ಇದಾದ್ಮೇಲೆ ಇನ್ನೊಂದು ಯಾವ್ದು ಹೇಳಿದ್ವು? ಡೊಮೆನಿಕಾ ಅಂತ ಹೇಳಿಲ್ಲ. ಡೊಮೆನಿಕಾ ಕಂಟ್ರಿದು ಏನು ಆರ್ಡರ್? ಆರ್ಡರ್ ಆಫ್ ಡೊಮೆನಿಕಾ. ಡೊಮೆನಿಕಾ ಹಾನರ್ ಅಂತ ಕರೀತಾರೆ, ಇಲ್ಲಾರ ಆರ್ಡರ್ ಆಫ್ ಡೊಮೆನಿಕಾ ಅಂತ ಕರೀತಾರೆ. ನೆನಪಿಟ್ಕೋ. ಇಲ್ಲಾರ ಡೊಮೆನಿಕಾ ಹಾನರ್ ಹೆಸರಿನಾಗ ಗೊತ್ತಾಗತ್ತಲ್ಲ. ಇಲ್ಲಾರ ಏನು ಕೇಳಿರ್ತಾರಂದ್ರೆ ನಾರ್ತ್ ಅಮೇರಿಕಾದೇ ಒಂದು 4-5 ಕೆನಡಾ, ಮೆಕ್ಸಿಕೋ, ಅಮೇರಿಕಾ, ಟ್ರಿನಿಡಾಡೋ ಟೊಬ್ಯಾಗೋ, ಬಾರ್ಬಡೋಸ್ ಹಿಂಗೆ ಕೊಟ್ಟ ಆರ್ಡರ್ದು ಮುಂದಿಂದ ಅವಾರ್ಡ್ ಕೊಟ್ಟರಂಗಿಲ್ಲ, ಬರೀ ಕಂಟ್ರಿಗಳು ಕೊಟ್ಟು ಈ ಕಂಟ್ರಿದಿಂದ ನಾರ್ತ್ ಕಾಂಟಿನೆಂಟ್ದಾಗ ನಾರ್ತ್ ಅಮೇರಿಕಾ ಕಂಡದಾಗ ಯಾವ ಕಂಟ್ರಿದಿಂದ ಅವಾರ್ಡ್ ನರೇಂದ್ರ ಮೋದಿ ಕೊಟ್ಟಿಲ್ಲತ್ತು ಕೇಳ್ಬೋದು. ಅದಕ್ಕೆ ಹೇಳತ್ತ ಸೌತ್ ಅಮೇರಿಕಾದಿಂದ 2 ಕಂಟ್ರಿ ಬರ್ತಾವೆ. ನೆನಪಿರ್ತಾವಲ್ಲ. ಎಷ್ಟು ಅದು? ಎಷ್ಟು ಹೇಳಿ ಟೋಟಲ್? 6 ಹೇಳಿ. ಎಕನಾಮಿಕ್ ಸರ್ವೆ ಹೇಳಿ, ಆಮೇಲೆ ಕರೆಂಟ್ ಅಫೇರ್ಸ್ಗೆ ಹೋಗ್ಲಿ ಬೇಡ ಹೇಳಿ. ಎಕನಾಮಿಕ್ ಸರ್ವೆ ಕೇಳತ್ತಾರ ಕ್ವಶನ್, ಅದ್ರ ಸಲ್ಬಂದ ಏತ್ನ ಅದು 820 ಪೇಜ್ ಐತಿ. ಒಮ್ಮೆ ಎಲ್ಲ ಹೇಳಂಗಿಲ್ಲ, ಡಿವೈಡ್ ಮಾಡಿ ಹೇಳ್ಕೊತಕ್ಕೊಂಡು ಒಂದೊಂದೊಂದು. ಇದು ನೆನಪಿಟ್ಕೋರಿ. ಎಕನಾಮಿಕ್ ಸರ್ವೆದಾಗ ಏನು ಡಾಟಾ ಬಂದಿರ್ತಾವಲ್ಲ ಜಾಸ್ತಿ ಏನಂದ್ರೆ ಡಾಟಾನ ನೆನಪಿಟ್ಕೋಬೇಕು. ಡೈರೆಕ್ಟ್ ಡಾಟಾ ಮೇಲೆ ಕೇಳ್ತಾರೆ. ಮೊನ್ನೆ 2 ಕ್ವಶನ್ ಹಾಕಿದ್ದು ನೆನಪೈತಲ್ಲ, GCCದ ಮತ್ತು ಯಾವ್ದು ಇನ್ನೊಂದು ಯಾವುದಂದ್ರೆ ಯಾವ್ದು? ಡ್ರಿಂಕ್ ಫ್ರಮ್ ಟ್ಯಾಪ್. ಅವು 2 ಹೆಂಗದಾವ ಅಂದರೆ ಎಕನಾಮಿಕ್ ಸರ್ವೆ ನೀವು ಓದಾಕ ಪೇಜ್ ತೆಗಿತಿದ್ರಲ್ಲ, ಅವು 10 ಪೇಜ್ ಒಳಗೆ 2 ಬರ್ತಾವೆ. ಡೈರೆಕ್ಟ್ ಹೇಳಿಕೆ ಸ್ಟೇಟ್ಮೆಂಟ್ ಅದಾವ, ಅವನ್ನ ಕ್ವಶನ್ದಾಗ ಪೇಸ್ಟ್ ಮಾಡ್ಯಾರ. ಎದ್ರೊಳಗಂದ್ರೆ ಇದು KE ಎಕ್ಸಾಮ್ನಾಗ, ಯಾವುದೇ ಎಕ್ಸಾಮ್ನಾಗ ಆಗಲಿ ಎಕನಾಮಿಕ್ ಸರ್ವೆ. ಅದಕ್ಕೆ ಎಕನಾಮಿಕ್ ಸರ್ವೆ ಯಾರು ಮಾಡ್ತಾರೆ ಹೇಳ್ರಿ ನೋಡು ಮೊದಲು ಕರ್ನಾಟಕದಾಗ? ಯಾರ? ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆ ಅಂತ ಕರಿತೀವಿ. ಯೋಜನಾ ಮತ್ತು ಆರ್ಥಿಕ ಸಾಂಖ್ಯಿಕ ಇಲಾಖೆ ಅಂತ ಬರ್ತೈತಿಲ್ಲ, ಅವ್ರು ಎಕನಾಮಿಕ್ ಸರ್ವೆನ ಮಾಡ್ತಾರೆ. ಎಕನಾಮಿಕ್ ಸರ್ವೆ ಯಾವ ಇಯರಿಗೆ ಸಂಬಂಧಿಸೈತೆ ಹೇಳ್ರಿ? ಯಾವ ಇಯರ್ದು ಬರ್ತಿರ್ತೈತೆ ಎಕನಾಮಿಕ್ ಸರ್ವೆ? ಪ್ರತಿ ಇಯರ್ ಹಿಂದಿನ ವರ್ಷದ. ನೆನಪಿಟ್ಕೋರಿ. 25 ಎಕನಾಮಿಕ್ ಸರ್ವೆ ಅಂದರೆ ಹೆಂಗೆ ಗೊತ್ತಾನೆ? ಎಕನಾಮಿಕ್ ಸರ್ವೆ ಎದಕ್ಕೆ ಇಂಪಾರ್ಟೆಂಟ್, ಎದಕ್ಕೆ ಎಕ್ಸಾಮ್ನಾಗ ಜಾಸ್ತಿ ಕೇಳ್ತಾರೆ, ಅದ್ರ ಮೇಲೆ ಫೋಕಸ್ ಮಾಡ್ತಾರೆ ಅಂದ್ರೆ ಒಂದು ಇದನ್ನು ರಾಜ್ಯದ ಆರ್ಥಿಕತೆ ಏನಿರ್ತೈತಿಲ್ಲ ಅದು ನಿಂತಿದ್ದ ಎಕನಾಮಿಕ್ ಸರ್ವೆ ಮೇಲೆ ಇರ್ತೈತೆ. ಯಾಕಂದ್ರೆ ಬಜೆಟ್ ಮಾಡೋಕ್ಕಿಂತ ಮುಂಚೆನೇ ಎಕನಾಮಿಕ್ ಸರ್ವೆ ತೆಗಿತಾರೆ. ನೆನಪಿಟ್ಕೋರಿ. ಬಜೆಟ್ ನಾಳೆ ಮಂಡನೆ ಮಾಡ್ತಿದ್ರೆ ಹಿಂದಿನ ದಿನ ಎಕನಾಮಿಕ್ ಸರ್ವೆ ನೋಡ್ತಾರೆ. ಎಕನಾಮಿಕ್ ಸರ್ವೆ ಅಂದ್ರೆ ಮನ್ಯಾಗ ಅವುಗಳು ಇರ್ತಾರಲ್ಲ, ಒಂದು ತಿಂಗಳದಾಗ ಎಷ್ಟು ಖರ್ಚು ಮಾಡಿವಿ, ಯಾರಿಗೆ ರೊಕ್ಕ ಕೊಟ್ಟಿವಿ, ಯಾವ ಅಡುಗೆಗೆ ಎಷ್ಟು ರೊಕ್ಕ ಹಾಕಿವಿ ಅಂತ ಹೇಳಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರಲ್ಲ, ಸೇಮ್ ಎಕನಾಮಿಕ್ ಸರ್ವೆದಾಗ ಹೆಂಗಂದ್ರೆ ಈಗ ಶಕ್ತಿ ಯೋಜನೆ, ಗ್ಯಾರಂಟಿ ಯೋಜನೆಗಳು ತಂದಿದ್ರಲ್ಲ, ಯಾವ ಯೋಜನೆಗೆ ಎಷ್ಟು ರೊಕ್ಕ ಹೋಗೈತಿ ಎಷ್ಟಿಲ್ಲ ಅದನ್ನು ಯಾರು ಕ್ಯಾಲ್ಕುಲೇಟ್ ಮಾಡ್ತಾರಂದ್ರೆ ಎಕನಾಮಿಕ್ ಸರ್ವೆದವ್ರು. ಅದು ಯಾವಾಗ ಅಂದ್ರೆ ಪ್ರತಿ ಇಯರ್. ಎಲ್ಲರ ನಾಳೆ ಕೇಳ್ರೆ ಯಾವಾಗ ಎಷ್ಟು ವರ್ಷಕ್ಕೊಮ್ಮೆ ಮಾಡ್ತಾರಂದ್ರೆ ಪ್ರತಿ ಇಯರ್ ಬಜೆಟ್ ಮಂಡನೆ ಹಾಕಿರ್ತೈತಲ್ಲ, ಅದ್ರ ಹಿಂದಿನ ದಿನ ಎಕನಾಮಿಕ್ ಸರ್ವೆನ ಲಾಂಚ್ ಮಾಡ್ತಿರ್ತಾರೆ. ಕರ್ನಾಟಕದಾಗ ಯಾರು ಮಾಡ್ತಾರಂದ್ರೆ ರೀ ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆ. ಸೆಂಟ್ರಲ್ದಾಗ ಬಂದಾಗ ಯಾರು ಮಾಡ್ತಾರ? ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಂಡರ್ ಬರ್ತೈತಿ. ಯಾವ್ದು ಹೇಳ್ರಿ? ಎಕನಾಮಿಕ್ ಅಡ್ವೈಸರ್ ಅಂತ ಬರ್ತೈತಿಲ್ಲ, ಚೀಫ್ ಎಕನಾಮಿಕ್ ಅಡ್ವೈಸರ್ ಅಂತ ಬರ್ತಾರಲ್ಲ, ಅವ್ರು ರೆಡಿ ಮಾಡ್ತಾರೆ. ಇವು 2 ಕನ್ಫ್ಯೂಸ್ ಆಗಬಾರ್ದು. ನೆನಪಿಟ್ಕೋರಿ. ಎಕನಾಮಿಕ್ ಸರ್ವೆ ಅಂತ ಬಂದಾಗ ಅವ್ರದ್ದು ಹೆಸರು ಇರ್ತಾವೆ, ಮೇಲೆ IAS ಆಫೀಸರ್ಗಳು ಇರ್ತಾರಲ್ಲ, ಅವರೇ ರೆಡಿ ಮಾಡಿರ್ತಾರೆ ಅವ್ರನ್ನ ಪ್ರಿಪೇರ್. ಅದಾದ್ಮೇಲೆ ಮರುದಿನ ಏನು ಫೈನಾನ್ಸ್ ಮಿನಿಸ್ಟರ್ ಇರ್ತಾರಲ್ಲ, ಅವ್ರು ಬಜೆಟ್ ಮಂಡನೆ ಮಾಡ್ತಾರೆ. ನಮ್ಮಲ್ಲಿ ಬಂದಾಗ ಫೈನಾನ್ಸ್ ಮಿನಿಸ್ಟರ್ ಅಂದ್ರೆ ಇವ್ರು ಅದಾರ, ಯಾರ? ಸಿದ್ದರಾಮಯ್ಯ ಇರ್ತಾರೆ, ಹೌದಲ್ಲ, CM. ನೆಕ್ಸ್ಟ್ ಈಗ ಎಕನಾಮಿಕ್ ಸರ್ವೆದ ಹೇಳ್ತಾನೆ ನೋಡ್ರಿ. 1 ಹಿಡ್ದ ಯಾವುದಂದ್ರೆ ಯಾರು ರೆಡಿ ಮಾಡ್ತಾರೆ ಅಂತ ಗೊತ್ತಾತಲ್ಲ. ಎಕನಾಮಿಕ್ ಸರ್ವೆ ಎದಕ್ಕೆ ಅಂತ ಗೊತ್ತಾತ. ಅದಾದ್ಮೇಲೆ ಎಕನಾಮಿಕ್ ಸರ್ವೆ ಯಾವಾಗೂ ಇರ್ತೈತಲ್ಲ, ಈಗ 26 ಸ್ಟಾರ್ಟ್ ಆತಂತೇಳಿ ಅದು ಯಾವಾಗಿಂದ ಇರ್ತೈತೆ ಅಂದರೆ 25, 26 25 ಮತ್ತು 25, 26 ಇರ್ತೈತಲ್ಲ, 25, 26 ಎಕನಾಮಿಕ್ ಸರ್ವೆ ಅಂತ ಕೊಟ್ಟಿರ್ತಾರೆ. ಯಾಕೆ 26 ಅಂದರೆ ನಮ್ದು ಆರ್ಥಿಕ ವರ್ಷ ಎಲ್ಲಿಂದ ಎಲ್ಲಿಗೆ ಇರ್ತೈತಿ? ಆರ್ಥಿಕ ವರ್ಷ ಅಂದರೆ ಎಲ್ಲಿಂದ ಎಲ್ಲಿಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? ಎಲ್ಲ ಏಪ್ರಿಲ್ 1ರಿಂದ ಮಾರ್ಚ್ 31 ಅಂತೀವಲ್ಲ, ಹಂಗೆ ಇಯರ್ ಕನ್ಸಿಡರ್ ಮಾಡಿರ್ತಾರೆ ಎಕನಾಮಿಕ್ ಸರ್ವೆ ತೆಗಾಗಿ. ಈಗ 1ನೇದೇ ಎತ್ತು ನೋಡ್ರಿ. ಈ ಎಕನಾಮಿಕ್ ಸರ್ವೆದಾಗ ಮೊದಲು ಪರಿವಿಡಿದಾಗ ಕೊಟ್ಟರೆ 2 ಕ್ವಶನ್ ಆಗಿದ್ದು ಅಂತೇಳಿ. GCCದಂತರೂ ನೆನಪೈತಲ್ಲ. GCC ಫುಲ್ ಫಾರ್ಮ್ ಏನು? ಗ್ಲೋಬಲ್ ಕೆಪಾಸಿಟಿ ಸೆಂಟರ್ ಅಂತ ಕರೀತಾರೆ. ನೆನ್ಬಿಡುವರು. ಜಾಗತಿಕ ಇದನ್ನ ಏನಂತಾರ ಸಾಮರ್ಥ್ಯ ಕೇಂದ್ರ ಅಂತ ಕರೀತಾರಲ್ಲ. ಯಾವ ಇಯರ್ದಿಂದ ಯಾವ ಇಯರ್ ನೀತಿ ಅದು? ಇದ್ರ ಮೇಲೆ ಕ್ವಶನ್ ಕೇಳ್ಯಾರ. ಇದೇ ರಿಪೀಟ್ ಆಕೈತಿಲ್ಲ, ಬಟ್ ಆದರೂ ನೆನಪಿಟ್ಕೋರು. GCC ಈ ಎಕನಾಮಿಕ್ ಅಥವಾ ಈ ವರ್ಷ ಮುಗಿತಾನ ಅದ ಇರ್ತೈತಿ. ಎಷ್ಟು ಮಾಡ್ತಂದಿದ್ರಂದ್ರೆ GCC ಎಷ್ಟುಗಳು ಹಾಕಿದ್ದು? 500 ಹಾಕಿದ್ದು. ಒಂದು ಎಷ್ಟು ಉದ್ಯೋಗ ಕ್ರಿಯೇಟ್ ಮಾಡ್ತಂದಿರು? 3.5. ಅದಾದ್ಮೇಲೆ ಕರ್ನಾಟಕ ನವೋದ್ಯಮ ನೀತಿ ಅಂತ ಬರ್ತದೆ. ಇದು ಎಲ್ಲಿಂದ ಬಂದಿತ್ತು ಅಂದ್ರೆ ಯಾವ್ದು? GCC ಬಂದಿದ್ದು 2024ರಿಂದ 29. ನೆನಪಿರ್ತೈತಲ್ಲ. 29 ತನಕ ಕರ್ನಾಟಕದ ಎಕನಾಮಿಕ್ ಎಷ್ಟು ಮಾಡ್ತಂದಾರ? ಎಷ್ಟು ಹೇಳಿದ್ನಿ ಅದ್ರೊಳಗೆ ಹೇಳಿಕೆ ಅವನ ಕೊಟ್ಟಿದ್ದು 50 ಬಿಲಿಯನ್. ನೆನಪಿಟ್ಕೋರಿ. 50 ಶತಕೋಟಿ ಅಥವಾ 50 ಬಿಲಿಯನ್. ಬಿಲಿಯನ್ ಅಂದ್ರೆ ಗೊತ್ತಾಗತ್ತಲ್ಲ. 1 ಬಿಲಿಯನ್ ಅಂದ್ರೆ ಎಷ್ಟ?
100 ಕೋಟಿ. 1 ಮಿಲಿಯನ್ ಅಂದ್ರೆ 10 ಲಕ್ಷ, 1 ಬಿಲಿಯನ್ ಅಂದ್ರೆ 100 ಕೋಟಿ. ಈಗ ಹೆಂಗಂದ್ರೆ 50-100 ಕೋಟಿ ಇದನ್ನ ಮಾಡ್ತಂದ್ರೆ ಎಕನಾಮಿಕ್ ಕರ್ನಾಟಕದ ಯಾರಂದ್ರೆ ಇದು ನೆನಪಿಟ್ಕೋರಿ. ಯಾವ ಒಂದು ಯೋಜನೆ ಅಂದ್ರೆ GCC ಅಂತ ಬರ್ತೈತಿ, ಗ್ಲೋಬಲ್ ಕೆಪಾಸಿಟಿ ಸೆಂಟರ್. ಅದಾದ್ಮೇಲೆ ಈಗ ಕೆಪಾಬಿಲಿಟಿನೋ ಕೆಪಾಬಿಲಿಟಿ ಏನು ಸಾಮರ್ಥ್ಯ, ಹಾಂ ಕೆಪಾಬಿಲಿಟಿ ಅಂದರೆ ಸಾಮರ್ಥ್ಯ, ಕೆಪಾಸಿಟಿ ಅಂದರೆ ಬೇರೆ ಆಕತ್ತಾನ. ಕರೆಕ್ಟ್. ಕೆಪಾಬಿಲಿಟಿ ಸೆಂಟರ್ ಅಥವಾ ಇದನ್ನು ಜಾಗತಿಕ ಸಾಮರ್ಥ್ಯ ಕೇಂದ್ರ ಅಂತ ಕರೀತಾರೆ, ನೆನಪಿಟ್ಕೋರಿ. ನೆಕ್ಸ್ಟ್ ಅದಾದ್ಮೇಲೆ ಯಾವ್ದಂದ್ರೆ ಕರ್ನಾಟಕ ನವೋದ್ಯಮ ನೀತಿ ಅಂತ ಬರ್ತೈತೆ. ಹೇಳ್ರಿ ಕರ್ನಾಟಕ ನವೋದ್ಯಮ ನೀತಿ ಯಾವ ಇಯರ್ದಿಂದ ಯಾವ ಇಯರ್ಗೆ ತಂದಾರ? ನವೋದ್ಯಮ ಅಂದ್ರೆ ಇದ್ರೊಳಗೆ ಏನು ಕೇಳ್ತಾರೆ ಗೊತ್ತನ್ರಿ, ಎಷ್ಟು ನವೋದ್ಯಮಗಳನ್ನ ಜನರೇಟ್ ಮಾಡ್ಬೇಕಂತ ಕೇಳ್ಬೋದು. ನವೋದ್ಯಮ ಅಂದ್ರೆ ಗೊತ್ತಾಗಲ್ಲ, ಉದ್ಯಮಗಳು ಕರ್ನಾಟಕದಾಗ ಪ್ರೆಸೆಂಟ್ ಅದಾವ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದ್ದಿದ್ದಿಲ್ಲ, ಅದ್ರ ರಿಲೇಟೆಡ್ ಏನು ಹೊಸ ಉದ್ಯಮಗಳು ಬರ್ತಾವಲ್ಲ ಅದಕ್ಕೆ ನವೋದ್ಯಮ. ಕರ್ನಾಟಕ ಉದ್ಯಮ ನೀತಿ ಅಂತಂದಿಲ್ಲ, ನವೋದ್ಯಮ ನೀತಿ ಅಂತಂದಾರ. ಹೊಸ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ಬೇಕಂತ. ಎಷ್ಟಂದ್ರೆ 25,000 ಹೊಸ ಉದ್ಯೋಗಗಳಿಗೆ ಪೋಷಣೆ ಮಾಡ್ಬೇಕಂದ್ರೆ ಕರ್ನಾಟಕದಾಗ. ಇದು ನೆನಪಿಟ್ಕೋರಿ. ಡಾಟಾ ಹಿಂಗೆ ಐತೆ, ಎಕನಾಮಿಕ್ ಸರ್ವೆದಾಗ ಏನು ಡಾಟಾ ಬಂದಿರ್ತಾವಲ್ಲ ಎಕ್ಯುರೇಟ್ ಇರ್ತಾವೆ. ನಾಳೆ ನೀವು ಎಲ್ಲರ ಅವ್ರ ಕೀ ಆನ್ಸರ್ ತಪ್ಪು ಕೊಟ್ಟರು ಅಬ್ಜೆಕ್ಷನ್ ಫಾರ್ಮೆಟ್ನಾಗ ಹಾಕ್ಬೋದು. ಎಕನಾಮಿಕ್ ಸರ್ವೆ PDF ಇರ್ತೈತಿಲ್ಲ ಅದ್ರೂ ನೋಡಿ ನೆನಪಿಟ್ಕೋರಿ. ಎಷ್ಟು ಮಾಡ್ಯಾರಂದ್ರೆ ಕರ್ನಾಟಕ ನವೋದ್ಯಮ ನೀತಿ ಹೇಳ್ರಿ ಎಲ್ಲಿಂದ ಎಲ್ಲಿಗೆ? 25ರಿಂದ 35 ವರ್ಷ ನೆನಪಿಟ್ಕೋರಿ. 25ರಿಂದ 30 ತನಕ ಬರ್ತೈತಿ. ಎಷ್ಟು ಹೊಸವು ಪೋಷಣೆ ಮಾಡ್ಬೇಕಂದ್ರೆ ಉದ್ಯೋಗಗಳ ಎಲ್ಲ ಹೊಸ ಮತ್ತು ಈ ಉದ್ಯೋಗಗಳಲ್ಲಿ 25,000 ಹೊಸ ಉದ್ಯೋಗಗಳಲ್ಲ, ಇದ್ದಿದ್ದು ಉದ್ಯೋಗಗಳು ಪ್ಲಸ್ ಆ್ಯಡ್ ಮಾಡಿ 25,000 ಹೊಸ ಉದ್ಯೋಗಗಳನ್ನ ಪೋಷಣೆ ಮಾಡ್ಬೇಕಂದಂಗೆ. ಪೋಷಣೆ ಅಂದ್ರೆ ಗೊತ್ತಾಗತ್ತಲ್ಲ, ಅವ್ನು ನಾವು ಕಾಯ್ಕೋದಂದಂಗೆ. ಅದಾದ್ಮೇಲೆ ನೆಕ್ಸ್ಟ್ ಕರ್ನಾಟಕ ರಾಜ್ಯದ ತಲಾ ಆದಾಯ ಕೇಳ್ಬೋದು. ತಲಾ ಆದಾಯ ಮೇಲೂ ಕ್ವಶನ್ ಹಾಕಿರ್ತಾರೆ. ತಲಾ ಆದಾಯ ಎಷ್ಟೈತ್ರಿ? ತಲಾ ಆದಾಯ ಅಂದ್ರೆ ಏನು ಹೇಳ್ರಿ ಮೊದಲು? ತಲಾ ಆದಾಯ ಅಂದ್ರೆ ಎಷ್ಟೈತಲ್ಲೋ ಏನು ತಲಾ ಆದಾಯ ಅಂದ್ರೆ ಏನು? ತಲಾ ಆದಾಯ ಅಂದ್ರೆ ಗೊತ್ತಾಗತ್ತಲ್ಲಿ ಕ್ಯಾಲ್ಕುಲೇಟ್ ಮಾಡೋ ಫಾರ್ಮುಲಾ ಕೇಳ್ತಾರೆ. ದೇಶದ ಬ್ಯಾಡ್ರಿ, ಕರ್ನಾಟಕದ. ಈಗ ರಾಜ್ಯದ ಆದಾಯ ಪಾಪ್ಯುಲೇಷನ್ ನೆನಪಿಟ್ಕೋರಿ. ಅದೇನು ರೀಜ್ನಲ್ ಏರಿಯಾ ಇರ್ತೈತಿಲ್ಲ ಆ ಏರಿಯಾದ ಪಾಪ್ಯುಲೇಷನ್ ಆ ಏರಿಯಾದಿಂದ ಬಂದಿದ್ರು. ಈ ತಲಾ ಆದಾಯ ಅಂದಾಗ ಓನ್ಲಿ ಕರ್ನಾಟಕ ಅದು ಕನ್ಸಿಡರ್ ಮಾಡಿರ್ತೇಳಿ. ಮತ್ತು ಈ ತಲಾ ಆದಾಯದಾಗ ಯಾವ ಡಿಸ್ಟಿಕ್ ಟಾಪ್ ಐತೆ ಅಂತ ಕೇಳ್ತಿರ್ತಾರೆ. ಅದ್ರ ಸಲ್ಮಂದಿ ಈಗ ಧಾರವಾಡ ಬರ್ತೇಳಿ ರೀ. ತಡಿ ಅದನ್ನು ಹೇಳ್ತೀನಿ ತಡಿ. ಧಾರವಾಡ ರೀಸನ್ ಅಂತ ಬರ್ತೈತಿಲ್ಲ, ಧಾರವಾಡ ಏರಿಯಾದಾಗ ಎಷ್ಟು ಜನ ಅದಾರ ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ. ಆ ಜನ ಇದ್ದಿದ್ದ ಮತ್ತು ಇಲ್ಲಿ ಎಷ್ಟು ಇನ್ಕಮ್ ಬರತೈತಲ್ಲ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ತಲಾ ಆದಾಯ ಮಾಡ್ತಾರೆ. ಈ ಕರ್ನಾಟಕದ ಪ್ರೆಸೆಂಟ್ ತಲಾ ಆದಾಯ ಈ ಡಾಟಾ ಹಿಂಗೆ ನೆನಪಿಟ್ಕೋಬೇಕು. ಎಕನಾಮಿಕ್ ಸರ್ವೆ ಡಾಟಾ ಟಾಪ್ ಅನಿಸ್ತಾವ್ರೆ, ಬರೋದ್ರ ಪ್ರಾಕ್ಟೀಸ್ ಮಾಡ್ರಿ, ಇಲ್ಲಾರ ರಿಪೀಟರ್ ಮಾಡಿ ಹೇಳ್ರಿ. ಕರ್ನಾಟಕದ ತಲಾ ಆದಾಯ ಎಷ್ಟೈತಿ? 4,33,326. ಇದ ಡಾಟಾ ಇದ ಕರೆಕ್ಟ್ ಅಕ್ಯುರೇಟ್ ಇದ್ದಿದ್ದ ಇಷ್ಟ ನೆನಪಿಟ್ಕೋಬೇಕು. ಕೆಟ್ಟ ಹೇಳ್ರಿ 4,33,326. 4,33,2,6 ಅಂತ ಬರ್ತೈತೆ ನೋಡ್ರಿ. ಹಿಂಗೆ ಬರೋದರ ಹಾಂ ಅದನ್ನು 4,33,2,6 3,3,3,3,2,6 ಹೆಂಗಾರ ನೆನಪಿಟ್ಕೋರಿ. ನಿಮಗೆ ಹೆಂಗೆ ಈಸಿ ಆಕತ್ತೆ ಹಂಗೆ ನೆನಪಿಟ್ಕೋರಿ. ಬಟ್ ನೆನಪಿಟ್ಕೋರಿ ಕರ್ನಾಟಕದ ತಲಾ ಆದಾಯ ಎಷ್ಟೈತೆ ಅಂದ್ರೆ 4,33,326 ನೆನಪಿರ್ತೈತಲ್ಲ. ಈಗ ಹೇಳ್ರಿ ಕರ್ನಾಟಕದ ತಲಾ ಆದಾಯದಾಗ ಹೈಯೆಸ್ಟ್ ಯಾವ ಡಿಸ್ಟಿಕ್ ಕೊಡ್ತೈತೆ ಕಾಂಟ್ರಿಬ್ಯೂಷನ್? ಬೆಂಗಳೂರು. ಸೆಕೆಂಡ್ ದಕ್ಷಿಣ ಕನ್ನಡ. ಚಿಕ್ಕಮಂಗ್ಳೂರು. ಯಾಕೋಕೆ ಯಾವ ಹಳಿದು ಎಕನಾಮಿಕ್ ಸರ್ವೆಗೆ ಮರ್ಜ್ ಮಾಡಬೇಡ್ರಿ. ಈಗ ಹೇಳತ್ನ ಈ ಎಕನಾಮಿಕ್ ಸರ್ವೆ ಮೇಲೆ ಕ್ವಶನ್ ಕೇಳಿರ್ತಾರೆ. ಈಗ ಪ್ರೆಸೆಂಟ್ ಎಲ್ಲರ ಎಷ್ಟು ತಾಲೂಕುಗಳದಾವೆ ಎಷ್ಟು ಪಂಚಾಯತ್ಗಳದಾವೆ ಅಂತೇಳಿ ಈ ಎಕನಾಮಿಕ್ ಸರ್ವೆದ ಡಾಟಾ ಹಾಕ್ಬೇಕು. ಹಳಿ ಪಂಚಾಯತ್ ಹಾಕಿ ಅಷ್ಟು ಅದಾವ ಅಂದ್ರೆ ಅದನ್ನ ಎಲಿಮಿನೇಟ್ ಮಾಡ್ತಾರೆ. ನೆನಪಿಟ್ಕೋರಿ ಎಕನಾಮಿಕ್ ಸರ್ವೆ ಒಂದು ವರ್ಷದ ಬರ್ತೇಳಿ, ಹಳಿ ಎಕನಾಮಿಕ್ ಸರ್ವೆ ಇಲ್ಲ ಅಂದಂಗೆ. ಯಾಕಂದ್ರೆ ಆ ಎಕನಾಮಿಕ್ ಸರ್ವೆದಾಗ ಎಷ್ಟು ಖರ್ಚು ಮಾಡಿರ್ತೀವಿ ಅದು ಹೋಗ್ತದೆ. ಹೊಸದು ಎಕನಾಮಿಕ್ ಸರ್ವೆ ಸ್ಟಾರ್ಟ್ ಆಗಿರ್ತದೆ. ಈಗ ಹೇಳ್ರಿ ಎಷ್ಟೈತೆ ಅಂದ್ರೆ 4,33,326 ಏನಿದೆ ತಲಾ ಆದಾಯ. ಈಗ ತಲಾ ಆದಾಯ ಹೆಚ್ಚ ಕಡಿಮೆ ಇರ್ತಾವೆ. ಹೆಚ್ಚಿದ್ದಿದ್ದು ಯಾವ ಹೇಳ್ರಿ? ಬಡ 3. ಬೆಂಗಳೂರು ಪ್ಲಸ್ ಸೆಕೆಂಡ ದಕ್ಷಿಣ ಕನ್ನಡ. ಥರ್ಡ್ ಬಂದಾಗ ಚಿಕ್ಕಮಂಗ್ಳೂರಲ್ಲಿ ತಲಾ ಆದಾಯ. ಉಡುಪಿ ಬರ್ತೈತೆ ನೆನಪಿಟ್ಕೋರಿ. ಯಾವ ಹೇಳ್ರಿ? 3 ಬೆಂಗಳೂರು, ದಕ್ಷಿಣ ಕನ್ನಡ, ಉಡುಪಿ. ನೆನಪಿರ್ತೈತಲ್ಲ. ಕೋಡ್ ಏನಾರ ಮಾಡ್ತೀರಿ ಅದಕ್ಕೆ? ಬೇಡಲ್ಲ, ನೆನಪಿರ್ತೈತಿ ಡೈರೆಕ್ಟ್ ಶಾನಪ್ಪ ಕೋಡ. ಬೆಂಗಳೂರು ಹೇಳ್ರಿ ತಲಾ ಆದಾಯದಾಗ ಹೈಯೆಸ್ಟ್ ಯಾವ 3? ಬೆಂಗಳೂರು, ದಕ್ಷಿಣ ಕನ್ನಡ, ಉಡುಪಿ. ಈಗ ಕಡಿಮೆ ತಲಾ ಆದಾಯ ಹಣಮ್ಮ ಫಸ್ಟ್ ಕಡಿಮೆ ತಲಾ ಆದಾಯ ಯಾವುದಂದ್ರೆ ಕಲಬುರಗಿ. ಸೆಕೆಂಡ ನೋಡ್ರಿ ಯಾವ್ಯಾವ ಹೇಳ್ತೀರಿ ನಾವು ಡಾಟಾ ಇದನ್ನ ಡಿಸ್ಕಷನ್ ಮಾಡಿಲ್ಲಲ್ಲ. ಕಡಿಮೆ ತಲಾ ಆದಾಯ ಬಂದಾಗ ನೆನಪಿಟ್ಕೋರಿ. ಒಂದೇದು ಯಾವ್ದು ಬರ್ತೈತೆ ಅಂದ್ರೆ ಕಲಬುರಗಿ. ಎರಡನೇದು ಯಾವ್ದಂದ್ರೆ ಬೆಳಗಾವ. ಥರ್ಡ್ ಬಂದ್ರೆ ಮೈಸೂರು. ನೆನಪಿಟ್ಟು ಯಾದಗಿರಿ ಇಲ್ಲ ಮೈಸೂರು. ಸೆಕೆಂಡ್ ಬೆಳಗಾವ್ ಕರೆಕ್ಟ್. ಮೈಸೂರು. ಇದನ್ನು ಮೈಸೂರು ಥರ್ಡ್ ಅಂತ ಹೇಳಿನಲ್ಲ. ಮೈಸೂರು. ನಂಗೆ ಅದೇ ಹೇಳತ್ತನ್ರು ಡಾಟಾ ಎಕನಾಮಿಕ್ ಸರ್ವೆದ ಇದನ್ನ PDF ಹಾಕ್ತಾನೆ ಹೋದ್ಮೇಲೆ. ಆದ್ರೆ ನೀವು ಕ್ರಾಸ್ ವೆರಿಫೈ ಮಾಡ್ರಿ ಇಲ್ಲಾರ ಓದ್ರಿ. ಬಟ್ ಇವೇನು ಡಾಟಾ ಅದಲ್ಲ ಇವನ್ನ ನೆನಪಿಟ್ಕೋಬೇಕು. ನೆನಪಿರ್ತೈತಲ್ಲ ತಲಾ ಆದಾಯ ಎಷ್ಟೈತೆ ಅಂದ್ರೆ ಕರ್ನಾಟಕದ 4,33,326. ಈಗ ಹೇಳ್ರಿ ತಲಾ ಆದಾಯದಾಗ ಟಾಪ್ ಬಂದಾಗ ಯಾವ್ಯಾವ ಅಂದ್ರೆ ಬೆಂಗಳೂರು, ದಕ್ಷಿಣ ಕನ್ನಡ, ಉಡುಪಿ. ಕಡಿಮೆ ತಲಾ ಆದಾಯ ಬಂದಾಗ ಕಲಬುರಗಿ, ಬೆಳಗಾವಿ, ಮೈಸೂರು. ಕಡಿಮೆ ತಲಾ ಆದಾಯ. ಈಗ ಆದ್ಮೇಲೆ ಏನು ಕೇಳ್ತಾರಂದ್ರೆ ನಮ್ಮಲ್ಲಿ ಏನೈತಲ್ಲ ತಲಾ ಆದಾಯ ಅನ್ನೋಕ್ಕಿಂತ GSDP ಅಂತ ಕರಿತೀವಿ. ಸ್ಟೇಟದ್ದು ಡೊಮೆಸ್ಟಿಕ್ ಪ್ರಾಡಕ್ಟ್ ಏನತ್ತ
ಏನಾತೀಗ ಏನಾತ್ರಿ ಡಿವಿಷನ್ ಹೇಳಿಲ್ಲ ನಾ ಇವು ಡಿಸ್ಟಿಕ್ ಐತಿ ತಲಾದಾಯದಾಗ ಡಿವಿಷನ್ ಹೇಳಣ್ಣ ಕಲಬುರಗಿ ಬೆಳಗಾವಿ ಮೈಸೂರು ಕರೆಕ್ಟ್ ಡಿವಿಷನ್ ಹೇಳಿ ಕಾಣಿಸ್ತದೆ ಡಿಸ್ಟಿಕ್ಕಲ್ಲಿ ಸ್ಟಾರ್ಟಿಂಗ ಡಿಸ್ಟಿಕ್ ಹೇಳಿ ತಲಾದಾಯ್ದು ಡಿವಿಷನ್ ಹೇಳಣ್ಣ ಇರಲಿ ಡಿವಿಷನ್ ಏನು ಪಕ್ಕ ಅದ ಡಿಸ್ಟಿಕ್ ಯಾವ್ದಾವ ಕಲಬುರಗಿ ಯಾದಗಿರಿ ರಾಯಚೂರು ಕರೆಕ್ಟ್ ಡಿವಿಷನ್ ಹೇಳಿನ ಕರೆಕ್ಟ್ ಕನ್ಫ್ಯೂಸ್ ಆಗ್ತಾವ ಪಕ್ಕ ಅಲ್ಲ ಇದೇ ಡಿಸ್ಟಿಕ್ ಬಂದಾಗ ಕಲಬುರಗಿ ಯಾದಗಿರಿ ರಾಯಚೂರು 3 ಅಲ್ಲಿವಲ್ಲ ಹಾಂ ಇರಲಿ ಇದೇನು ಫಸ್ಟ್ ಹೇಳ್ರಿ ಯಾವ್ದು ತಲಾ ಆದಾಯ ಹೈಯೆಸ್ಟ್ ಇದ್ದಿದೆ ಡಿಸ್ಟಿಕ್ ಯಾವಂದ್ರೆ ಡಿಸ್ಟಿಕ್ಗಳು ಹೇಳ್ರಿ ಯಾವಂದ್ರೆ ಬೆಂಗಳೂರು ದಕ್ಷಿಣ ಕನ್ನಡ ಬೆಂಗಳೂರು ನಗರ ಮತ್ತು ಅಲ್ರಿ ಎಲ್ರ ಬೆಂಗಳೂರು ಗ್ರಾಮಾಂತರ ಹಾಕಿದಾಗ ಬೆಂಗಳೂರು ಗ್ರಾಮಾಂತರ ಹಾಕಿರಿ ಬೆಂಗಳೂರಾಗ 2 ಬರ್ತಾವೆ ಬೆಂಗಳೂರು ನಗರ ಒಂದು ಬರ್ತೈತಿ ಬೆಂಗಳೂರು ಗ್ರಾಮಾಂತರ ಅಂತ ಬರ್ತೈತಿ ಬೆಂಗಳೂರು ನಗರ ಡಿಸ್ಟಿಕ್ ಹೇಳತ್ನ ತಲಾ ಆದಾಯ ಇದು ಯಾವ ಡಿಸ್ಟಿಕ್ 3 ಬೆಂಗಳೂರು ನಗರ ದಕ್ಷಿಣ ಕನ್ನಡ ಉಡುಪಿ ಈಗ ಕಡಿಮೆ ಆ ತಲಾ ಆದಾಯ ಒಂದು ಜಿಲ್ಲೆಗಳು ಹೇಳ್ರಿ ನಾ ಸಾರಿ ವಿಭಾಗಗಳು ಹೇಳಿ ಕರೆಕ್ಟ್ ಡಿವಿಷನ್ ಹೇಳಿ ಜಿಲ್ಲೆಗಳು ಹೇಳ್ರಿ ಯಾವ್ಯಾವ ಅಂದ್ರೆ 3 ಕಲ್ಯಾಣ ಕರ್ನಾಟಕದ್ದು ಬರ್ತಾವೆ ನೋಡಿ 3 ಯಾವ್ಯಾವ ಕಲಬುರಗಿ ಯಾದಗಿರಿ ರಾಯಚೂರ ನೆನಪಿರ್ತೈತಲ್ಲ ಇವೇನಂದ್ರೆ ತಲಾ ಆದಾಯದಾಗ ಹೇಳಿದ್ವು ಈಗ ನಾ ಬಿಡ್ರು ಸುಮ್ಮೇ ಗಪ್ ಇರ್ತಿರಲ್ಲ ಹಾಂ ನೆಕ್ಸ್ಟ್ ಏನಂದ್ರೆ ತಲಾ ಆದಾಯ ಆತಲ್ರಿ ಈಗ ನಾಳೆ ಏನು ಕೇಳಿರ್ತಾರಂದ್ರೆ ವಲಯಗಳತ್ ಬರ್ತಾವೆ ನಾ ಈಗ ಡಿವಿಷನ್ ಹೇಳತ್ತಿ ಇಲ್ಲಿ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದ ಯಾವ ವಲಯ ಅತಿ ಹೈಯೆಸ್ಟ್ ಕಾಂಟ್ರಿಬ್ಯೂಟ್ ಮಾಡ್ತೈತಿ ಕರ್ನಾಟಕದ ಎಕನಾಮಿಗೆ ಅಂತ ಕೇಳಿರ್ತಾರೆ ಇವನು ಡಾಟಾ ಕೇಳ್ತಾನೆ ಯಾವ 3 ವಲಯಗಳು ಹೇಳ್ರಿ ಫಸ್ಟ್ ಟಾಪ್ ನಾವು ವಲಯ ಕೇಳತ್ನಿ ಎದ್ರ ವಲಯ ಹೇಳ ಕೈಗಾರಿಕಾ ಕೃಷಿ ಸೇವಾ ವಲಯ ಅಂತ ಬರ್ತಾವಲ್ಲ ಈ ವಲಯ ಮೇಲೂ ಕ್ವಶನ್ ಕೇಳಿರ್ ನಾ ಇನ್ನೊಂದು ಹೇಳತ್ತನ ಎಕನಾಮಿಕ್ ಸರ್ವೆ ಅಣ್ಣ ಇದನ್ನ ಮಿಸ್ ಮಾಡನತ್ತಲ್ಲ 820 ಪೇಜ್ ಐತಿ ನಿಮಗೆ ಮತ್ತೆ ಯಾವ್ದಾರ ಇಂಪಾರ್ಟೆಂಟ್ ಅಂದ್ರೆ 820 ಪೇಜ್ ತೆಗೆದು ಓದ್ಬೋದು ನಾ ಎಕ್ಸಾಮ್ ರಿಲೇಟೆಡ್ ಏನಾರ ಆಗಿರ್ತಾವಲ್ಲ ಅವ್ನು ಪಾಯಿಂಟ್ ಮಾಡಿ ಅಟ್ಟ ಹೈಲೈಟ್ ಮಾಡತ್ನ ಮತ್ತು ಅಣ್ಣ ನೀ ಇದನ್ನ ಹೇಳಿ ಅನ್ಬೇಡ್ರಿ ಅದಕ್ಕೆ ಹೇಳತ್ನ ಯಾವಂದ್ರೆ ಹೈಲೈಟ್ ಮಾಡಿ ಯಾವ ಹೇಳತ್ತಂದ್ರೆ ರಿಪೀಟೆಡ್ ಆಗಿ ಎಕ್ಸಾಮ್ಗೆ ಆಗ್ಯಾವ ಇವು ವಲಯಗಳು ಹೆಂಗೆ ಕೇಳಿರ್ತಾರಂದ್ರೆ ಕೈಗಾರಿಕಾ ವಲಯ ಕೃಷಿ ವಲಯ ಯಾವ್ದು ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡಿರ್ತದೆ ಕೇಳಿರ್ತದೆ ಇನ್ನೊಮ್ಮೆ ಕನ್ಫರ್ಮ್ ಮಾಡತ್ನ 820 ಪೇಜ್ ಐತಿ PDF ಹಾಕಿರ್ತೀನಿ ಟೆಲಿಗ್ರಾಮ್ ಚಾನಲ್ನಾಗ ನೋಡಿ ಕ್ರಾಸ್ ವೆರಿಫೈ ಮಾಡ್ಕೊರಿ ಇಲ್ಲಾರ ನೀವು ಓದ್ರಿ ಬ್ಯಾಡ ಅನ್ನಂಗಿಲ್ಲ ಬಟ್ ಇದನ್ನು ಹೇಳಿಲ್ಲ ಅನ್ಬೇಡ್ರಿ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಏನದಾವಲ್ಲ ಅವ್ನು ಅಷ್ಟೇ ಇಲ್ಲಿ ಹೈಲೈಟ್ ಮಾಡಿ ಹೇಳತ್ತೀನಿ ಹೇಳಬೇಡ ಮತ್ತು ಎಕ್ಸಾಮ್ಗೆ ಹೈಲೈಟೆಡ್ ಇದ್ದು ಒಟ್ಟ ಮತ್ತು ಇದನ್ನು ಹೇಳಿಲ್ಲ ಅದನ್ನು ಹೇಳಿಲ್ಲ ಅನ್ಬೇಡ್ರಿ ಅದಕ್ಕೆ ನೆನಪೈತಲ್ಲ ಒಂದೇದು ಏನು ಹೇಳಿದ್ವಿ ಹೇಳ್ರಿ ತಲಾ ಆದಾಯ ಹೇಳಿದ್ವಿ ಎಷ್ಟೈತೆ ಕರ್ನಾಟಕದ 4,33,326 ಐತಿ ಈಗ ಅವು ಡಿಸ್ಟಿಕ್ಗಳು ಯಾವ ಬಂದಾವ ಟಾಪ್ 3 ಬೆಂಗಳೂರು ದಕ್ಷಿಣ ಕನ್ನಡ ಉಡುಪಿ ಕಡಿಮೆ ಡಿಸ್ಟಿಕ್ ಬಂದಾಗ ಕಲಬುರಗಿ ಯಾದಗಿರಿ ರಾಯಚೂರು ಈಗ ಹೇಳ್ರಿ ಯಾವ ವಲಯಗಳ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಮಾಡ್ತಾವೆ ಫಸ್ಟ್ ಯಾವುದು ಕೊಡ್ತೈತೆ ಅಂದ್ರೆ ಈಗ ಕ್ವಶನ್ ಹೆಂಗೆ ಹೇಳಿರ್ತಾರಂದ್ರೆ ಕೃಷಿ ವಲಯ ಸೇವಾ ವಲಯ ಕೈಗಾರಿಕಾ ವಲಯ ಇದ್ರೊಳಗೆ ಹೈಯೆಸ್ಟ್ ಕರ್ನಾಟಕದ ಎಕನಾಮಿಗೆ ಅಥವಾ ಆರ್ಥಿಕತೆಗೆ ಯಾವ್ದು ಕೊಡ್ತೈತೆ ಅಂದ್ರೆ ಸೇವಾ ವಲಯ ಫಸ್ಟ್ ಸೆಕೆಂಡ್ ಕೈಗಾರಿಕಾ ವಲಯ ಥರ್ಡ್ ಅಗ್ರಿಕಲ್ಚರ್ ಬರ್ತೈತೆ ಅದರದ್ದು ಇದನ್ನು ರೇಷೋ ಏನು ಹೇಳಲ್ಲ ನೆನಪಿಟ್ಕೋರಿ ಇನ್ನೊಮ್ಮೆ ಹೇಳ್ತಾನೆ ಒಂದೇದು ಯಾವುದಂದ್ರೆ ಸೇವಾ ವಲಯ ಅಂದ್ರೆ ಗೊತ್ತಾಗಲ್ಲ ಬ್ಯಾಂಕ್ ಸೆಕ್ಟರ್ ಅಥವಾ ಸಾರಿಗೆ ವಲಯ ಎಕನಾಮಿಕ್ಸ್ ಸರ್ ನೋಡು ಪಕ್ಕ 19.4 ಯಾವುದೇ ಕೈಗಾರಿಕೆ ಐತೆ 10.8 ಇದನ್ನ ಕೃಷಿ ಐತೆ ಹಾಂ 10.8 ಕಡಿಮೆ ಆತಲ್ಲ 19 ಐತದ ಹಾಂ 19 ಐತೆ ಕೈಗಾರಿಕೆ ಯಾವ್ದು ಎಕನಾಮಿಕ್ ಸರ್ವೆ ತೆಗೆದಿರಿ ಮಣ್ಣಿದ ತೆಗೆದಿರಿ ಹಾಂ ಅದೇ ಈ ವರ್ಷದ ರೀ ಹಾಂ ಬೆಳವಣಿಗೆ ಜಾಸ್ತಿ ಆಗೈತಿ ಹೋದ ವರ್ಷ ಇದನ್ನಿತ್ತು ಕನ್ಫ್ಯೂಸ್ ಆಗಬೇಡ್ರಿ ಈ ಡಾಟಾ ನೋಡ್ರಿ ನಾ ಹಾಕ್ನ ಆದ್ರೆ PDF ಕನ್ಫರ್ಮ್ ಮಾಡ್ಕೊರಿ ಇಲ್ಲ ಅದನ್ನ ಹೇಳತ್ ನಿಮಗೆ ನಾ PDF ಹಾಕಿರ್ತೀನಿ ಟೆಲಿಗ್ರಾಮ್ ಚಾನಲ್ದಾಗ ತಪ್ಪಿದ್ರೆ ನಾಳೆ ಬಂದು ಹೇಳ್ರಿ ಇಲ್ಲ ಅನ್ನಂಗಿಲ್ಲ ಅದನ್ನೇ ಚೇಂಜ್ ಮಾಡೋಣ ಬಟ್ ನಾ ಅದು ಡಾಟಾ ನೋಡಿದ್ದೆ ಹೇಳತ್ ಮಣ್ಣಿ ಎಕ್ಸಾಮ್ನಾಗ ಹೆಂಗೆ GCC ಕೊಟ್ರಲ್ಲ ಅದು ಐಡಿಯಾ ಐತಿ ಅದ್ರೊಳಗೆ ಯಾವಂದ್ರೆ ಟಾಪ್ 3 ಹೇಳತ್ನ ಯಾವ ಹೇಳ್ರಿ ಒಂದೇದು ಯಾವುದಂದ್ರೆ ಸೇವಾ ವಲಯ ಗೊತ್ತಲ್ಲ ಬ್ಯಾಂಕ್ ಸೆಕ್ಟ್ರ ಎಜುಕೇಷನ್ ಸೆಕ್ಟ್ರ ಇವೆಲ್ಲ ಬರ್ತಾವಲ್ಲ ಸೇವಾ ವಲಯ ಎರಡನೇದು ಯಾವುದು ಕೈಗಾರಿಕಾ ವಲಯ ಥರ್ಡ್ ಬಂದಾಗ ಕೃಷಿ ವಲಯ ನೆನಪಿರ್ತೈತಲ್ಲ ಏನು ಕನ್ಫ್ಯೂಸ್ ಆಗಲಿಲ್ಲ ಇನ್ನೊಮ್ಮೆ ಹೇಳ್ರಿ ಯಾವ ವಲಯಗಳ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಕೊಡ್ತಾವಂದ್ರೆ ಸೇವಾ ವಲಯ ಎರಡನೇದ ಕೈಗಾರಿಕಾ ಮೂರನೇದ ಕೃಷಿ ವಲಯ ನೆನಪಿಟ್ಕೋರಿ ಎಕನಾಮಿಕ್ ಸರ್ವೆ ನೋಡಿದಾಗ ಇವಾಗ ಹೋಗಿ PDF ಡೌನ್ಲೋಡ್ ಮಾಡ್ಕೊರಿ ನಾ ಹಾಕಿರ್ತೀನಿ 25-26 ನೋಡ್ಬೇಕು ಹಳಿದು ಎಲ್ಲರ ತಂದು ಇದು ತಂದು ಅನ್ಬೇಡ್ರಿ ಮತ್ತು ಹಳಿದು ಬೇರೆ ವಲಯ ಈಗಿನ ಬೇರೆ ಬಂದೈತಿ ಈಗ ಹೇಳತ್ನ ಅದ್ರ ಸಲ್ಮಂದ್ ಯಾಕಂದ್ರೆ ಎಕನಾಮಿಕ್ ಸರ್ವೆದ ಹೆಂಗಿರ್ತಂದ್ರೆ ಪ್ರತಿ ಇಯರ್ ಅಪ್ಡೇಟ್ ಮಾಡ್ಕೊತೋಕ್ರಿ ಯಾವ ವರ್ಷದ ಬಂದಿರ್ತೈತಲ್ಲ ಈಗ ನೀವು ಲಾಸ್ಟ್ ಟೈಮ್ ಎಷ್ಟಿದ್ದು ಗ್ರಾಮ ಪಂಚಾಯತಿಗಳು ಕರ್ನಾಟಕದಾಗ ಅಂದಾಗ ಎಷ್ಟು ಐತಿರಿ 5,954 ಇತ್ತು ಈ ಪ್ರೆಸೆಂಟ್ ಎಲ್ಲರ 5,954 ಎಕ್ಸಾಮ್ನಾಗ ಹಾಕಿರತ್ತೇಳಿ ನೀ ತಪ್ಪದು ಈಗ ಎಷ್ಟು ಅದಾವ ಅಂದ್ರೆ 6,000 ಇಲ್ಲ 5,946 ಅದಾವ ಅದಕ್ಕೆ ಎಕನಾಮಿಕ್ ಸರ್ವೆದ ಡಾಟಾ ಹೇಳತ್ನ ಕನ್ಫ್ಯೂಸ್ ಆಗ್ಬೇಡ್ರಿ ಎಲ್ಲ ಹೇಳ್ತೀನಿ ತಡ್ರಿ ಈಗ ಒಂದೇದು ಯಾವ್ಯಾವುದು ಈಗ ಇದನ್ನ ವಲಯಗಳು ಅಲ್ರಿ ಯಾವ ವಲಯ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಅಂತ ಹೇಳಿ ಸೇವಾ ವಲಯ ಎರಡನೇದು ಬಂದಾಗ ಕೈಗಾರಿಕಾ ವಲಯ ಮೂರನೇದು ಬಂದಾಗ
ಕೃಷಿ ವಲಯ, ವೆರಿ ಗುಡ್. ನೆಕ್ಸ್ಟ್ ನಿಪುಣ್ ಕರ್ನಾಟಕ ಯೋಜನೆ ಅಂತಂದಿದ್ರೆ ಕರ್ನಾಟಕದಾಗ ಯಾವ ಇಯರ್ದಾಗ ಲಾಂಚ್ ಮಾಡ್ತಾರೆ ಇದನ್ನು? ಈಗ ಲಾಸ್ಟ್ ಟೈಮ್ GCC ಕೇಳ್ಯಾರ ಅಂದ್ರೆ ಅದನ್ನ ಕಂಟಿನ್ಯೂ ಮಾಡಲ್ಲ, ನಾಳೆ ಕೇಳಿರ್ತಾರೆ. ಈ ಎಕನಾಮಿಕ್ ಸರ್ವೇದಾಗ ಮೆನ್ಷನ್ ಮಾಡಿದ ನಿಪುಣ್ ಕರ್ನಾಟಕ ಯೋಜನೆ ಅಂತ ಬರ್ತೈತಿ. ಇದು ಯಾವ ಇಯರ್ದಿಂದ ಲಾಂಚ್ ಮಾಡ್ರ ಅಥವಾ ಯಾವ ಉದ್ದೇಶಕ್ಕೆ ಲಾಂಚ್ ಮಾಡ್ರ ಅಂತ ಕೇಳ್ಬೋದು. ನಿಪುಣ್ ಕರ್ನಾಟಕ 24ರಿಂದ ಕರೆಕ್ಟ್. ಎದ್ರ ಸಂಬಂಧ ಇದು ನಿಪುಣ್ ಕರ್ನಾಟಕ ಅಂತ ಬಂದ್ರೆ ಹೆಸರಿನಾಗ ಐತಿ. ಎಸ್, ನಿಪುಣ ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಕ್ಕೆ ಮತ್ತು ನಾವೀನ್ಯತೆ ಹೊಸ ಇನೋವೇಷನ್ ಏನಿರ್ತಲ್ಲ ಅದ್ರ ಸಲ್ಮಂದ್. ಈಗ ನಮ್ಮಲ್ಲಿ ಏನು ಕ್ವೀನ್ ಸಿಟಿ ಅದು ಮಾಡತ್ತೀವಲ್ಲ, ಇವೆಲ್ಲ ನಿಪುಣ್ ಕರ್ನಾಟಕ ಯೋಜನೆ ಅಂಡರ್ ಬರ್ತಾವೆ. ನಿಪುಣ್ ಕರ್ನಾಟಕ ಅಂದ್ರೆ ಕರ್ನಾಟಕದಾಗ ಹೈಯೆಸ್ಟ್ ಸ್ಕಿಲ್ಗಳು ಇಂಪ್ರೂವ್ಮೆಂಟ್ ಮಾಡಕ್ಕೆ ಯಾವ ಇಯರ್ದಿಂದ ಬರ್ತೈತ್ರಿ? ನಾಳೆ ಏನು ಕೇಳ್ಬಂದ್ರೆ ಇವು ಸೈಬರ್ ಸೆಂಟ್ರ, ಸೈಬರ್ ಪೊಲೀಸ್ ಸೆಂಟ್ರ ಅಥವಾ ಸೈಬರ್ ರಿಸರ್ಚ್ ಸೆಂಟ್ರ ಏನಾಗತ್ತಲ್ಲ, ಇವು ಯಾವ ಯೋಜನೆ ಅಂಡರ್ ಡೆವಲಪ್ ಮಾಡತ್ತಂದ್ರೆ ನಿಪುಣ್ ಕರ್ನಾಟಕ ಯೋಜನೆ ಅಂತ ಬರ್ತೈತೆ. ನೆನಪಿಟ್ಕೋ, ಇದು ಯಾವ ಇಯರ್ದಿಂದ ಬಂದಿತ್ತಂದ್ರೆ ನಿಪುಣ್ ಕರ್ನಾಟಕ. ಇಲ್ಲಾರ ಇದನ್ನು ಕೇಳ್ಬೋದು. ಈ ಉದಯೋನ್ಮುಖ ಕೈಗಾರಿಕೆಗಳು ಬರ್ತಾವಲ್ಲ, ಈ ಉದಯೋನ್ಮುಖ ಕೈಗಾರಿಕೆಗಳನ್ನು ಯಾವ ಒಂದು ಯೋಜನೆ ಅಂಡರ್ ಡೆವಲಪ್ ಮಾಡತ್ತಾರ ಕೇಳ್ರ? ಉದಯೋನ್ಮುಖ ಕೈಗಾರಿಕೆಗಳಂದ್ರೆ ನೆನಪೈತಲ್ಲ, ಸನ್ ರೈಸಿಂಗ್ ಇದನ್ನ ಏನಂತಾರಕ್ಕ ಇಂಡಸ್ಟ್ರೀಸ್ ಅಂತ ಹೇಳ್ತಾರೆ. ಸನ್ ರೈಸಿಂಗ್ ಇಂಡಸ್ಟ್ರೀಸ್ ಅಂದ್ರೆ ಯಾವ ಹೇಳ್ರಿ ಎಕ್ಸಾಂಪಲ್? ಉದಯೋನ್ಮುಖ ಕೈಗಾರಿಕೆಗಳು ಈಗ ಉದಯ ಆಗತ್ತಾವ ಕೈಗಾರಿಕೆಗಳು ಯಾವ ಇವ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಲಿ, ಸೈಬರ್, ಡಾಟಾ ಸೆಂಟ್ರ. ಈ ಕರ್ನಾಟಕದ ಡಾಟಾ ಸೆಂಟರ್ಗಳು ಮಾಡತ್ತಾರ ಅಂತ ಹೇಳಿ ಇವೆಲ್ಲ ನಿಪುಣದಾಗ. ಕರೆಕ್ಟ್, ನಿಪುಣದಾಗ ಯಾವ ಇಯರ್ ಬಂದಿತ್ತು ನಿಪುಣ? 2024ರಿಂದ. ನೆಕ್ಸ್ಟ್ ಇಲ್ಲಿ ಕರ್ನಾಟಕದಾಗ ಈ ಡಾಟಾ ಸೆಂಟರ್ ನೀತಿ ಎತ್ತು ತಂದಾರ. ಯಾವ ಇಯರ್ದಿಂದ ಬರ್ತೈತೆ ಹೇಳ್ರಿ? ಡಾಟಾ ಸೆಂಟರ್ ನೀತಿ ಎಲ್ಲ ಭಾಳ ಹೇಳತ್ನತ್ತಲ್ಲ, ಮತ್ತೆ ರಿವಿಷನ್ ಮಾಡ್ತಾನೆ ಆದ್ರೆ ಬಟ್ ಇಂಪಾರ್ಟೆಂಟ್ ಅಂತೂ ಅದಾವು. ಇವು ಯಾವ ಕೇಳಕ್ಕೆ ಬೇಸರಕ್ಕೆ ಇರ್ತಾರಲ್ಲ ಎಕ್ಸಾಮ್ನಾಗ ಅವನ ಹಾಕ್ತಿರ್ತಾರೆ. ಅದ್ರ ಸಲ್ಮಂದ್ ಯಾವ್ದು ಹೇಳ್ರಿ? ಅಲ್ಲಿಂದ ಅಂದ್ರೆ 22ರಿಂದ 27 ತನಕ ಬರ್ತೈತೆ ಡಾಟಾ ಸೆಂಟರ್ ನೀತಿ. ಡಾಟಾ ಸೆಂಟರ್ ನೀತಿ ಮೇಲೆ ಹೆಂಗೆ ಎಕ್ಸಾಂಪಲ್ ಕೊಡ್ಬೋದು ಅಂದ್ರೆ, ರೀಸೆಂಟಾಗಿ ಕರ್ನಾಟಕದಾಗ ಮೂರು ಡಾಟಾ ಸೆಂಟರ್ ಮಾಡ್ತಾರಲ್ಲ, ಆ ಡಾಟಾ 3 ಸೆಂಟ್ರ್ ಎಲ್ಲೆಲ್ಲಿ ಮಾಡ್ರಿ ಹೇಳ್ರಿ? ಬೆಂಗಳೂರು, ಮಂಗಳೂರು, ಮೈಸೂರು. ಮಂಗಳೂರು ಮೈಸೂರದಾಗ 3 ಡಾಟಾ ಸಂಗ್ರಹಣ ಏನಂತಾರ ದತ್ತಾಂಶ ಸಂಗ್ರಹಣ ಕೇಂದ್ರಗಳನ್ನ ಮಾಡ್ಬೇಕಂದಾರಲ್ಲ, ಆ ಡಾಟಾ ಸಂಗ್ರಹಣ ನೀತಿ ಯಾವ ಇಯರ್ದಿಂದ ಬರ್ತದೆ? 22ರಿಂದ 27 ತನಕ ಐತೆ. ನೆನಪಿಟ್ಕೋರಿ, 22ರಿಂದ 27 ಯಾವ್ದಂದ್ರೆ ಡಾಟಾ ಸೆಂಟರ್ ನೀತಿ. ಕರ್ನಾಟಕ ನವೋದ್ಯಮ ನೀತಿ ಅಂತ ಬಂದ್ರ 25ರಿಂದ 30. ಗ್ಲೋಬಲ್ ಕೆಪಾಬಿಲಿಟಿ ಸೆಂಟರ್ ಬಂದ್ರ 24ರಿಂದ 29. ವೆರಿ ಗುಡ್. ನಿಪುಣ್ ಕರ್ನಾಟಕ ಬಂದ್ರ 2024ರಿಂದ ಮಾಡ್ಯಾರ್ರಿ. ಅದನ್ನ ಏನು ಅವ್ರು ಇಯರ್ ಎಂಡ್ ಆಗುತ್ತಾನ ತಿಟ್ಟಾರ 5 ವರ್ಷದ ತನ. 24ರಿಂದ 29 ಬರ್ತದೆ ನಿಪುಣ್ ಕರ್ನಾಟಕ ಬಂದ್ರ. ಅದಾದ್ಮೇಲೆ ಕೈಗಾರಿಕಾ ನೀತಿ ಅಂತ ತರ್ತಾರೆ. ಕರ್ನಾಟಕ ಕೈಗಾರಿಕಾ ನೀತಿ ಅಂತ ಆ ಇಯರ್ದು ಯಾವ್ದು? ಆದ ನವೋದ್ಯಮ ಎರಡು ನೆನಪಿಟ್ಕೊಂಡ್ಬಿಡ್ರಿ, ಎರಡು ಒಂದನೇ ಟೈಮಿಗೆ ಬರ್ತಾವೆ. ಯಾವ್ದಂದ್ರೆ ಕರ್ನಾಟಕ ಕೈಗಾರಿಕಾ ನವೋದ್ಯಮ ನೀತಿ ಅಥವಾ ಕೈಗಾರಿಕಾ ನೀತಿ ಅಂತ ಬರ್ತದೆ. ಯಾವ ಇಯರ್ದಿಂದ ಯಾವ ಇಯರ್ ಅಂದ್ರೆ 25ರಿಂದ. ಈ ಕೈಗಾರಿಕಾ ನೀತಿಯೊಳಗೆ ಏನು ಕೇಳ್ಬೋದು ಗೊತ್ತಾ? ಈ ಗ್ಲೋಬಲ್ ಕೆಪಾಬಿಲಿಟಿ ಸೆಂಟರ್ದಾಗ ಹೆಂಗೆ ಕೇಳಿರಲ್ಲ, ಈ ಕೈಗಾರಿಕಾ ನೀತಿ 2025ರಿಂದ 30 ತನಕ ತಂದಾರ. ಅದ್ರ ಉದ್ದೇಶದಾಗ ಎಷ್ಟು ಉದ್ಯೋಗಗಳು ಕ್ರಿಯೇಟ್ ಮಾಡತ್ತಾರ ಅಥವಾ ಎಷ್ಟು ಜಾಬ್ ಕ್ರಿಯೇಷನ್ ಕೇಳ್ತಿರ್ತಾರೆ ಅದನ್ನ ಹೇಳ್ತಾನೆ. ಎಷ್ಟು ಅಂದ್ರೆ 2030 ಎಷ್ಟು ಮಾಡ್ಬೇಕಂದ್ರೆ 7.5 ಲಕ್ಷ ಹೂಡಿಕೆ ಮಾಡ್ತಾರೆ. ಹೂಡಿಕೆ ಬ್ಯಾಡ್ಬಿಡ್ರಿ, ಕೇಳಂಗಿಲ್ಲ. ಎಷ್ಟು ಲಕ್ಷ ಉದ್ಯೋಗಗಳನ್ನ ಸೃಷ್ಟಿಸೋ ಗುರಿ ಇಟ್ಟಾರಂದ್ರೆ 20 ಲಕ್ಷ. 3.5 ಗ್ಲೋಬಲ್ ಕೆಪಾಬಿಲಿಟಿ ಸೆಂಟರ್ದವ್ರು. ಇದು ಯಾವ್ದು ಹೇಳಿ ಅಂದ್ರೆ ಕೈಗಾರಿಕಾ ನೀತಿ ಅಂತ ಹೇಳಿಲ್ಲ. ಎಲ್ಲಿಂದ ಎಲ್ಲಿಗೆ ಹೇಳ್ರಿ? 25ರಿಂದ 30 ತನಕ ಕೈಗಾರಿಕಾ ನೀತಿ ಅಂತ ಬರ್ತದೆ. ಆ ಕೈಗಾರಿಕಾ ನೀತಿಯೊಳಗೆ ಗ್ಲೋಬಲ್ ಕೆಪಾಬಿಲಿಟಿ ಸೆಂಟರ್ ಅಂತ ಮಾಡಿದಾಗ ಎಷ್ಟು ಉದ್ಯೋಗಗಳನ್ನ ಕ್ರಿಯೇಟ್ ಮಾಡ್ಬೇಕಂದಿರಂದು 3.5 ಲಕ್ಷ. ಅದು ರಿಪೀಟ್ ಆಗಿತ್ತು. ಅದನ್ನ ಬಿಟ್ಟು ಏನು ಕೇಳ್ತಾರಂದ್ರೆ ಹೊಸ ಕೈಗಾರಿಕಾ ನೀತಿ ಅಂತ ಕರ್ನಾಟಕದಾಗ ತಂದಾರ 2025ರಿಂದ 30 ತನಕ ಐತಿ. ಅದರೊಳಗೆ ಎಷ್ಟು ಉದ್ಯೋಗಗಳನ್ನ ಕ್ರಿಯೇಟ್ ಮಾಡ್ಬೇಕಂದಾರ. ಈ ನೀತಿಗಳು ಏನು ತಂದಿರ್ತಾರಲ್ರಿ, ಯಾವುದೇ ನೀತಿ ಅಥವಾ ಕಾಯ್ದೆ ಬಂದು ಅಂತೇಳಿ ಅದಕ್ಕೆ ಉದ್ದೇಶ ಇಟ್ಕೊಂಡು ಬಂದಿರ್ತಾವೆ. ಅವ್ರ ಟಾರ್ಗೆಟ್ ಐತಿ ಕೈಗಾರಿಕಾ ನೀತಿ 2025ರಿಂದ 30 ಆಗ್ಬೇಕಾರ. ಆ 30ರೊಳಗೆ ಕರ್ನಾಟಕದಾಗ 20 ಲಕ್ಷ ಉದ್ಯೋಗಗಳು ಕ್ರಿಯೇಟ್ ಆಗ್ಬೇಕು. ಅದ್ರ ಉದ್ದೇಶ ಐತಿ. ನಾಳೆ ಕೇಳಿರ್ತಾರೆ ಹೇಳಿಕೆ ಒಳಗೆ 20 ಲಕ್ಷ ಉದ್ಯೋಗಗಳಾತ ಅಥವಾ 10 ಲಕ್ಷ ಉದ್ಯೋಗಗಳನ್ನ ಕ್ರಿಯೇಟ್ ಮಾಡ್ಬೇಕಂದ್ರೆ ಎಷ್ಟು ಲಕ್ಷ ಉದ್ಯೋಗಗಳ? 20 ಲಕ್ಷ. ನೆನಪಿರ್ತದಲ್ಲ. ಅದಾದ್ಮೇಲೆ ಗ್ರಾಮೀಣ ಅಭಿವೃದ್ಧಿ ಬಂದಾಗ ಏತ್ ನೋಡ್ರಿ, ಕರ್ನಾಟಕದಾಗ ಬಂದಾಗ ಎಷ್ಟು ಗ್ರಾಮ ಪಂಚಾಯತಿ ಟೋಟಲ್ ಇದು ಡಾಟಾ ಹೇಳ್ಬಿಡ್ತೀನಿ. ಮತ್ತೆ ಭಾಳ ಆದ್ರು ಮತ್ತೆ ಸಿಟಿಗೆ ಆಗಿರಿ ಎಲ್ಲರ. ಗ್ರಾಮ ಪಂಚಾಯತಿಗಳು ಎಷ್ಟು ಅದಾವ ಹೇಳ್ರಿ? 5946. ಇನ್ನೊಮ್ಮೆ ಹೇಳತ್ನ 5946 ಗ್ರಾಮ ಪಂಚಾಯತಿ ಪ್ರೆಸೆಂಟ್ ಇರೋದು. ಈಗ ಎಲ್ಲರ ನೀವು ಹೇಳಿಕೆ ಒಳಗೆ ಬೇರೆ ಎಲ್ಲರ ಗ್ರಾಮ ಪಂಚಾಯತಿ ಅಷ್ಟು ಅದಾವ ಇಷ್ಟು ಅದಾವ ಅಂದ್ರೆ ಅವು ಏನೀಗ 6000 ನಾವು ಇದನ್ನ ಮಾಡ್ತಂದಿರ್ತಾರಲ್ಲ ಕರ್ನಾಟಕ ಪಬ್ಲಿಕ್ ಸ್ಕೂಲ್, ಅವೆಲ್ಲ ಗ್ರಾಮ ಪಂಚಾಯತಿ ಅಂತ ಇಡಬೇಡ್ರಿ. ಗ್ರಾಮ ಪಂಚಾಯತಿಗಳದ್ದು ಗೊತ್ತೈತಲ್ಲ. ಗ್ರಾಮ ಪಂಚಾಯತಿ ಹೆಂಗಿರ್ತಾವ ಅಂದ್ರೆ ವಿಲೇಜ್ಗಳು ಬೇರೆ, ಗ್ರಾಮ ಪಂಚಾಯತಿಗಳು ಬೇರೆ. ಯಾವಾರ 3 ಹಳ್ಳಿಗಳನ್ನ ಕೂಡಿ ಒಂದ ಗ್ರಾಮ ಪಂಚಾಯತಿನೂ ಡಿಕ್ಲೇರ್ ಮಾಡಿರ್ತಾರ. ಅಂತ ಒಟ್ಟ ಇವು ಸರ್ವೆದಾಗ ಕನ್ಸಿಡರ್ ಮಾಡಿರ್ತಾರೆ. ಎಲ್ಲರ ನೀವು ಹಳ್ಳಿಯಾಗ ಎಲ್ಲರ 4 ಹಳ್ಳಿ ಅದಾವಣ, ಇಟ್ಟೆ ಹಳ್ಳಿ ನಾ ಹಳ್ಳಿ ಹೇಳತ್ತಿಲ್ಲ, ಗ್ರಾಮ ಪಂಚಾಯತಿಗಳು ಹೇಳತ್ನ. ಎಷ್ಟು ಅದಾವ ಹೇಳ್ರಿ ಟೋಟಲ್? 5946. ಎಷ್ಟು ತಾಲೂಕುಗಳದಾವ? 239 ತಾಲೂಕುಗಳ. ಎಷ್ಟು ಜಿಲ್ಲಾ ಪಂಚಾಯತಿಗಳು? ಲಾಸ್ಟ್ ಇದಷ್ಟು ಹೇಳ್ರಿ, ಇದನ್ನಿಟ್ಕೊ. ಎಷ್ಟ? 31 ಜಿಲ್ಲಾ ಪಂಚಾಯತಿಗಳು. ನೆನಪಿರ್ತಾವಲ್ಲ. ಇನ್ನೊಮ್ಮೆ ಡಾಟಾ ರಿಪೀಟ್ ಮಾಡ್ತೀರೇನು ಬೇಡ?
ಬಡ ಬಡ ಹೇಳ್ರಿ ಎಷ್ಟು ನಾ ಇನ್ನೊಮ್ಮೆ ಹೇಳತ್ನ ಗ್ರಾಮಗಳು ಹೇಳಿಲ್ಲ, ನಾ ಗ್ರಾಮ ಪಂಚಾಯತಿಗಳಿಗೆ ಕನ್ಫ್ಯೂಸ್ ಆಗಂಗಿಲ್ಲಲ್ಲ. ಗ್ರಾಮಗಳು ಬೇರೆ ಗ್ರಾಮ ಪಂಚಾಯತಿಗಳು ಬೇರೆ. ನಾಳೆ ಎಲ್ಲರ ಬಜೆಟ್ ಅದು ಮಂಡನೆ ಮಾಡಿದಾಗ ಅಥವಾ ಯಾವ್ದಾರು ಒಂದು ಸ್ಕೀಮ್ ತರ್ತಾರಲ್ಲ, ಇಷ್ಟು ಗ್ರಾಮಗಳಿಗೆ ಸೌಲಭ್ಯ ಕೊಡ್ತಂದ್ರೆ 6,000 ಗ್ರಾಮಗಳಿಗೆ ಅಂದಾಗ ಅಣ್ಣ 5,946 ಹೇಳಲ್ಲ ಅನ್ಬೇಡ್ರಿ. ಗ್ರಾಮ ಪಂಚಾಯತಿಗಳು ಹೇಳತ್ನ ಗೊತ್ತಾತಲ್ಲ. ಗ್ರಾಮ ಪಂಚಾಯತಿಗಳಂದ್ರೆ ಏನಂದ್ರೆ 3-4 ಹಳ್ಳಿಗಳನ್ನ ಕೂಡಿ ಮಾಡಿರ್ತಾರಲ್ಲ. ಹಳ್ಳಿ ಕಡೆ ಹಳ್ಳಿ ಇರ್ತಾವ ನೋಡ್ರಿ, 2-3 ಹಳ್ಳಿಗಳು ಕೂಡಿ ಒಂದೇ ಗ್ರಾಮ ಪಂಚಾಯತಿ ಇರ್ತದಲ್ಲ. ಹಂಗೆ ಗ್ರಾಮ ಪಂಚಾಯತಿ ಎಷ್ಟದಾವ ಟೋಟಲ್ ಅಂದ್ರೆ 5,946. ಇದನ್ನ ಬಿಡಂಗಿಲ್ಲ, ಒಟ್ಟು ಹಂಗೆ ಅನ್ಕೋತ ಹೋಗ್ಬೇಕು. 5,946. ತಾಲೂಕುಗಳು ಎಷ್ಟಂದ್ರೆ 239. ಜಿಲ್ಲಾ ಪಂಚಾಯತಿಗಳು ಎಷ್ಟಂದ್ರೆ ಇವು ಜಿಲ್ಲಾ ಪಂಚಾಯತ್ ಅಂತೂ ನೆನಪಿರ್ತಾವೆ. ಯಾಕಂದ್ರೆ ನಮ್ಮಲ್ಲಿ ಜಿಲ್ಲೆಗಳು ಎಷ್ಟದಾವೆ, ಪ್ರತಿ ಜಿಲ್ಲೆಗೆ ಒಂದೊಂದು ಜಿಲ್ಲಾ ಪಂಚಾಯತ್ ಹಂಗೆ ನೆನಪಿರ್ತಾವಲ್ಲ. ನೆಕ್ಸ್ಟ್ ಇದೆ ನಾರ್ಡಿಕ್ ಕಂಟ್ರಿಗಳು ಹೇಳಿದ್ರಲ್ಲ. ನೀನು ಯಾವ್ದಾರ ಕ್ವಶನ್ ಬಿಟ್ಟಿದ್ವು, ನೀ ಏನಾರ ಕನ್ಫ್ಯೂಸ್ ಆಗಿದ್ದು? ಆ UK ಒಂದು ಬಿಟ್ಟಿದ್ವಲ್ಲ, UK ಬ್ರಿಟನ್ ಹೇಳಿದ್ವ ಇಲ್ಲ? ಹೇಳೈತಲ್ಲ, ಹೇಳ್ರಿ ನೋಡು. UK ಯಾವ ಬರ್ತಾವ? UK ಯುನೈಟೆಡ್ ಕಿಂಗ್ಡಮ್ ಅಂತ ಹೇಳಿದ್ದು. ಅದ್ರ ನಾರ್ಡಿಕ್ ಆಮೇಲೆ ಹೇಳಕ್ರಿ. UK ಹೇಳ್ರಿ ಬಡ ಬಡ. ಇದ ನಮ್ಮಲ್ಲಿ 103ನೇ ತಿದ್ದುಪಡಿ ಅದಕ್ಕೆ ಸಂಬಂಧಿಸೈತಿ. ಅದಕ್ಕೆ ಕೋಡ್ ನೆನಪಿಟ್ಕೊಂಡ್ಬಿಡ್ರಿ. ಇಲ್ಲಿ EWS ಅಲ್ಲಿ ಎಕನಾಮಿಕ್ ವೀಕರ್ ಸೆಕ್ಷನ್ ಐತಲ್ಲ, ಇಲ್ಲಿ ಬಂದಾಗ EWS ಅಂತ ನೆನಪಿಟ್ಕೊಂಡು. UK ಬಂದ್ರೆ EWS ಪ್ಲಸ್ ಯಾವ್ದು ಇರ್ತೈತೆ ಅಂದ್ರೆ ಅದ್ರಾಗ ಯಾವ್ದ ನಾರ್ದರ್ನ್ ಐರ್ಲೆಂಡ್. ಕ್ವಶನ್ ಎಲ್ಲಿ ಕನ್ಫ್ಯೂಸ್ ಆಗಬಾರ್ದಂದ್ರೆ, ಈಗ ರೀಸೆಂಟಾಗಿ ಹೆಂಗೆ ಕ್ವಶನ್ ಕನ್ಫ್ಯೂಸ್ ಮಾಡಿರ್ತಾರೆ ಗೊತ್ತನ್ರಿ, ಹೇಳಿಕೆ ಟೈಪ್ನಾಗ. ಈಗ ಇಂಟರ್ನ್ಯಾಷನಲ್ ಬುಕರ್ ಅವಾರ್ಡ್ ಕೊಟ್ರೆ ನೆನಪೈತಿ? ಯಾರು ಕೊಟ್ರೆ ರೀಸೆಂಟಾಗಿ? 2026 ಕೇಳತ್. ಮತ್ತೆ ಯಾರ? ತೈವಾನ್ದು ಯಾರು? ಯಾಂಗ್ ಸು ಯಾಂಗ್ ಅಂತ ಬರ್ತಾರಲ್ಲ. ಬುಕ್ ಯಾವ್ದು? ಯಾಂಗ್ ಸು ಯಾಂಗ್ ಕರೆಕ್ಟಾ? ತೈವಾನ್ ಟ್ರಾವೆಲ್ ಲಾಗ್. ತೈವಾನ್ ಟ್ರಾವೆಲ್ ಲಾಗ್ ಅಂತ. ಟ್ರಾವೆಲ್ ಲಾಗ್ ಅಂದ್ರೆ ಏನು ಪ್ರವಾಸ ಮಾಡ್ತಿರ್ತಾರಲ್ಲ, ಅದ್ರ ಮೇಲೆ ಒಂದು ಲವ್ ಸ್ಟೋರಿ ಅಲ್ಲ ಅದು. ಇದು ನೆನಪಿರ್ತೈತೆ ನೋಡಿ. ತೈವಾನ್ ಟ್ರಾವೆಲ್ ಲಾಗ್. ಅದ್ರ ಮೇಲೆ ಬುಕ್ ಬರ್ದಾರ. ಅದಕ್ಕೆ ಟ್ರಾನ್ಸ್ಲೇಟ್ ಮಾಡಿದವ್ರು ಲಿನ್ ಕಿಂಗನ್. ಇದು ನೆನಪಿಟ್ಕೋರಿ. ಇದು ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್ ಹೇಳತ್ನ 25 ಬಂದಾಗ ನಮ್ದು ಬರ್ತೈತಿ. ಯಾರು ಬರ್ತಾರೆ? ದೀಪಾ ಬಾಸ್ತಿ ಅಂತ ಬರ್ತಾರಲ್ಲ. ಟ್ರಾನ್ಸ್ಲೇಟ್ ಮಾಡಿದವ್ರು ಯಾವ್ದು ಬುಕ್ ಇತ್ತು ಅವಾಗ? ಎದೆಯ ಹಣತೆ ಅಥವಾ ಹಾರ್ಟ್ ಆಫ್ ಲ್ಯಾಂಪ್ ಹಾರ್ಟ್ ಲ್ಯಾಂಪ್ ಅತ್ತಿತ್ಲ. ಆ ಬುಕ್ಕ 25 ಬುಕರ್ ಪ್ರೈಸ್ ಆತ್. ಇಂಟರ್ನ್ಯಾಷನಲ್ ಬುಕರ್. ಈ ಸರಿ ಇಂಟರ್ನ್ಯಾಷನಲ್ ಬುಕರ್ ಯಾರಿಗೆ ಕೊಟ್ರಂದ್ರ ತೈವಾನ್ದವ್ರದ. ತೈವಾನ್ ಏನತ್ ಬುಕ್ಕಿಂದ ಹೆಸರು? ತೈವಾನ್ ಟ್ರಾವೆಲ್ ಲಾಗ್ ಅಂತ ಬರ್ತೈತಿ. ಬರ್ದವ್ರು ಯಾರತ್ ಕೇಳ್ರ? ಯಾಂಗ್ ಸುಂಗ್ ಅಂತ ನೆನಪಿಟ್ಕೋ ಸಾಕು. ಯಾಂಗ್ ಸುಂಗ್ ನೆನಪಿರ್ತೈತಲ್ಲ. ಇದು ಇಂಟರ್ನ್ಯಾಷನಲ್ ಬುಕರ್ ಬಂದ್ರೆ ಕಂಪಲ್ಸರಿ ಟ್ರಾನ್ಸ್ಲೇಟ್ ಮಾಡಿರ್ಬೇಕು. ಟ್ರಾನ್ಸ್ಲೇಟ್ ಯಾವ ಭಾಷೆಗೆ ಮಾಡಿರ್ತಾರೆ ಅಂದ್ರೆ ಇಂಗ್ಲೀಷಿಗೆ ಮಾಡಿರ್ತಾರೆ. ಯಾರು ಮಾಡ್ರಿ ಟ್ರಾನ್ಸ್ಲೇಟ್? ಯಾರ? ಲಿನ್ ಕಿಂಗ್ ಅಂತ ಬರ್ತಾರೆ. ಯಾಕೆ ಹೇಳತ್ನಂದ್ರೆ ನಾಳೆ ಕೇಳ್ತಾರೆ ಇಂಟರ್ನ್ಯಾಷನಲ್ ಬುಕರ್ ಅಥವಾ ಬುಕ್ ಅದು ಪ್ರೈಸ್ ಕೊಡ್ಬೇಕಾರೆ ಎಲ್ಲಿ ಪಬ್ಲಿಷ್ ಆಗಿರ್ಬೇಕ್ರಿ ಇವ? UK ಪ್ಲಸ್ ಐರ್ಲೆಂಡ್. ಯಾಕೆ ಮಾಡ್ರಿ? UKದಾಗ ಐರ್ಲೆಂಡ್ ಕನ್ಸಿಡರ್ ಮಾಡಿದ್ರ? ಅದಕ್ಕೆ ಕನ್ಫ್ಯೂಸ್ ಆಗಬಾರ್ದು. ನಾಳೆ ಎಲ್ರ ಐರ್ಲೆಂಡ್ ಪೂರ್ತಿ ಐತೆ ಅಂತ ಕೇಳ್ರೆ ಐರ್ಲೆಂಡ್ ಪೂರ್ತಿ UKದಾಗ ಬರಂಗಿಲ್ಲ, ಬರೀ ನಾರ್ದರ್ನ್ ಐರ್ಲೆಂಡ್ ಬರ್ತದೆ. ಅದ್ರ ಸಲ್ಬಂದ ಅವ್ರು ಏನು ಮಾಡ್ರಂದ್ರೆ ಬುಕರ್ ಪ್ರೈಸ್ ಕನ್ಸಿಡರ್ ಮಾಡ್ತಾರಲ್ಲ, ಅವಾಗ ಎಲ್ಲರ UKದಾಗ ಹೇಳಿದ್ವಿ ನಾವು ಯಾವ್ದು EWS ಪ್ಲಸ್ ನಾರ್ದರ್ನ್ ಐರ್ಲೆಂಡ್. ನೀವು ಬರೀ ಐರ್ಲೆಂಡ್ ಅಂತ ನೆನಪಿಟ್ಕೊಂಡಾಗ ಮತ್ತೆ UK ಕನ್ಸಿಡರ್ ಮಾಡಿದ್ರೆ UKದಾಗ ಪಬ್ಲಿಷ್ ಮಾಡ್ರೆ ಮುಗಿತಲ್ಲ. ಐರ್ಲೆಂಡಾಗ ಸಪ್ರೇಟ್ ಕನ್ಸಿಡರ್ ಮಾಡ್ತೀರಂದ್ರೆ ಐರ್ಲೆಂಡ್ ಪೂರ್ತಿ UKದಾಗ ಬರಂಗಿಲ್ಲ. ಓನ್ಲಿ ಏನಂದ್ರೆ ನಾರ್ದರ್ನ್ ಐರ್ಲೆಂಡ್ ಬರ್ತದೆ. ಅದಕ್ಕೆ ಹೇಳತ್ನ ಬುಕರ್ ಗೊತ್ತಾದವಲ್ಲ ಎಲ್ಲಿ ಪಬ್ಲಿಷ್ ಆಗಿರ್ಬೇಕಂದ್ರೆ ಬುಕ್ಕ UK ಪ್ಲಸ್ UK ರನ್ನು ಲಂಡನ್ ರನ್. ಕರೆಕ್ಟ್. UKದಾಗ ದೊಡ್ಡ ಸಿಟಿ ಅದು ಲಂಡನ್. ಪ್ರೈಸ್ ಮನಿ ಎಷ್ಟು? $50 $50,000 ಐತೆ. ಅದಕ್ಕೆ 2 ಕೊಟ್ಟು ಪೌಂಡ್. ಸಾರಿ, ಅವ್ರದ್ದು UKದವ್ರದ್ದು ಯಾವ್ದಂದ್ರೆ ಪೌಂಡ್ ಅಲ್ಲ, 50,000 ಪೌಂಡ್ ಅಂತ ಬರ್ತೈತಿ. ಇದು ಎಲ್ಲರ ಬುಕರ್ ಪ್ರೈಸ್ ಬಂದ್ರೆ ಒಬ್ರಿಗೆ ಕೊಡ್ತಾರೆ. ಅದನ್ನ ಅದೇನಂದ್ರೆ 50,000 ಪೌಂಡ್ ಒಬ್ರಿಗೆ ಹೋಗತಿ. ಎಲ್ಲರ ಇಂಟರ್ನ್ಯಾಷನಲ್ ಬುಕರ್ ಬಂದ್ರೆ ಇಬ್ರು ಮಾಡಿರ್ತಾರೆ. ಒಬ್ರು ಬುಕ್ ಬರ್ದಿರ್ತಾರ, ಒಬ್ರು ಟ್ರಾನ್ಸ್ಲೇಟ್ ಮಾಡಿರ್ತಾರೆ. ಇಬ್ರಿಗೆ 50-50%. ಈಗ ಗೊತ್ತಾತಲ್ಲ. ಈಗ ಹೇಳ್ರಿ UKದಾಗ ಯಾವ ಬರ್ತಾವತ್ತು ಈಗ ಹೇಳ್ರಿ. ಕನ್ಫ್ಯೂಸ್ ಆಗಲ್ಲ. UKದಾಗ ನೆನಪಿರ್ತೈತಲ್ಲ. ಐರ್ಲೆಂಡ್ ನಾಳೆ ಎಲ್ಲರ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಕೇಳಿದಾಗ ನಾಳೆ ಎಲ್ಲರ ಇನ್ ಕೇಸ್ ಐರ್ಲೆಂಡ್ ಪೂರ್ತಿ ಎಲ್ಲರ UKದಾಗ ಬರ್ತೈತೆ ಅಂದ್ರೆ ತಪ್ಪತ್ತು ಹೇಳಿ ಬಂದ್ಬಿಡ್ರಿ. ಯಾಕಂದ್ರೆ ಐರ್ಲೆಂಡ್ ಪೂರ್ತಿ ಬರಂಗಿಲ್ಲ. ಅದ್ರ ಸಲ್ಬಂದ ಬುಕರ್ ನೆನಪಿಟ್ಕೊಂಡ್ಬಿಡ್ರಿ. ಯಾಕಂದ್ರೆ UK ಪ್ಲಸ್ ಎಲ್ಲಿ ಮಾಡ್ತಾರಂದ್ರೆ ಐರ್ಲೆಂಡ್ದಾಗ ಪಬ್ಲಿಷ್ ಮಾಡ್ತಾರೆ. ಈಗ ಹೇಳ್ರಿ UKದಾಗ ಯಾವ್ದಂದ್ರೆ 103ನೇ ತಿದ್ದುಪಡಿ EWS ಅಂತ ಬರ್ತದೆ. ಅಂದ್ರೆ ಯಾವ್ದ? ಇಂಗ್ಲೆಂಡ್. W ಅಂದ್ರೆ ವೇಲ್ಸ್. S ಅಂದ್ರೆ ಸ್ಕಾಟ್ಲೆಂಡ್. ಇದ್ರ ಪ್ಲಸ್ ನಾರ್ತ್ ಐರ್ಲೆಂಡ್ ಕೂಡಿಸ್ರೆ UK ಆತ್. ಅದನ್ನ ಬಿಟ್ರೆ ಯಾವ್ದಾಕತ್ತೆ ಅಂದ್ರೆ ಇದನ್ನ ಎಲ್ರ ನಾರ್ದರ್ನ್ ಐರ್ಲೆಂಡ್ ಬಿಟ್ರೆ ಯಾವ್ದಾಕತ್ತಂದ್ರೆ ಬ್ರಿಟನ್ ಅಕ್ಕ. ಈಗ ಹೇಳ್ರಿ ನಾರ್ಡಿಕ್ ಕಂಟ್ರಿಗಳ್ದು ಕೋಡ್ ಹೇಳ್ರಿ ಬಡಗ್ ನಾವು ರಿವಿಷನ್ ಮಾಡಿಸಿ ಹೋಗ್ತಾನೆ. ಯಾವ್ದ? ಫೈಂಡ್ಸ್ ಗ್ಯಾಪ್ ಅಂತ ನೆನಪಿಟ್ಕೋರ. ಪಾಯಿಂಟ್ಸ್ ಅಂದ್ರೂ ನೆನಪಿರ್ತಾವ. ಗ್ಯಾಪ್ದು ಹೇಳ್ರಿ ಯಾವ ಬರ್ತಾವ? ಗ್ರೀನ್ಲ್ಯಾಂಡ, ಅಲಂದ್ ಐಸ್ಲ್ಯಾಂಡ. ಯಪ್ ಅಂದ್ರ ಎಸ್, ವೆರಿ ಗುಡ್. ಹಿಂಗ ನೆನಪಿಟ್ಕೋರಿ. ಫರೋ ಐಸ್ಲ್ಯಾಂಡ್ ಯಾವ್ದಂದ್ರೆ ಯಾವ್ದ್ರ ಸಲ್ಬಂದಿ ಹೇಳಿದ? ನಾರ್ಡಿಕ್. ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಬಂದಾಗ ಯಾವ್ದೇ ಬರ್ತೈತಿ? SDN ಅಂತ ಹೇಳಿದ್ವಲ್ಲ. S ಅಂದ್ರ ಸ್ವೀಡನ್, D ಅಂದ್ರ ಡೆನ್ಮಾರ್ಕ್, N ಅಂದ್ರ ವೆರಿ ಗುಡ್. ಅವು ಒಪೆಕ್ದು ಏನು ರಿವಿಷನ್ ಮಾಡಲ್ಲ. ಕೋಡ್ ನೆನಪದಾವಲ್ಲ. ಲಡಾಖ್ದು ಕೋಡ್ ಹೇಳ್ರಿ ನೋಡು. ಲಡಾಖ್ದು ಬಡ ನೆನಪದಾವಲ್ಲ. ಹೊಳ್ಳಿ 7 ಡಿಸ್ಟಿಕ್ಕಾಗೆ ಯಾವ ಬೇಕಾದ್ ಕೇಳ್ಬೋದು. ಅವು ಹೆಸರು ನೆನಪಿರ್ಲಿಕ್ಕೆ ಒಂದು ಕೋಡ್ ಹೇಳಿ. ಅದಕ್ಕೆ
ಕೋಡ್ ಹೇಳೇ ಬೇಡ ಹೇಳಿ. CDS ZN ಅಂತ ನೆನಪಿಟ್ಕೋರು, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ ಬರ್ತಾರೆ, ನೆನಪಿರ್ತೈತಲ್ಲ. CDS ZN ಅಂತ ನೆನಪಿಟ್ಕೋರು. ಯಾಕೆ ಹೇಳತ್ನಂದ್ರೆ ಲಡಾಖ್ ನ್ಯೂಸ್ನಾಗ ಐತ್ರಿ, ಹೇಳಿದ್ವಲ್ಲ ಯಾವ ಶೆಡ್ಯೂಲ್ ಡಿಮ್ಯಾಂಡ್ ಮಾಡತ್ತಾರ ಲಡಾಖ್ನವ್ರು. ಆ ಲಡಾಖ್ ಮೇಲೆ ಏನು ಬೇಕಾ ಕೇಳ್ಬೋದು, ಯಾವ ಡಿಸ್ಟಿಕ್ ಇಲ್ಲ ಅಂತ ಕೇಳ್ಬೋದು, ಅಥವಾ ಹೊಸ ಯಾವ ಕ್ರಿಯೇಟ್ ಆಗ್ಯಾರತ್ತು ಕೇಳ್ಬೋದು, ನೆನಪಿರ್ತೈತಲ್ಲ. CDS ZN ಅಂತ ಹೇಳಿ ಇವು ಹೊಸ ಕ್ರಿಯೇಟ್ ಆಗಿದ್ದು. ಹಳಿವು ಯಾವಿದ್ದು ಎರಡು ಅವು ಮರಿಬಾರ್ದು. ಮತ್ತು ಕಾರ್ಗಿಲ್ಲ ಮತ್ತು ಲೇ ಆಡಿದ್ವಲ್ಲ, ಈಗ CDS ZN ಅಂತ ಹೇಳಿ ಚೀಫ್ ಡಿಫೆನ್ಸ್ ಸ್ಟಾಫ್ ಅಂತ ಬರ್ತಾರಲ್ಲ, ಹಂಗೆ CDS ZN. ಸಿ ಅಂದ್ರೆ ಯಾವ್ದು ಹೇಳ್ರಿ, ಚಾಂಗ್ತಾಂಗ್. ಡಿ ಅಂದ್ರೆ ಡ್ರಾಸ. CDS. ಎಸ್ ಅಂದ್ರೆ ಶ್ಯಾಮ್, ನೆನಪಿರ್ತೈತಲ್ಲ. ಚಾಂಗ್ತಾಂಗ, ಡ್ರಾಸ, ಶ್ಯಾಮ್ ಇವು ಮೂರು. ಅದು ZN ಜಾಸ್ಕರ್ ಅಂತ ಬರ್ತೈತಿ. ಎನ್ ಅಂದ್ರೆ ನೂಬ್ರಾ. ವೆರಿ ಗುಡ್, ಸಾಕು. ಕಲ್ಪಸಾರ್ ಪ್ರಾಜೆಕ್ಟ್ ಹೇಳ್ರಿ, ಯಾವ ಕಂಟ್ರಿ ಹೆಲ್ಪ್ ಮಾಡತೈತಿ? ಯಾವ್ದು ಮಾಡತೈತಿ? ಕಲ್ಪಸಾರ್ ಪ್ರಾಜೆಕ್ಟ್ಗೆ ಯಾವ ಕಂಟ್ರಿ ಹೆಲ್ಪ್ ಮಾಡತೈತಿ? ನೆದರ್ಲ್ಯಾಂಡ್. ನೆನಪಿಟ್ಕೋರಿ, ನೆದರ್ಲ್ಯಾಂಡ್ ಕಂಟ್ರಿ ಹೆಲ್ಪ್ ಮಾಡತ್ತಲ್ಲ. ಇಂಡಿಯಾದ ಯಾವ ಭಾಗನಾಗ ಇದನ್ನ ಮಾಡತ್ತಾರ, ಡ್ಯಾಮ್ ಕಟ್ಬೇಕತ್? ಗಲ್ಫ್ ಆಫ್ ಕಂಬಾತ, ದಿಯು ದಮನ್ ಅಂತಿಲ್ಲಿ, ಅಥವಾ ಎಲ್ಲಿ ಗಲ್ಫ್ ಆಫ್ ಕಂಬಾತ್ ಅಂತಿಲ್ಲಿ. ಕಲ್ಪಸಾರ್ ಪ್ರಾಜೆಕ್ಟ್ ಅಂತ ಬಂದ್ರೆ ನೆನಪಿಟ್ಕೋರಿ ಯಾವ ಕಂಟ್ರಿ ಹೆಲ್ಪ್ ಮಾಡತ್ತೈತೆ ಅಂದ್ರೆ, ವೆರಿ ಗುಡ್. ನೆಕ್ಸ್ಟ್ ಇದು ಹೇಳ್ರಿ, ರೀಸೆಂಟಾಗಿ ಮಿಡಲ್ ಅಥವಾ ಇದನ್ನು ಮಧ್ಯ ವಲಯ ಮಂಡಳಿದ ಅಧ್ಯಕ್ಷತೆ ವಹಿಸಿದ್ರಲ್ಲ, ಎಲ್ಲಾಗಿತ್ತಂದ್ರೆ ಮಧ್ಯ ವಲಯ ಮಂಡಳಿ ಅಥವಾ ಝೋನಲ್ ಕೌನ್ಸಿಲ್ ಅಥವಾ ಎಲ್ಲಾಗಿತ್ತ? ಛತ್ತೀಸ್ಗಢ. ಓಕೆ. ಇದಾಡ್ರ, ಇದನ್ನು ಫಾದರ್ ಆಫ್ ಆಲ್ ಡೀಲ್ ಅಂತ ಯಾವ್ದು ಕರೀತಾರ? ನಾ ಕ್ವಶನ್ ಅಲ್ಲೇ ಕನ್ಫ್ಯೂಸ್ ಮಾಡಿ. ಫಾದರ್ ಆಫ್ ಅಪ್ಪ ಯಾವ್ದ? USA. ಅದು ಎದಕ್ಕೆ ಫಾದರ್ ಆಫ್ ಆಲ್ ಡೀಲ್ ಅಂದಾರ ಅಂದ್ರೆ ನೆನಪಿಟ್ಕೋರಿ, ಇಲ್ಲಿ ಏನು ಯುರೋಪಿಯನ್ ಮದರ್ ಆಫ್ ಆಲ್ ಡೀಲ್ ಅಂತಾರಂದ್ರೆ ಮದರ್ಗೆ ಅಂದ್ರೆ ತಾಯಿ ಕರ್ನೆ ಇರ್ತದೆ. ಇಲ್ಲೆಲ್ಲ ಫ್ರೀ ಟ್ರೇಡ್ ಮಾಡಾಕಿದ್. ಬಟ್ ಫಾದರ್ ಆಫ್ ಆಲ್ ಡೀಲ್ ಅಂದಾರಲ್ಲ, ಅಲ್ಲಿ ನಾಳೆ ಎಲ್ಲರ ಫ್ರೀ ಟ್ರೇಡ್ ಹತ್ತಾಕ್ ಬಂದಿರಿ. ಅಮೆರಿಕಾ ಜೋಡ ನಮ್ದು ಫ್ರೀ ಟ್ರೇಡ್ ಇಲ್ಲ. ಅಮೆರಿಕಾದವ್ರು ಸಿಕ್ಕಂಗೆ ಟ್ಯಾಕ್ಸ್ ಹಾಕತ್ತಿದ್ರು ಗೊತ್ತೈತಲ್ಲ, 400% ಹಾಕಿನಿ, 500% ಹಾಕಿನಿ ಅಂತೇಳಿ. ಆ ಟೈಮ್ನಾಗ ಇಂಡಿಯಾ ಮೇಲೆ 50% ಹಾಕಿದ್ರು. 50 ಇದ್ದಿದ್ದು 25 ಆಗಿತ್ತು. ಆ 25 ತಂದಿದ್ದು 18% ಮಾಡ್ರಿ. ಅದು 18 ಅಲ್ಲ, 18% ಏನು ಅಗ್ರಿಮೆಂಟ್ ಮಾಡ್ಕೋತಾರಲ್ರಿ. 25% ಆಗಿದ್ದು ನಮ್ಮ ಮೇಲೆ ಬರ್ಡನ್ ಆಗತ್ತಿತ್ತು. ಯಾಕಂದ್ರೆ ನಮ್ಮಲ್ಲಿ 100 ರೂಪಾಯಿ ಇದ್ದಿದ್ದು ಪೆನ್ನಲ್ಲಿ 25 ರೂಪಾಯಿ ಆ್ಯಡ್ ಮಾಡ್ರೆ 125 ಆಕೈತೆ ಅಂತ ನಮ್ಮ ಯಾರು ತಗೋತಾರೆ ಪೆನ್ನಲ್ಲಿ ಹೋಗಿ. ಅದ್ರ ಸಲ ಮಂದಿ ಏನು ಮಾಡ್ರಿ ಅಂದ್ರೆ ಟ್ಯಾಕ್ಸ್ ಏಟ್ ಮಾಡ್ರಿ ಅಂದ್ರೆ 18% ಅಂತಂದ್ರಲ್ಲ, ಆ ಅಗ್ರಿಮೆಂಟ್ಗೆ ಏನಂತ ಕರೀತಾರಂದ್ರೆ ಫಾದರ್ ಆಫ್ ಆಲ್ ಡೀಲ್ ಅಂತ ಕರೀತಾರೆ. ಎರಡು ಕನ್ಫ್ಯೂಸ್ ಆಗಬಾರ್ದು. ಮದರ್ ಆಫ್ ಆಲ್ ಡೀಲ್ ಅಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್. ಇದು ಯುರೋಪಿಯನ್ ಯೂನಿಯನ್ ಜೋಡನ ಫ್ರೀ ಟ್ರೇಡ್. ಎದಕ್ಕೆ ಮದರ್ ಅಂದಾರಂದ್ರೆ ಪೂರ್ತಿ ತಾಯಿಗಳು. ಎದಕ್ಕಂದ್ರೆ ಒಟ್ಟ ಪೂರ್ತಿ ಏನಂದ್ರೆ ಫ್ರೀ ಟ್ರೇಡ್ ಮಾಡ್ಬೋದು. ಇಲ್ಲಿ ಎಷ್ಟು ರೂಪಾಯಿಗೆ ಮಾರ್ತಿರ್ತೀವಿ ಅಲ್ಲಿ ಹೋಗಿ 8 ರೂಪಾಯಿಗೆ ಮಾರ್ತಾರೆ. ಬಟ್ ಫಾದರ್ ಆಫ್ ಆಲ್ ಡೀಲ್ ಬಂದಾಗ ಎಲ್ಲರ ನಾಳೆ ಇದು ಮುಕ್ತ ವ್ಯಾಪಾರ ಒಪ್ಪಂದ ಅಂದ್ರೆ ಮುಕ್ತ ವ್ಯಾಪಾರ ಒಪ್ಪಂದ ಅಲ್ಲ. ನೆನಪಿರ್ತೈತಲ್ಲ ಯಾವ ಕಂಟ್ರಿ ಜೋಡ ಅಂದ್ರೆ ಇದು? ಅಮೇರಿಕಾ. ನೆನಪಿರ್ತೈತಿ? ಇಲ್ಲ ಇದು ಹೇಳ್ರಿ. ನಮ್ಮಲ್ಲಿ ಈಗ ಇತ್ತೀಚೆಗೆ ಅರಣ್ಯ ಇಲಾಖೆದವ್ರು ಹೊಸ ಇನಿಷಿಯೇಟಿವ್ ತಂದ್ರೆ ಈ ಸಫಾರಿ ಸಲ್ಮಂದಿ ಏನು ಮಾಡ್ಯಾರ ಹೇಳ್ರಿ? ಸಫಾರಿ ಸಲ್ಮಂದಿ ಹೇಳಿದ್ನಿಲ್ಲ, ತೆರೆದ ವಾಹನಗಳನ್ನ ಅಗ್ರಿ ಮಾಡ್ತಾರ ಇಲ್ಲ? ಇಲ್ಲಲ್ಲ, ನೆನಪಿರ್ತೈತಲ್ಲ. ಇವು ತೆರೆದ ವಾಹನಗಳು ಸಫಾರಿ ಅಂತ ಬರ್ತೈತಲ್ಲ, ಈ ಸಫಾರಿ ಅನ್ನೋದು ನ್ಯಾಷನಲ್ ಪಾರ್ಕ್ ಆಗಲಿ ಅಥವಾ ಜಿಯೋಗ್ರಫಿಕಲ್ ಏರಿಯಾದಾಗ ಆಗಲಿ ಯಾವ ಒಂದು ಝೋನ್ದಾಗ ಬರ್ತೈತಿ ಸಫಾರಿ ಅಂತ ಹೇಳಿದ್ರಿ. ಈಗ ನಾಳೆ ಎಲ್ಲಿ ಕ್ವಶನ್ದಾಗ ಹೇಳಿಕೆ ಟೈಪ್ನಾಗ ಹಿಂಗೆ ಕೇಳಿರ್ತಾನೆ. ಕರ್ನಾಟಕದಾಗ ಇತ್ತೀಚೆಗೆ ಏನು ಮಾಡ್ರಿ ಅಂದ್ರೆ ಅರಣ್ಯ ಇಲಾಖೆದವರು ಕ್ರಮಗಳ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ತಡ್ರು ಹೇಳ್ತೀನಿ ಕ್ವಶನ್ ಆಮೇಲೆ ಆನ್ಸರ್ ಮಾಡೋಕ್ಕೆ ತಪ್ಪಾಗಿದೆ ಅಂತ ಕೇಳಿರ್ತಾನೆ. ಅವು ಸ್ಟೇಟ್ಮೆಂಟ್ ವೈಸ್ ಕೊಟ್ಟಿರ್ತಾನೆ. ಇತ್ತೀಚೆಗೆ ತೆರೆದ ವಾಹನಗಳನ್ನ ಅವಕಾಶ ಕೊಟ್ಟಿಲ್ಲ ಯಾವುದಂದ್ರೆ ಸಫಾರಿ ಮಾಡೋಕೆ. ಈ ಸಫಾರಿ ಅನ್ನೋದು ಯಾವ ಝೋನಲ್ಲೇ ಬರ್ತದೆ? CBT ಅಂತ ಹೇಳಿದ್ರಲ್ಲ, ಆ CBTದಾಗ ಯಾವ ಝೋನ್ಯಾಗ ಬರ್ತೈತೆ? ಕೋರ್ ಝೋನ್, ಬಫರ್ ಝೋನ್, ಟ್ರಾನ್ಸಿಷನ್ ಝೋನ್. ಎಲ್ಲಿ? ಬಫರ್ ಝೋನ್ಯಾಗ ನೆನಪಿಟ್ಕೋರು ಹೇಳಿದ್ನೆಲ್ಲ. ಪೂರ್ತಿ ರೆಸ್ಟ್ರಿಕ್ಟೆಡ್ ಝೋನ್ ಅಂದರೆ ಯಾವುದು? ಕೋರ್ ಝೋನ್. ಇವು ಹೆಂಗೆ ಕೇಳಿರ್ತಾರಂದ್ರೆ ಈಗ ಸಫಾರಿ ಭಾಳ ನ್ಯೂಸ್ನಾಗ ಐತಿ, ಬ್ಯಾನು ಮಾಡನ್ನತ್ತಾರ ನೋಡ್ರಿ. ಸಫಾರಿಗೆ ಹೋದಾಗ ವೈಲ್ಡ್ ಲೈಫ್ ಎನಿಮಲ್ಗಳಿಗೆ ಇದನ್ನಾಗೋದು ಅಥವಾ ಅಟ್ಯಾಕ್ ಮಾಡೋದು, ಜನ ಸಾಯೋದು ಮಾಡತ್ತಾರಲ್ಲ. ಈ ಸಫಾರಿ ಆಗಲಿ ಅಥವಾ ಎಕೋ ಟೂರಿಸಮ್ ಆಗಲಿ ಯಾವ ಝೋನ್ದಾಗ ಬರ್ತೈತೆ ಅಂದ್ರೆ ಬಫರ್ ಝೋನ್. ನೆನಪೈತಲ್ಲ? ಕೋರ, ಬಫರ್, ಟ್ರಾನ್ಸಿಷನ್. ನೆನಪಿರ್ತೈತಿ? ಸಿರೀಸ್ ಹೆಂಗೆ ಬರ್ತೈತೆ ಅಂದ್ರೆ ಒಂದೇದು ಕೋರ್ ಝೋನ್ ಇರ್ತೈತಿ. ಕೋರ್ ಝೋನ್ಯಾಗ ಏನಿರ್ತೈತೆ ಅಂದ್ರೆ ಪೂರ್ತಿ ರೆಸ್ಟ್ರಿಕ್ಟೆಡ್ ಇರ್ತೈತಿ, ಓನ್ಲಿ ಮಾನಿಟರ್ ಮಾಡ್ಬೋದು. ಮತ್ತೆಲ್ಲರ ಇಲ್ಲಿ ಮಾನಿಟರ್, ರಿಸರ್ಚ್ ಅಥವಾ ಎಜುಕೇಷನಲ್ ಬರಂಗಿಲ್ಲ. ಏನು ಬರ್ತದ್ರೆ ಮಾನಿಟರ್ ಅಂದ್ರೆ ಗೊತ್ತಾಗತ್ತಲ್ಲ, ಮಾನಿಟರ್ ಬೇರೆ, ರಿಸರ್ಚ್ ಬೇರೆ. ಕೋರ್ ಝೋನ್ಯಾಗ ಮಾನಿಟರ್ ಮಾಡೋದಂದ್ರೆ ಏನೋ ನಾಳೆ ಎಲ್ಲರ ಮಾನಿಟರ್ ಮಾಡಕ್ಕೆ ಬಿಟ್ಟಾರಲ್ಲ ಅಂದ್ಕೂಡಲೇ ಅಲ್ಲಿ ರಿಸರ್ಚ್ ಮಾಡ್ತಾರತ್ತಲ್ಲ. ಮಾನಿಟರ್ ಮಾಡೋದಂದ್ರೆ ಕೋರ್ ಝೋನ್ಯಾಗ ಯಾವ ಸ್ಪೀಸೀಸ್ ಅದಾವ ಅಥವಾ ಯಾವ ಎನಿಮಲ್ ಅದಾವ ಬದುಕ್ಯಾವತ್ತು ಗೊತ್ತಾಗಬೇಕು ಬೇಡ, ಅವ್ನು ನೋಡೋದು ಅಥವಾ ಡಾಟಾ ಕಲೆಕ್ಟ್ ಮಾಡ್ಬೇಕಲ್ಲ. ಅದ್ರ ಸಲ್ಮ ಮಾನಿಟರ್ ಮಾಡ್ತಾರೆ. ಬರೀ ಏನಂದ್ರೆ ಮಾನಿಟರ್ ಮಾಡೋ ಸಲ್ಮಂದ ಅಷ್ಟ. ಬಟ್ ರಿಸರ್ಚ್ ಆಗಲಿ ಅಥವಾ ಎಜುಕೇಷನಲ್ ರಿಸರ್ಚ್ ಆಗಲಿ ಎಲ್ಲಿ ಸ್ಟಾರ್ಟ್ ಆಕತ್ತಂದ್ರೆ ಟ್ರಾನ್ಸಿಷನ್ ಇದನ್ನ ಯಾವ್ದಂದ್ರೆ ಬಫರ್ ಝೋನ್ಯಾಗ. ಯಾಕೆ ಬಫರ್ ಝೋನ್ಯಾಗ ಅಂದ್ರೆ ಅವು ಗಿಡ ಕಿತ್ಕೊಂಡು ಹೋಗ್ಬೋದು ಅಥವಾ ತಪ್ಪಲ ಹರ್ಕೊಂಡು ಹೋಗ್ಬೋದು ಅಥವಾ ಪ್ರಾಣಿದ ಏನರ ಸಂಗ್ರಹಣೆ ಮಾಡಿ ಹೋಗ್ಬೋದು. ಅದು ಎಲ್ಲಿ ಬರ್ತೈತೆ ಅಂದ್ರೆ ಬಫರ್ ಝೋನ್ಯಾಗ. ನೆನಪಿರ್ತೈತಲ್ಲ? ಏನು ಹೇಳಿಕೆ ಕನ್ಫ್ಯೂಸ್ ಆಗೋದು ಕನ್ಫ್ಯೂಸ್ ಆಗಬೇಡ್ರಿ. ನೆಕ್ಸ್ಟ್ ರೀಸೆಂಟಾಗಿ ಹೇಳ್ರಿ ನೋಡು, ಆಳ್ವಾರದ ಅಥವಾ ನೈನಾರದ ಇತ್ತೀಚೆಗೆ ಭಗ್ನ ಅವಶೇಷಗಳು ಕಂಡು ಬರ್ತಾವೆ. ಯಾರ್ದು ಕಂಡು ಬರ್ತಾವೆ? ಇಲ್ಲಿ ಬಗ್ನಾರ ಆಳ್ವಾರದ್ದು ಬರ್ತಾವ ಅಥವಾ ನೈನಾರದ್ದು ಬರ್ತದ್ರಿ? ಯಾರ್ದ? ಆಳ್ವಾರರು. ಎಷ್ಟು ಮಂದಿ ಆಳ್ವಾರರು ಕೂಡಿದಕ್ಕೆ ಆಳ್ವಾರರು ಓದ್ತಾರೋ? 12. ನೈನಾರರು ಬಂದ್ರೆ ಧರ್ಮ ಹೇಳ್ರಿ ಬಡ ಬಡ. ನೈನಾರದ್ದು ಯಾವುದು? ಶೈವ. ಶೈವ ಕರೆಕ್ಟ್, ನೈನಾರದ. ಆಮೇಲೆ ಆಳ್ವಾರದ್ದು ಬಂದಾಗ ಬೆಂಕಿ. ನೆನಪದಾವಲ್ಲ? ಎಲ್ಲಿ ಕಂಡು ಬರ್ತಿದ್ರ ಅವಶೇಷಗಳ? ಎಲ್ಲಿ? ಹಂಪಿ. ಯಾವ ದೇವಾಲಯ? ಹಜಾರ. ಇವು KEದವ್ರು ಬಂದಾಗ ಕರ್ನಾಟಕದಾಗ ಏನು ಕರೆಂಟ್ ಅಫೇರ್ಸ್ ಇರ್ತಾರಲ್ಲ ಪೂರ್ತಿ ಡೆಪ್ತಾಗೆ ಹೋಗಿರ್ತಾರೆ. ಯಾವುದು ಹಳ್ಳಿ ಬಂದ್ರೆ ಡೈರೆಕ್ಟ್ ಹಳ್ಳಿ ಲೆವೆಲ್ಗೆ ಹೋಗ್ಬಿಟ್ಟಿರ್ತಾರೆ ಅವ್ರು. ಅದ್ರ ಸಲ್ಮಂದ್ ನೆನಪಿಟ್ಕೋರಿ. ಎಲ್ಲಿ ಅಂದ್ರೆ ಹಂಪಿ ಒಳಗೆ ಹಜಾರ ರಾಮಸ್ವಾಮಿ ದೇವಾಲಯ. ಯಾವುದು ಅವಶೇಷಗಳು ಕಂಡು ಬಂದವು?
ನಾಳೆ ಚೋಳರ ಆಳ್ವಾರ ನೈನಾರ ಹಿಂಗೆ ಹಾಕಿರ್ತಾರೆ ಯಾರ್ದ ಆಳ್ವಾರ ಮತ್ತು ನೈನಾರ ಆಳ್ವಾರ ಕನ್ಫ್ಯೂಸ್ ಆಗಿ ನೈನಾರ ಹಾಕಿ ಬಂದಿರಿ ಮತ್ತು ನೆಕ್ಸ್ಟ್ ಇದು ಹೇಳ್ರಿ ಆದಿಲ್ ಶಾ ಅಂತ ರೀನೇಮ್ ಮಾಡ್ತಾರ ಅಂತ ಹೇಳಿದ್ನಿ ಎಲ್ಲಿದ್ದು ಎಲ್ರಿ ಜಮ್ಮು ಕಾಶ್ಮೀರ್ನಾಗ ಈಗ ಹೇಳ್ರಿ ನೋಡು ಜಮ್ಮು ಕಾಶ್ಮೀರದಾಗ ಒಂದು ಫಿಶಿಂಗ್ ಫೆಸ್ಟಿವಲ್ ಅಂತ ಮಾಡ್ತಾರೆ 400 ವರ್ಷದಿಂದ ಮಾಡ್ತಿರುತ್ತೆ ಎನ್ಸೆಂಟ್ ಫೆಸ್ಟಿವಲ್ ರೀಸೆಂಟಾಗಿ ಒಳ್ಳೆ ಮಾಡತ್ತಾರ ಅದನ್ನ ಯಾವ್ದು ಏನಂತ ಹೆಸರು ಕರಿತಾರೆ ಹೇಳ್ರಿ ನೋಡು ಫಿಶಿಂಗ್ ಫೆಸ್ಟಿವಲ್ ಅಥವಾ ಮೀನುಗಳ ಹಬ್ಬ ಅಂತ ಕರೀತಾರೆ ಮೀನುಗಳ ಹಬ್ಬ ಅಂದ್ರೆ ನದ್ಯಾಗ 1000 ಜನ ಇಳಿದ್ಬಿಟ್ಟಿರ್ತಾರೆ ಯಾರು ಕೈ ಸಿಗ್ತಾವ ಮೀನು ತಗೊಂಬರೋದು ಹೇಳ್ರಿ ಯಾವ್ದು ಹಬ್ಬ ಇದು ಎನ್ಸೆಂಟ್ ಹಬ್ಬ ಅಂತ ಕರೀತಾರೆ ಜಮ್ಮು ಕಾಶ್ಮೀರ್ನಾಗ ಈಗ ಏನದು 2019 ಇದನ್ನಾಗಿತ್ತಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡ್ರಿ ರೀಸೆಂಟಾಗಿ ಯಾವ್ದು ಹೇಳ್ರಿ ಹಬ್ಬದ ನೆನಪಿರ್ಬಾರ್ದು ನನಗೂ ಹೆಸರು ನೆನಪಿಲ್ಲ ತಡಿ ಪಂಜಾತ್ ನಾಗ್ ಫೆಸ್ಟಿವಲ್ ನೋಡಿ ಹೇಳ್ಬೇಕಲ್ವ ಪಂಜಾತ್ ನಾಗ್ ಫೆಸ್ಟಿವಲ್ ಅಥವಾ ಫಿಶರೀಸ್ ಫೆಸ್ಟಿವಲ್ ಅಂತ ಕರೀತಾರೆ ನೆನಪಿಟ್ಕೋರಿ ಜಮ್ಮು ಕಾಶ್ಮೀರ್ನಾಗ ಎರಡು ನೆನಪಿರ್ತಾವಲ್ಲ ಯಾವ್ಯಾವ ಹೇಳ್ರಿ ಜಮ್ಮು ಕಾಶ್ಮೀರದ ಪಂಜಾತ್ ನಾಗ್ ಫೆಸ್ಟಿವಲ್ ಹೇಳಿ ಎದ್ರ ಸಲ್ಬಂದ್ ಹಬ್ಬ ಅಂದ್ರೆ ಈಗ ನಾಳೆ ಏನು ಹಾಕಿರ್ತಾರ ಹೇಳಿಕೆ ಟೈಪ್ನಾಗ ಪಂಜಾತ್ ನಾಗ್ ಫೆಸ್ಟಿವಲ್ ಅಂತ ಕೊಟ್ಟ ಇದು ಒಂದು ಹಾರ್ವೆಸ್ಟಿಂಗ್ ಫೆಸ್ಟಿವಲ್ ಅಥವಾ ಇದು ಯಾವ್ದು ಜಮ್ಮು ಕಾಶ್ಮೀರಾಗ ಒಂದು ಸೀರಿದೋ ಏನೋ ರೇಷ್ಮಿದ್ ಬರ್ತೈತಲ್ಲ ಅದು ಸಿಲ್ಕ್ ಏನೋ ಬರ್ತದೆ ಶಾಲ ತಾಸ್ಮಿನ ಶಾಲ್ ಅಂತಾದ್ರ ಹಬ್ಬ ಏನ್ರಾತ ಆಪ್ಷನ್ ಹೋಗಿದ್ರೆ ಇದು ಎದ್ರದಂದ್ರೆ ಫಿಶಿಂಗ್ ಹಬ್ಬ ಅಂತ ಕರೀತಾರೆ ಯಾವ್ದಂದ್ರೆ ಪಂಜಾತ್ ಫೆಸ್ಟಿವಲಲ್ಲಿ ಜಮ್ಮು ಕಾಶ್ಮೀರ್ನಾಗ ಇನ್ನೊಂದು ಏನು ಹೇಳಿದ್ವಿ ಜಮ್ಮು ಕಾಶ್ಮೀರದಂದ್ರೆ ಆದಿಲ್ ಶಾ ಹುಸೇನ್ ಆದಿಲ್ ಶಾ ಅಂತ ರೀನೇಮ್ ಮಾಡ್ಯಾರ ಅಲ್ಲಿ ಕನ್ನಡ ಸಾಲಿಗೆ ನೆನಪಿರ್ತೈತಲ್ಲ ಈ ಜಮ್ಮು ಕಾಶ್ಮೀರ್ ರೀಆರ್ಗನೈಸೇಷನ್ ಆ್ಯಕ್ಟ್ ಅಥವಾ ಜಮ್ಮು ಕಾಶ್ಮೀರ್ ರಾಜಸ್ಥಾನ ಇದನ್ನ ಹತ್ರ ಕೇಂದ್ರಾಡಳಿತ ಪ್ರದೇಶ ಅಥವಾ ರೀಆರ್ಗನೈಸೇಷನ್ ಆ್ಯಕ್ಟ್ ಯಾವ ಇಯರ್ದಾಗ ಬರ್ತೈತಿ 2019 ಅದ್ರ ಪ್ರಕಾರ 2 ಸ್ಥಾಪನೆ ಆಕಾವ ಯಾವ ಲಡಾಖ ಮತ್ತು ಜಮ್ಮು ನೆನಪಿಟ್ಕೊ ಈ ಸ್ಮೈಲ್ ಇನಿಷಿಯೇಟಿವ್ ಯಾವ 2 ಕಂಟ್ರಿ ಯುರೋಪಿಯನ್ ಯೂನಿಯನ್ ಅದು ನೆನಪಿಟ್ಕೋರಿ ಯುರೋಪಿಯನ್ ಯೂನಿಯನ್ ಅಂದ್ರೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿದವ್ರ ಪ್ಲಸ್ ಯಾರು ಮಾಡ್ಯಾರ ಅಂದ್ರೆ ಚೀನಾದವ್ರು ಎದಕ್ಕೆ ಮಾಡ್ತಾರೆ ಇದು ಸ್ಮೈಲ್ ಸ್ಯಾಟಲೈಟ್ ಹೇಳಿದ್ನಲ್ಲ ಯಾವ್ಯಾವ ಇದ್ರೊಳಗೆ ಹೊಂಟಾರ ಮಂಡಳಿ ಒಳಗೆ ಐನೋಸ್ಪಿಯರ್ ಮತ್ತು ಮಿಸೋಸ್ಪಿಯರ್ ಅವು 2 ಥರ ಲೆವೆಲಿಗೆ ಬಿಟ್ಟಾರ ಅದಕ್ಕಾದ್ರೆ ಅರ್ಥ ಅಬ್ಸರ್ವ್ ಮಾಡಕ್ಕೆ ನೆನಪಿಟ್ಕೋರಿ ಯಾವ 2 ಕಂಟ್ರೀಸ್ ಅಂದ್ರೆ ಇದು ಯುರೋಪಿಯನ್ಸ್ ESA ಅಂತ ನೆನಪಿಟ್ಕೋರಿ ಯಾಕಂದ್ರೆ ಇವು ಏನಾರ ಸ್ಪೇಸ್ ರಿಲೇಟೆಡ್ ಬಂದೈತಿ ಅವ್ರು ಸ್ಪೇಸ್ ಏಜೆನ್ಸಿನ ಪಾರ್ಟಿಸಿಪೇಷನ್ ಮಾಡ್ಬೇಕು ನಾಳೆ ಕಂಟ್ರಿ ಕೇಳಿದಾಗ ಯುರೋಪ್ ಅಂತ ಹಾಕ್ರಿ ಬಟ್ ಏನರ ಡೈರೆಕ್ಟ್ ಎಲ್ಲರ ಸ್ಪೇಸ್ ಏಜೆನ್ಸಿ ಅಂತ ಕೇಳಿರ್ತೀನಿ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅಂತ ಕೇಳ್ಬೇಕು ನಮ್ದು ಇಂಡಿಯಾ ಯಾವ ಕಂಟ್ರಿ ಜೋಡ್ ಮಾಡಿದಾಗ ಸ್ಪೇಸ್ ಏಜೆನ್ಸಿ ಕೇಳಿದಾಗ ಇಸ್ರೋ ಅಂತ ಹಾಕಿರ್ತಾರೆ ಬರೀ ಕಂಟ್ರಿ ಕೇಳಿದಾಗ ಇಂಡಿಯಾ ಅಂತ ಹಾಕ್ತೀವಿ ಇಂಡಿಯಾದ ಇರೋದು ಅದು ಒಂದೈತಿ ನೆನಪಿರ್ತೈತಲ್ಲ ಇದು ಹೇಳ್ರಿ ಸಿ ಮಾರ್ಟ್ ಹೇಳಿದ್ವಲ್ಲ ಯಾವ ಮಿನಿಸ್ಟ್ರಿ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಇವೆಲ್ಲ ನೆನಪಿಟ್ಕೋಬೇಕು ಸಿ ಮಾರ್ಟ್ ಅಂತ ಬಂದ್ರೆ ಸಿ ಫುಲ್ ಫಾರ್ಮ್ ರೀ ಸೆಲ್ಫ್ ಹೆಲ್ಪ್ ಎಂಟರ್ಪ್ರೈಸ್ ವೆರಿ ಗುಡ್ ನೆಕ್ಸ್ಟ್ ಇದು ಹೇಳಿ ರೀಸೆಂಟಾಗಿ ಇದು ಹೇಳಿ ಪ್ರಿಸಿಷನ್ ಗೈಡೆಡ್ ಮಿಸೈಲ್ ಫಸ್ಟ್ ಟೈಮ್ ಡ್ರೋನ್ ಥ್ರೂ ಟೆಸ್ಟ್ ಮಾಡ್ಯಾರ ಎಲ್ಲಿ ಮಾಡ್ಯಾರ ಡ್ರೋನ್ದಿಂದ ಟೆಸ್ಟ್ ಮಾಡ್ಯಾರ ಆಂಧ್ರ ಪ್ರದೇಶ ಇದೆಯಲ್ಲಿ ಕರ್ನೂಲ್ ನೆನಪಿರ್ತೈತಲ್ಲ ಡ್ರೋನ್ ಥ್ರೂ ಮಿಸೈಲ್ ಟೆಸ್ಟ್ ಮಾಡಿದ್ದು ಯಾರು ಮಾಡ್ಯಾರ ಅಂತ ಕೇಳ್ರಿ ನಾಳೆ ಇದು ಪೂರ್ತಿ ಕಾನ್ಸೆಪ್ಟ್ ನೆನಪಿಟ್ಕೊಂಡೇಳಿ ಅವ್ರು ಎಲಿಮಿನೇಟ್ ಮಾಡಕ್ಕೆ ಏನು ಕೇಳ್ರೂ ಗೊತ್ತಾಗತ್ತಲ್ಲ DRDOದವ್ರು ಟೆಸ್ಟ್ ಮಾಡಿದ್ದೆ ಇದಕ್ಕೆ ಪ್ರಿಸಿಷನ್ ಮಿಸೈಲ್ ಟೆಸ್ಟ್ ಅಂತ ಕರೀತಾರೆ ಎಲ್ಲಿ ಮಾಡ್ಯಾರ ಅಂದ್ರೆ ಕರ್ನೂಲ್ ಆಂಧ್ರ ಪ್ರದೇಶ್ ಕರ್ನೂಲ್ ಎಲ್ಲಿ ಬರ್ತದೆ ಮತ್ತು ವೆರಿ ಗುಡ್ ನೆಕ್ಸ್ಟ್ ಇದು ಹೇಳಿ ರೀಸೆಂಟಾಗಿ ಅಲನ್ ಹಿಲ್ಸ್ ಅಂತ ಕಂಡು ಬರ್ತದೆ ರೀ ಅಲನ್ ಹಿಲ್ಸ್ ಅನ್ನೋದು ಎಲ್ಲಿ ಕಂಡು ಬರ್ತೈತೆ ರೀಸೆಂಟಾಗಿ ಕಂಡು ಹಿಡ್ದಾರೆ ಯಾಕಂದ್ರೆ ಎಷ್ಟೋ ಕೋಟಿ ವರ್ಷದಿಂದ ಆಕ್ಸಿಜನ್ ಹೆಂಗಿತ್ತ ಅದನ್ನು ಸೈಂಟಿಸ್ಟ್ಗಳು ಡಿಟೆಕ್ಟ್ ಮಾಡ್ಯಾರ ಫಸ್ಟ್ ಟೈಮ್ ಜಗತ್ನಾಗ ಅರ್ತ್ ಮೇಲಿಂದ ಬರೀ ಇಂಡಿಯಾಗೆ ಸಂಬಂಧಿಸಿದಿಲ್ಲ ಭೂಮಿ ಮೇಲೆ ಹಳಿ ಟೈಮ್ನಾಗ ಆಕ್ಸಿಜನ್ ಹೆಂಗೆ ಸಿಗ್ತಿತ್ತು ಪ್ರೆಸೆಂಟ್ ಆಕ್ಸಿಜನ್ ಹೆಂಗೆ ಸಿಗ್ತಿರ್ತೈತ ಒಂದು ಇದ್ರೊಳಗೆ ಹಿಮ ನದಿ ಒಳಗೆ ಕಂಡು ಹಿಡ್ದಾರೆ ಇದು ಎಲ್ಲಿ ಬರ್ತೈತೆ ಹಿಮ ನದಿಗಳಂದ್ರೆ ಅಂಟಾರ್ಟಿಕಾದಾಗ ಕಂಡು ಬರ್ತದೆ ಈ ಅಲನ್ ಎಲ್ಲರ ಡೈರೆಕ್ಟ್ ಕೇಳಿರ್ತೀನಿ ಅಲನ್ ಹಿಲ್ಸ್ ಅನ್ನೋದು ಕಂಡು ಬರ್ತೈತಿ ಎಲ್ಲಿ ಅಂತಂದ್ರೆ ಅಂಟಾರ್ಟಿಕಾ ನೆನಪಿಟ್ಕೋರಿ ಅಲನ್ ಹಿಲ್ಸ್ ಹತ್ ಕಂಡಿರ್ ನಾಳೆ ಅಲನ್ ಹಿಲ್ಸ್ ಹತ್ ಕಂಟ್ರಿಗಳು ಕೊಟ್ಟಿರ್ತಾರ ಅವಾಗ ಕನ್ಫ್ಯೂಸ್ ಆಗ್ಬಾರ್ದು ಹೇಳತ್ನ ಅಂಟಾರ್ಟಿಕಾ ಗೊತ್ತಾತಲ್ಲ ಅಂಟಾರ್ಟಿಕಾದಾಗ ಇಂಡಿಯಾದು ಮಿಷನ್ಗಳು ಯಾವ್ಯಾವ್ದು ಹೇಳ್ರಿ ನೋಡು ಕೇಂದ್ರಗಳದಾವಲ್ಲ ಅಂಟಾರ್ಟಿಕಾದಾಗ ಇಂಡಿಯಾದವ್ರು ರಿಸರ್ಚ್ ಮಾಡ್ತಾ ಅಂಟಾರ್ಟಿಕಾ ಎದಕ್ಕೆ ಹೇಳಿ ಅಂದ್ರೆ ಇವು ರಿಸರ್ಚ್ ಸೆಂಟರ್ ಅಥವಾ ಇದು ಏನು ಹೇಳಿಲ್ಲ ಈಗ ಇದು ಆಕ್ಸಿಜನ್ ಅದು ಕಂಡಿಡ್ದಾರ ಅಲ್ಲಿ ಅಂಟಾರ್ಟಿಕಾದಾಗ ಇವು ರಿಸರ್ಚ್ ಸೆಂಟರ್ ಮಾಡಿದ್ದೆ ಇದಕ್ಕಂದ್ರೆ ಭೂಮಿ ಮೊದಲು ಉಗಮದಾಗ ಹೆಂಗಿತ್ತು ಪ್ರೆಸೆಂಟ್ ಹೆಂಗೈತಿ ಅದನ್ನ ಟೆಸ್ಟ್ ಮಾಡ್ತಿರ್ತಾರೆ ಅದಕ್ಕೆ ಫಸ್ಟ್ ಟೈಮ್ ಆಕ್ಸಿಜನ್ ಕಂಡಿಡ್ದಾರ ಹಳಿ ವರ್ಷದತ್ತ ಅಂಟಾರ್ಟಿಕಾದಾಗ ಎಷ್ಟು ಬರ್ತಾವೆ ಇಂಡಿಯಾದು 4 ಬರ್ತಾವೆ ಇತ್ತೀಚೆಗೆ ಮೈತ್ರಿ 2 ಅಂತ ಮಾಡತ್ತಾರ ಯಾವ್ದು ಡಿಸ್ಕಂಟಿನ್ಯೂ ಆಗೈತೆ ಅದನ್ನು ಹೇಳ್ರಿ ಒಂದೇದ ಹೇಳ್ರಿ ಒಂದೇದು ಯಾವ್ದಿತ್ತು ಒಂದೇದ ದಕ್ಷಿಣ ಗಂಗೋತ್ರಿ ಅಂತ ಮಾಡಿರ್ತಾರೆ ಯಾವ ಇಯರ್ 1983 ಮಾಡ್ತಾರೆ ಅದು ಈಗ ಪ್ರೆಸೆಂಟ್ ಏನೈತಲ್ಲ ದಕ್ಷಿಣ ಗಂಗೋತ್ರಿ ಅನ್ನೋದ ಡಿಸ್ಕಂಟಿನ್ಯೂ ಆಗೈತೆ ಅದಾದ್ಮೇಲೆ ಹೇಳ್ರಿ ಮತ್ತೆ 3 ಮೈತ್ರಿ 1 ಅಂತ ಮಾಡಿರ್ತಾರೆ ಮೈತ್ರಿ 1 ಅಂತ ಐತಿ ಅದು ಈಗ ಆಪರೇಷನಲ್ ಐತಿ ಮೈತ್ರಿ 1 ಯಾವ್ದಂದ್ರೆ ಅದು 83 ಆದರೆ ಇದು 89ದಾಗ ಬರ್ತೈತಿ ಅವೇನು ಈಗ ಯಾರು ಕೇಳಿಲ್ಲ ಬಟ್ ನೆನಪಿಟ್ಕೋರಿ ಅಂಟಾರ್ಟಿಕಾದಾಗ ಇಂಡಿಯಾದು ಯಾವ ರಿಸರ್ಚ್ ಸೆಂಟರ್ ಅಥವಾ ಕೇಂದ್ರಗಳದಾವಂದ್ರೆ ಯಾವಂದ್ರೆ ದಕ್ಷಿಣ ಗಂಗೋತ್ರಿ ಮೈತ್ರಿ ಭಾರತಿ ಈಗ ರೀಸೆಂಟಾಗಿ ಮಾಡತ್ತಾರೆ ಯಾವ್ದಂದ್ರೆ ಮೈತ್ರಿ 2 ನೆನಪಿರ್ತೈತಲ್ಲ ಯಾವ ಕಾಂಟಿನೆಂಟ್ದಾಗಿದ ಅಂಟಾರ್ಟಿಕಾದಾಗ ಈಗ ಏನು ಹೇಳ್ರಿ ಯಾವ ಹಿಲ್ಸ್ ಹೇಳಿ ನಾಳೆ ಅಲನ್ ಹಿಲ್ಸ್ ಬಂದಾಗ ಆಸ್ಟ್ರೇಲಿಯಾ ಯಾವ ಹಾಕಿರತ್ತೇಳಿ ಅಲ್ಲಿ ಹಾಕಿ ಬಂದಿರಿ ಮತ್ತು ಅಂಟಾರ್ಟಿಕಾದಾಗ ಕಂಡು ಬರ್ತೈತೆ ಅಲನ್ ಹಿಲ್ಸ್ ಎದಕ್ಕೆ ನ್ಯೂಸ್ನಾಗ ಐತಂದ್ರೆ ಆಕ್ಸಿಜನ್ ಕಂಡಿಡ್ದಾರೆ ಮೊದಲು ಹೆಂಗೆ ಆಕ್ಸಿಜನ್ ಇತ್ತಲ್ಲ ಈಗ ಆಕ್ಸಿಜನ್ ಆ ಆಕ್ಸಿಜನ್ಗೆ ಡಿಫ್ರೆನ್ಸ್ ಏನೈತತ್ ಅದಕ್ಕೆ ಕಂಡಿಡ್ದಿದ್ದು ನೆಕ್ಸ್ಟ್ ಇದು ಹೇಳ್ರಿ ಇಂಡಿಯಾಸ್ ಫಸ್ಟ್ ಏರ್ ಟ್ರೈನ್ ಬಿಡ್ರಿ ಏರ್ ಟ್ರೈನ್ ಎಲ್ಲಿ ಮಾಡತ್ತಾರಂದ್ರೆ ಏನು ವಿಶೇಷತೆ ಏರ್ ಟ್ರೈನ್ದ
ಏರ್ ಟ್ರೈನ್ ವಿಶೇಷತೆ ಏನ್ರಿ ಹೇಳಿದ್ನೆಲ್ಲ ಏರ್ ಟ್ರೈನ್ ನೆನಪಿಟ್ಕೋರಿ. ನಾಳೆ ಎಲ್ಲರ ಏರ್ ಟ್ರೈನ್ ಡೆಲ್ಲಿ ಒಳಗೆ ಎಲ್ಲರ ಡೆಲ್ಲಿದು BJP ಗೌರ್ಮೆಂಟ್ದವ್ರು ಇದಕ್ಕೆ ತಂದಾರತ್ತೆ, ಡೆಲ್ಲಿ ಅರ್ಬನ್ ಪಾಪ್ಯುಲೇಷನ್ ಕಡಿಮೆ ಮಾಡ್ಬೇಕು, ಸಾರಿ ಅರ್ಬನ್ ಟ್ರಾಫಿಕ್ ಕಡಿಮೆ ಮಾಡ್ಬೇಕಂದ್ರೆ ಓನ್ಲಿ ಡೆಲ್ಲಿದಾಗ ಏರ್ ಟ್ರೈನ್ ಎದಕ್ಕಂದ್ರೆ ಏರ್ಪೋರ್ಟ್ ಟ್ರೈನ್ ಅಂತ ನೆನಪಿಟ್ಕೋರಿ. ಏರ್ ಟ್ರೈನ್ ನೆನಪಿರ್ಲಿಕ್ಕೆ ಏರ್ಪೋರ್ಟ್ ಟ್ರೈನ್ ಅಂತ ನೆನಪಿಟ್ಕೋರಿ. ಇದು ಎಲ್ಲೇ ಮಾಡ್ತಾರೆ ಅಂದ್ರೆ ಓನ್ಲಿ ಏರ್ಪೋರ್ಟ್ನಾಗ ಅಷ್ಟ ಮಾಡ್ತಿರ್ತಾರೆ. ಬೇರೆ ಕಡೆ ಬಂದಾಗ ಮೋನೋ ರೈಲ ಮೆಟ್ರೋ ರೈಲ್ ಅದಾವೆ, ಅದಕ್ಕೆ ಅನಾವಶ್ಯಕವಾಗಿ ರೊಕ್ಕ ಎದಕ್ಕೆ ಹಾಕ್ತಾರೆ ಹೇಳ್ರಿ. ಇಂಥ ಏರ್ ಟ್ರೈನ್ ನಾರ್ಮಲ್ ತಂದ ಬರೀ ಎಲ್ಲಿ ಅಂದ್ರೆ ಇದು ಏರ್ಪೋರ್ಟ್ ಒಳಗೆ ಟರ್ಮಿನಲ್ ಟು ಟರ್ಮಿನಲ್ ಟ್ರಾನ್ಸ್ಪೋರ್ಟ್ ಮಾಡೋದು ಇರ್ತೈತಲ್ಲ ಅಲ್ಲಿ. ಇನ್ನೊಂದು ಈಗ ಕ್ವಶನ್ ಮೊನ್ನೆ ಇದ್ರೊಳಗೆ ಕೇಳಿದ್ರತ್ತೆ, ಯಾವ್ದಾದ್ರು ಕೇಳಿದ್ರಿ ಎಲ್ಲ ನಾನು ಸಿದ್ಧಾನ್ ಎಲ್ಲಿ ಹೋದ ಬಿಡ್ರಿ, ಅದನ್ನ ಹೇಳ್ತೀನಿ. ಹೈ ಸೀಸ್ ಅಂತ ಕಂಡು ಬರ್ತಾವಲ್ರಿ, ನಾವು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅದು ನ್ಯೂಸ್ನೇ ಬಂದಾವ ಅಂತ ಹೇಳಿದ್ದು. ರೀಸೆಂಟಾಗಿ ಏನಾಗಿತ್ತು ಅಂದ್ರೆ ಶ್ರೀಲಂಕಾದಾಗ ಏನು ಮಾಡಿದ್ರೆ ಸಾವಯವ ಕೃಷಿ ಮಾಡ್ಬೇಕಂತ ಉತ್ತೇಜನ ಕೊಟ್ಟರವ್ರು. ಪೂರ್ತಿ ಎಕನಾಮಿಕ್ ಕ್ರೈಸಿಸ್ ಆಯ್ತು. ಯಾವಾಗೂ ಯಾವ್ದಾರ ಒಂದು ಹೊಸದು ಬದಲಾವಣೆ ಜಲ್ದಿ ತರಕ್ಕೆ ಹೋದ್ವಿ ಅಂತೇಳಿ ಕ್ರೈಸಿಸ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತಾವ ಅಂತೇಳಿ ಶ್ರೀಲಂಕಾ ಎಕನಾಮಿಕ್ ಕ್ರೈಸಿಸ್ ಆಗಿತ್ತಲ್ಲ. ಶ್ರೀಲಂಕಾದಿಂದ ಮೈಗ್ರೇಟ್ ಆಗಿ ಹೋಗಿರ್ತಾರಲ್ಲ ಜನ, ಆ ಮೈಗ್ರೇಟ್ ಆಗಿ ಹೋದವ್ರ ಸಮುದ್ರ ಮೇಲೆ ಹೋಗಿರ್ತೈತಲ್ಲ. ಈ ಸಮುದ್ರದಾಗ ನಮ್ಮಲ್ಲಿ ಬಂದ್ರೆ ಹೇಳಿದ್ನ ನಾಟಿಕಲ್ ಮೈಲ್ ಅಂತ ಬರ್ತೈತಿ, ಅದ್ರೊಳಗೆ ಬಂದ್ರೆ ಪರ್ಮಿಷನ್ ತಗೋಬೇಕು ಹಿಂಗೆ ಅಂತೇಳಿ. ಅದನ್ನು ನಮ್ಮಲ್ಲಿ ಏನತ್ತಾರ ಅಂದ್ರೆ ಈಗ ನಮ್ಮ ಭಾರತದು ನಡಿಬೇಕಾರ ಅಥವಾ ನಮ್ಮ ಭಾರತದಾಗ ನಮ್ಗೆ ಎಲ್ಲರ ಅನ್ಯಾಯ ಆದ್ರೆ ಏನೈತಿ ಕಾನ್ಸ್ಟಿಟ್ಯೂಷನ್ ಅಂತ ಐತಲ್ಲ, ಹಂಗೆ ಸಮುದ್ರಕ್ಕೂ ಒಂದು ಕಾನ್ಸ್ಟಿಟ್ಯೂಷನ್ ಐತೆ. ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಆಫ್ ದ ಸಿ ಅಂತ ಕರೀತಾರೆ ಅಥವಾ ಕಾನ್ಸ್ಟಿಟ್ಯೂಷನ್ ಆಫ್ ದ ಓಷಿಯನ್ಸ್ ಅಂತ ಕರೀತಾರೆ. ನೆನಪಿಟ್ಕೋರಿ. ಇದಕ್ಕೆ ಯಾವ್ದು ಹೇಳ್ರಿ ನೋಡು, ಯಾವ ಕನ್ವೆನ್ಷನ್ ಡೈರೆಕ್ಟ್ ಹೇಳಿರ್ತಾರೆ ಕಾನ್ಸ್ಟಿಟ್ಯೂಷನ್ ಆಫ್ ದ ಓಷಿಯನ್ ಅಂತ ಯಾವ ಒಂದು ಟ್ರೀಟಿ ಕರೀತಾರೆ. ಯಾವ್ದ ಅನ್ಕ್ಲಾಸ್. ಇದು ನೆನಪಿಟ್ಕೋರಿ, ಅನ್ಕ್ಲಾಸ್. ಕ್ವಶನ್ ಭಾಳ ಸರಿ ಕೇಳ್ಯಾನ. ಒಮ್ಮೆ ಏನು ಕೇಳಿದ್ದಂದ್ರೆ ಇದ್ರೊಳಗೆ ಇನ್ನೋಸೆಂಟ್ ಪ್ಯಾಸೇಜ್ ಎಲ್ಲಿ ಇರ್ತೈತೆ ಅಂತ ಕೇಳಿದ್ದ. ಒಮ್ಮೆ ಹೈ ಸೀಸ್ ಎಲ್ಲಿಂದ ಸ್ಟಾರ್ಟ್ ಆಕಾವತ್ತೀವಿ. ಎರಡು ಕ್ವಶನ್ ಆಗಿದ್ದು ನಮ್ಮಲ್ಲೇ KAದಾಗ ಕರ್ನಾಟಕದಾಗ. ಅದ್ರ ಸಲ್ಮಂದ್ ಗೊತ್ತಿಲ್ಲ ಅಂತ ಬರಬಾರ್ದು. ಮತ್ತು ನಾಳೆ ಏನು ಕೇಳ್ತಾನೆ ಗೊತ್ತಿಲ್ಲ, ಅದ್ರ ಸಲ್ಮಂದ್ ಹೇಳತ್ತೆ. ನೆನಪಿಟ್ಕೋರಿ. ಏನು ಹೇಳ್ರಿ, ಕಾನ್ಸ್ಟಿಟ್ಯೂಷನ್ ಆಫ್ ದ ಓಷಿಯನ್ಸ್. ಓಷಿಯನ್ಸ್ ಅಂತ ನೆನಪಿಟ್ಕೋ, ಓಷಿಯನ್ ಅಂತ ನೆನಪಿಟ್ಕೋ. ಯಾಕೆ ಓಷಿಯನ್ಸ್ ಅಂತ ಹೇಳ್ತಾನೆ, ನಮ್ಮಲ್ಲಿ ಎಷ್ಟು ಅದಾವ ಓಷಿಯನ್ ದೊಡ್ಡ 5 ಓಷಿಯನ್ ಅದಾವಲ್ಲ, 5 ಓಷಿಯನ್ ಅದಾವ ನೆನಪೈತಲ್ಲ. ಹಂಗೆ ಇದನ್ನ ಅನ್ಕ್ಲಾಸ್ ಅಂತ ಬರ್ತೈತೆ. ಅನ್ಕ್ಲಾಸ್ ಫುಲ್ ಫಾರ್ಮ್ ಐತೆ ನೋಡ್ರಿ, ಅನ್ಕ್ಲಾಸ್ ಅಂತ ಬರ್ತೈತಲ್ಲ. ಅಂದ್ರೆ UN ಅಂತ ಬರ್ತೈತೆ, ಯುನೈಟೆಡ್ ನೇಷನ್. C ಅಂದ್ರೆ ಕನ್ವೆನ್ಷನ್, O ಅಂದ್ರೆ ಓಷಿಯನ್, L ಅಂದ್ರೆ ಲಾ, ಆಮೇಲೆ ಅಂದ್ರೆ S ಅಂದ್ರೆ ಸಿ, ಲಾ ಆಫ್ ದಿ ಸಿ. ಕರೆಕ್ಟ್. ಇದನ್ನು ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲಾ ಆಫ್ ದಿ ಸಿ ಅಲ್ಲ, ಕರೆಕ್ಟ್. ಅನ್ಕ್ಲಾಸ್ ಅಂತ ಬರ್ತೈತೆ. ಈ ಯಾವ ಇಯರ್ದಾಗ ಅಂದ್ರೆ 1982. ಇದು ಇಂಪಾರ್ಟೆಂಟ್. ಯಾಕಂತ ಪೂರ್ತಿ ಹೇಳ್ತಾನೆ, ಆಮೇಲೆ ರಿಪೀಟ್ ಮಾಡ್ತಿಲ್ಲ, ಅವಾಗ ಕನ್ಫ್ಯೂಷನ್ ಆಗಲ್ಲ. ಇನ್ನೊಮ್ಮೆ ಹೇಳತ್ತಾನ, ನಾಳೆ ಎಲ್ಲರ ಕೇಳಿರ್ತೀನಿ. ಯಾವುದೇ ದೇಶ ಆಗಲಿ ಪ್ರತಿಯೊಂದು ದೇಶಕ್ಕೂ ಅದರದಾದ ಸಂವಿಧಾನ ಇರ್ತಾವಲ್ಲ. ಈ ಸಂವಿಧಾನ ಎದಕ್ಕಂದ್ರೆ ನಮ್ಮ ಭೂಮಿ ಮೇಲೆ ಬಂದಾಗ ಅಥವಾ ನಮ್ಮ ಟೆರಿಟೋರಿಯಲ್ ಏನೈತಲ್ಲ ಆ ಏರಿಯಾದಾಗ ಬಂದಾಗ ಏನಾದ್ರೆ ನಾವು ಸಂವಿಧಾನ ಅಂಡರ್ ಹೋಗಿರ್ತೀವಿ. ಆ ಸಮುದ್ರದಾಗ ಏನಾರ ಆದ್ರೆ ಮತ್ತು ಸಮುದ್ರನು ಎಲ್ಲ ದೇಶಕ್ಕೆ ಅಥವಾ ಎಲ್ಲ ವರ್ಲ್ಡ್ದಾಗ ಎಷ್ಟು ಜಗತ್ತದಲ್ಲ ಅವಕ್ಕೂ ಕಂಟ್ರಿಗೆ ರೆಸ್ಪಾನ್ಸಿಬಲ್. ಬಟ್ ಸಮುದ್ರ ಸಂಬಂಧ ಒಂದು ಕಾನ್ಸ್ಟಿಟ್ಯೂಷನ್ ಐತಿ, ಕಾನ್ಸ್ಟಿಟ್ಯೂಷನ್ ಆಫ್ ದ ಓಷಿಯನ್ಸ್ ಅಂತ ಕರೀತಾರೆ. ಅದ ಯಾವುದಂದ್ರೆ ಇದು ಅನ್ಕ್ಲಾಸ್ ಅಂತ ಕರೀತಾರೆ. ಈ ಅನ್ಕ್ಲಾಸ್ ಟ್ರೀಟಿ ಒಳಗೆ ಸಮ್ ಕಂಟ್ರೀಸ್ ಇದನ್ನು ಮಾಡಿರ್ತಾವೆ, ಸೈನ್ ಮಾಡಿರ್ತಾವೆ. ಈ ಅನ್ಕ್ಲಾಸ್ ಟ್ರೀಟಿ ಬಗ್ಗೆ ಹೇಳ್ತಾನೆ. ಯಾವ ಇಯರ್ದಾಗ ಬರ್ತೈತೆ ಅಂದ್ರೆ ಇದು ವಿಶ್ವಸಂಸ್ಥೆ ಅಂಡರ್ ಬರ್ತೈತೆ. ಅದಕ್ಕೆ ಯುನೈಟೆಡ್ ನೇಷನ್ ಅಂತ ಯಾಕಂತಾರೆ, ವಿಶ್ವಸಂಸ್ಥೆ ಸ್ಥಾಪನೆ ಆಗಿದ್ದ. ಯಾಕಂದ್ರೆ ಜಗತ್ತಿನಾಗ ಯಾವ ಸಣ್ಣ ದೇಶಗಳು ಬಡ್ದಾಡಿ ಜಗಳಾಡಬಾರ್ದತ್ತ ಮಾಡಾರಲ್ಲ, ಹಂಗೆ ಸಮುದ್ರ ಮೇಲೂ ಜಗಳ ಆಗಬಾರ್ದತ್ತ ಏನು ಮಾಡ್ತಾರೆ, ಅನ್ಕ್ಲಾಸ್ ಟ್ರೀಟಿ ಅಂತ ಮಾಡ್ತಾರೆ. ಈಗ ನಾ ಎಷ್ಟು ಹೇಳಿ ಓಷಿಯನ್ಗಳು ಎಷ್ಟು ಅದಾವ ಅಂದು 5 ಅದಾವಲ್ಲ, ಸೇಮ್ ಹಂಗೆ ಇದನ್ನು ಅನ್ಕ್ಲಾಸ್ ಟ್ರೀಟಿ ಒಳಗೆ ಹೆಂಗೆ ಡಿವೈಡ್ ಮಾಡ್ತಾರೆ ಅಂದ್ರೆ ಅನ್ಕ್ಲಾಸ್ ಟ್ರೀಟಿ ಬರ್ತೇಳಿ ಓಷಿಯನ್ಗಳು ರೀಸನ್ನ ಡಿವೈಡ್ ಮಾಡ್ಯಾರ. ಎಷ್ಟಾಗಿ ಡಿವೈಡ್ ಮಾಡ್ತಾರೆ ಅಂದ್ರೆ 5, ಅದನ್ನ 5 ಡಿವೈಡ್ ಮಾಡ್ತಾರೆ. ಇಲ್ಲಿ ಹೆಂಗೆ 5 ಡಿವೈಡ್ ಮಾಡಾರಲ್ಲ, 5 ಹತ್ತ ನೆನಪಿಟ್ಕೋ. ನಾನು ನಾಳೆ ಹೆಂಗೆ ಅದನ್ನ ಹೇಳಿಕೆ ಟೈಪ್ ಕೇಳ್ತಾರೆ, ಇದು ಪೂರ್ತಿ ಕಾನ್ಸೆಪ್ಟ್ ಹೇಳಿದ್ಮೇಲೆ ಹೇಳ್ತಾನೆ. ಒಂದೇದು ಬರ್ತೈತೆ ಯಾವುದಂದ್ರೆ ಇಂಟರ್ನಲ್ ವಾಟರ್ಸ್. 5 ಅಂತ ಹೇಳಿನಲ್ಲ, 5 ಡಿವೈಡ್ ಮಾಡ್ತಾರೆ. ಇನ್ನೊಮ್ಮೆ ನೆನಪಿಟ್ಕೋರಿ, ಅನ್ಕ್ಲಾಸ್ ಟ್ರೀಟಿ ಬಗ್ಗೆ ಹೇಳತ್ತಾನೆ. ಯಾವ ಇಯರ್ದಾಗ ಬರ್ತೈತಿ, 1982. ಎಷ್ಟಾಗಿ ಡಿವೈಡ್ ಮಾಡ್ತಾರೆ ಅಂದ್ರೆ 5 ಬರ್ತಾವೆ. ಈಗ ಯಾವುದಂದ್ರೆ ಒಂದೇದು ಬರ್ತೈತೆ, ಯಾವುದಂದ್ರೆ ಇಂಟರ್ನಲ್ ವಾಟರ್ಸ್ ಅಂತ ಬರ್ತಾವೆ. ಈಗ ಮೊದಲು 5 ಹೇಳ್ತಾನೆ, ಆಮೇಲೆ ಅದ್ರದ್ದು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಒಂದೇದು ಯಾವುದಂದ್ರೆ ಇಂಟರ್ನಲ್ ವಾಟರ್ಸ್ ಅಂತ ಬರ್ತೈತೆ ರೀ. ಎರಡನೇದು ಯಾವುದಂದ್ರೆ ಟೆರಿಟೋರಿಯಲ್ ಸಿ ಅಂತ ಬರ್ತಾವೆ. ಎರಡು ಕನ್ಫ್ಯೂಸ್ ಆಗಲ್ಲ. ಒಂದೇದು ಇಂಟರ್ನಲ್ ವಾಟರ್ಸ, ಎರಡನೇದು ಯಾವುದಂದ್ರೆ ಟೆರಿಟೋರಿಯಲ್ ಸಿ. ಮೂರನೇದು ಬರ್ತೈತೆ ಯಾವುದಂದ್ರೆ ಇಲ್ಲಿ ಬರ್ತೈತೆ EEZ ಅತ್ತಿವಲ್ಲ, ಏನಂತಾರೆ ಅದಕ್ಕೆ, EEZ. ಅದಾದ್ಮೇಲೆ ಕಾಂಟಿಜಿಯಸ್ ಝೋನ್ ಅಂತ ಬರ್ತೈತೆ. ಯಾವುದಂದ್ರೆ ಮೂರನೇದ ಕಾಂಟಿಜಿಯಸ್ ಝೋನ್. ಒಂದೇದು ಯಾವ್ದು ಹೇಳಿ, ಇಂಟರ್ನಲ್ ವಾಟರ್ಸ್. ಅದು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಪಕ್ಕ ನೆನಪಿಡ್ತೀರಿ, ನಾವು ಹೇಳ್ತೀನಿ ಈಸಿಯಾಗಿ. ಒಂದೇದು ಯಾವ್ದು ಹೇಳಿ, ಇಂಟರ್ನಲ್ ವಾಟರ್ಸ್. ಎರಡನೇದ ಟೆರಿಟೋರಿಯಲ್ ಸಿ ಅಂತ ಹೇಳಿ. ಮೂರನೇದ ಕಾಂಟಿಜಿಯಸ್ ಝೋನ್ ಅಂತ ಬರ್ತೈತೆ. ನಾಲ್ಕನೇದ ಯಾವ್ದ EEZ ಅಂತ ಬರ್ತೈತಿ, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್. ಅದಾದ್ಮೇಲೆ ಇನ್ನೊಂದು ಬರ್ತೈತಿ ಯಾವುದಂದ್ರೆ ಹೈ ಸೀಸ್. ಕ್ವಶನ್ ಹೆಂಗೆ ಕೇಳಿದ್ದಂದ್ರೆ ಈ ಹೈ ಸೀಸ್ ಅನ್ನೋದು ಎಲ್ಲಿ ಕಂಡು ಬರ್ತೈತಿ, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂಡರ್ ಬರ್ತೈತಿ ಅಥವಾ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಎಂಡ್ ಆದ್ಮೇಲೆ ಕಂಡು ಬರ್ತೈತಿ ಅಂದ್ರೆ ಎಂಡ್ ಆದ್ಮೇಲೆ ಕಂಡು ಬರ್ತೈತಿ. ಇವು 4, 5 ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದೇದು ಯಾವ್ದು ಹೇಳಿದ್ದು,
ಇಂಟರ್ನಲ್ ವಾಟರ್ಸ್ ಯಾವ್ದಾರ ಕಂಟ್ರಿ ಇರ್ತೈತಲ್ರಿ, ಆ ಕಂಟ್ರಿದ ಹಡಗಾಗಲಿ ಸಿಪ್ ಆಗಲಿ ಅಥವಾ ಮನುಷ್ಯರಾಗಲಿ ಬೋಟ್ನ್ಯಾಗ ಬರ್ಬೇಕಾರ ಆ ಕಂಟ್ರಿದ ಕಂಪಲ್ಸರಿ ಪರ್ಮಿಷನ್ ಬೇಕಾಗ್ತೇಳಿ ಯಾವ ಝೋನಲ್ನಾಗ ಬರ್ತೈತೆ ಅಂದ್ರೆ ಇಂಟರ್ನಲ್ ವಾಟರ್ಸ್. ಇನ್ನು ಇನ್ನೊಮ್ಮೆ ಹೇಳ್ತಾನೆ ಎಕ್ಸ್ಕ್ಲೂಸಿವ್ ಇನ್ಕ್ಲೂಸಿವ್ ಅಂದ್ರೆ ಗೊತ್ತಾಕತ್ತಿಲ್ಲ. ಎಕ್ಸ್ಕ್ಲೂಸಿವ್ ಅಂದ್ರೆ ಏನು ಹೇಳ್ರಿ, ಎಕ್ಸ್ಕ್ಲೂಸಿವ್ ಅಂದ್ರೆ ಏನು ಅದನ್ನು ಹೊರಗಿಡೋದು. ಈ ಸ್ಟೇಟಸ್ನ್ಯಾಗ ಪ್ರೈವೇಸಿಡಾಗಿ ಎಕ್ಸ್ಕ್ಲೂಡ ಇನ್ಕ್ಲೂಡ್ ಅಂತ ಮಾಡ್ತೀರಿ. ಇನ್ಕ್ಲೂಡ್ ಅಂದ್ರೆ ಒಬ್ಬರ ನೋಡ್ಲತ್ತ ಅಂದಂಗೆ, ಎಕ್ಸ್ಕ್ಲೂಡ್ ಅಂದ್ರೆ ಇವ್ರನ್ನ ಬಿಟ್ಟು ಎಲ್ಲರೂ ನೋಡ್ಲಿ ಅಂದಂಗೆ. ಸೇಮ್ ಅಲ್ಲ, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂದ್ರೆ ಇಂಡಿಯಾದ ಬಾರ್ಡರ್ ಬಿಟ್ಟು ಇಲ್ಲಿಂದ ಎಕ್ಸ್ಕ್ಲೂಸಿವ್ ಸ್ಟಾರ್ಟ್ ಆಕತ್ತೆ ಅಂದಂಗೆ. ಅದಕ್ಕೆ ಹೇಳತ್ನ ಇಂಟರ್ನಲ್ ವಾಟರ್ ಮತ್ತು ಇನ್ನೊಂದು ಯಾವ್ದು ಹೇಳಿ ಟೆರೋಟೀರಿಯಲ್ ಸಿ ಅಂತ ಬರ್ತಾವಲ್ಲ, ಇವು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ಯಾಗ ಬರಂಗಿಲ್ಲ, ನೆನಪಿಟ್ಕೋ. ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ಯಾಗ ಇವು ಬರ್ತಾವ ಅಂದ್ರೆ ಹಾಕ್ಬೇಡ್ರಿ ಇನ್ಕ್ಲೂಸಿವ್ದಾಗ. ಅದಕ್ಕೆ ಇಂಟರ್ನಲ್ ವಾಟರ್ ಅನ್ನೆಲ್ಲ ಇಂಟರ್ನಲ್ ವಾಟರ್ ಮತ್ತು ಇನ್ನೊಂದು ಯಾವ್ದು ಹೇಳಿ ಟೆರಿಟೋರಿಯಲ್ ಸಿ ಅತ್ತಿವಲ್ಲ, ಇವು ಎರಡು ಹೆಂಗಂದ್ರೆ ನಮ್ಮ ಆಡಳಿತದಾಗಿರ್ತಾವೆ, ನಮ್ಮ ಇದ್ದಂಗೆ ಇವು ಇನ್ಕ್ಲೂಸಿವ್ ಆಗಿರ್ತಾವೆ. ಇದಾದ್ಮೇಲೆ ಸ್ಟಾರ್ಟ್ ಆಗೋದು ಯಾವ್ದಂದ್ರೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್. ಯಾವ ಎರಡು ಹೇಳ್ಪಟ್ಟ ಇಂಟರ್ನಲ್ ವಾಟರ್ಸ ಮತ್ತು ಟೆರಿಟೋರಿಯಲ್ ಸಿ. ಈಗ ಇನ್ನೊಂದು ಏನು ಕೇಳ್ತಾನಂದ್ರೆ ಯಾವ್ದ್ರೊಳಗೆ ಇನೋಸೆಂಟ್ ಪ್ಯಾಸೇಜ್ ಅಲೌ ಮಾಡ್ತಾರದ್ ಕೇಳ್ರ, ಯಾವ್ದ್ರೊಳಗೆ ಹೇಳ್ರಿ ಇದನ್ನು ಕೇಳ್ಯಾನ. ಇನೋಸೆಂಟ್ ಪ್ಯಾಸೇಜ್ ಅಂದ್ರೆ ಹೇಳಲ್ಲ, ಈಗ ನಮ್ಮಲ್ಲಿ ಯಾವ್ದೋ ಇರಾನ್ದಾಗ ವಾರ್ ನಡೆದತ್ರಿ, ಇರಾನ್ ಜನ ಏನು ಮಾಡ್ಬೇಕಂದ್ರೆ ಹಡಗ್ನ್ಯಾಗ ಬರ್ಬೇಕು, ಬೋಟ್ನ್ಯಾಗ ಆ ಸಮುದ್ರಾಗ ನಮಗೆ ಎಲ್ಲಿ ತನ ಅವ್ರಿಗೆ ಪರ್ಮಿಷನ್ ಇರಲ್ಲ ಅಡ್ಡಾಡ್ಬೋದು ಅಥವಾ ಇನೋಸೆಂಟ್ ಆಗಿ. ಅಂದ್ರೆ ಇನೋಸೆಂಟ್ ಪ್ಯಾಸೇಜ್ ಅಂದ್ರೆ ಏನೋ ಒಂದು ದನಿಗೆ ನಡೆದೈತಿ ಪಾಪ, ಅಲ್ಲಿ ಇನೋಸೆಂಟ್ ಜನ ಪಾಸ್ ಆಗ್ಬೇಕಲ್ಲ, ಅದಕ್ಕೆ ಇನೋಸೆಂಟ್ ಪ್ಯಾಸೇಜ್ ಅತ್ತಾರ. ಅವ್ರು ಹೊಂಟ್ರ ಬಂದೂಕ್ಲೆ ಹೊಡಿದೋದು ಮಾಡಂಗಿಲ್ಲ, ಆ ಇನೋಸೆಂಟ್ ಪ್ಯಾಸೇಜ್ ಅಲೌ ಮಾಡಿರ್ತಾರೆ. ಎಲ್ಲಿ ಅಂದ್ರೆ ಅದನ್ನ ಟೆರೋಟೇರಿಯಲ್ ಸಿ ಅಂತ ಬರ್ತೈತಿ, ಅದ್ರೊಳಗೆ ಅಟ್ಟ ಇನೋಸೆಂಟ್ ಇರ್ತದೆ. ನಾಳೆ ಇಲ್ರ ಇನೋಸೆಂಟ್ ಪ್ಯಾಸೇಜ್ ಅನ್ನೋದ ಇಂಟರ್ನಲ್ ವಾಟರ್ ಇದನ್ನ ಬರ್ತದೆ, ಇಂಟರ್ನಲ್ ವಾಟರ್ ಝೋನ್ ಬರ್ತೈತಿ, ಅದ್ರೊಳಗೆ ಇನೋಸೆಂಟ್ ಪ್ಯಾಸೇಜ್ ಅಲೌ ಐತಂದ್ರೆ ಇಲ್ಲ. ಇದು ನೆನಪಿಟ್ಕೊಳ್ಳಿ. ಇಂಟರ್ನಲ್ ವಾಟರ್ ಅಂತ ಬಂದತ್ತೇಳಿ ನಮ್ಮ ಕೋಸ್ಟಲ್ ಏರಿಯಾ, ನಮ್ಮ ಬೇಸ್ ಲೈನ್ ಅಲ್ಲಿ ಯಾರು ಬರಂಗಿಲ್ಲ. ಅದು ಇನೋಸೆಂಟರ್ ಇರಲಿ ಏನೋ ಇರಲಿ, ನೀವು ಇನೋಸೆಂಟ್ ಪ್ಯಾಸೇಜ್ ಎಲ್ಲಿ ಹೋಗ್ಬೇಕಂದ್ರೆ ಕಾಂಟಿನೆಂಟಲ್ ಸಿ ಯಾವ್ದು ಹೇಳದ ಟೆರೋಟೇರಿಯಲ್ ಸಿ ಹೇಳಿ ಅಲ್ಲಿ ತನ ಹೋಗ್ಬೇಕು. ಗೊತ್ತಾತಲ್ರಿ, ಎರಡು ಕನ್ಫ್ಯೂಸ್ ಆಗಂಗಿಲ್ಲ. ಏನರ ಹೇಳಿಕೆ ಟೈಪ್ ಏನ ಕೇಳ್ರು ನೆನಪಿಟ್ಕೋರು. 5 ಹೇಳಿದ್ದು. ಒಂದೇದು ಇಂಟರ್ನಲ್ ವಾಟರ್ ಅಂದ್ರೆ ಬತ್ತಲ್ಲ, ಎಲ್ಲರ ಕೇಳ್ರತ್ತೇಳಿ ಯಾವ್ದಾರ ಹಡಗಾಗಲಿ ಯಾವ್ದಾರ ದೇಶದ ಫಾರಿನ್ ಏನೋ ಬರಲಿ ಪರ್ಮಿಷನ್ ಬೇಕಾಗಿದ್ದು ಎಲ್ಲಿ ತನ ಅಂದ್ರೆ ಇಂಟರ್ನಲ್ ವಾಟರ್ ಝೋನ್ ಅಂತ ಬರ್ತೈತಲ್ಲ ಅಲ್ಲಿ ತನ. ಆಮೇಲೆ ಅದಾದ್ಮೇಲೆ ಬರೋದ ಟೆರೋಟೋರಿಯಲ್ ಸಿ ಅಂತ ಬರ್ತೈತಲ್ಲ, ಇಲ್ಲಿ ತನ ಏನಿರ್ತೈತೆ ಅಂದ್ರೆ ಇಲ್ಲಿ ಏನಂದ್ರೆ ಪರ್ಮಿಷನ್ ಬೇಕಾಗಿಲ್ಲ, ಅಲ್ಲಿ ಸೌರಿನ್ ಇರ್ತೈತೆ, ಅಲ್ಲಿ ಇನೋಸೆಂಟ್ ಪ್ಯಾಸೇಜ್ ಕೊಡ್ಬೋದು. ಬಟ್ ಇನ್ನೊಂದು ಏನು ಕೇಳಿರ್ತಾರಂದ್ರೆ ನಾಳೆ ಇಂಡಿಯನ್ ಏರೋಸ್ಪೇಸ್ಗೆ ಅದು ಇರ್ತಾವಲ್ರಿ, ಅದು ಇಂಡಿಯನ್ ಏರ್ ಸ್ಪೇಸ್ ಎಲ್ಲಿ ತನ ಅಲೋ ಐತೆ ನಮ್ಮ ಸಮುದ್ರ ಮೇಲೆ ಅಂದ್ರೆ ಇದೇನು ಟೆರೋಟೋರಿಯಲ್ ಸಿ ಇಲ್ಲ ಅದು ಡೆಡ್ ಎಂಡ್ ನಮಗೆ. ಆ ಟೆರೋಟೋರಿಯಲ್ ಸಿ ಸಲ್ವಂದು ಏನಂದ್ರೆ ಇದನ್ನ ಯಾವ್ದೋ ಏರ್ಪೋರ್ಟ್ ನ್ಯಾಷನಲ್ ಏರ್ ಸ್ಪೇಸ್ ಅಲೋ ಇರ್ತದೆ. ನ್ಯಾಷನಲ್ ಏರ್ ಸ್ಪೇಸ್ ಬಗ್ಗೆ ಸರ್ಚ್ ಮಾಡ ಅಥವಾ ಇಲ್ಲಿ ಹೇಳಿಲ್ಲ ಉತ್ತರ ಕನ್ನಡದಾಗ ಇದನ್ನ ತೊಗೊಂಡು ಹೊಂಟಾರ ಏರ್ಕ್ರಾಫ್ಟ್ ತೊಗೊಂಡದ ಯಾವ್ದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಮಾಡ್ಬೇಕಂತ ರಿಸರ್ಚ್ ಮಾಡತ್ತಾರಲ್ಲ, ಇಂಥ ಹೊಡಗೆಲ್ಲ ಸಮುದ್ರ ಮೇಲೆ ಇಲ್ಲಿ ತನ ಹೋಗ್ಬೇಕಂದ್ರೆ ಟೆರಿಟೋರಿಯಲ್ ಸಿ ತನ ಹೋಗ್ಬೋದು. ಇವು 3 ನೆನಪಿರ್ತಾವಲ್ಲ, ಯಾವ ಹೇಳಿ ಇಂಟರ್ನಲ್ ವಾಟರ್, ಇನ್ನೊಂದ ಇದ್ರೊಳಗೆ ಏನು ಇನೋಸೆಂಟ್ ಪ್ಯಾಸೇಜ್ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಟೆರಿಟೋರಿಯಲ್ ಸಿ. ಇದಾದ್ಮೇಲೆ ಸ್ಟಾರ್ಟ್ ಆಗೋದು ಯಾವುದಂದ್ರೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಕರೀತಾರೆ. ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಈಗ ಅದ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಬರ್ತದಲ್ಲ, ಇಲ್ಲಿಂದ ಸ್ಟಾರ್ಟ್ ಮಾಡ್ರಿ. ಯಾವ 2-3 ಹೇಳಿಲ್ಲ ಅವೆಲ್ಲ ಇಲ್ಲಿ ಬರ್ತಾವೆ. ಹೇಳ್ರಿ ಎಲ್ಲಿಂದ ಬರ್ತೈತಿ? ಕಾಂಟಿಜಿಯಸ್ ಝೋನ್ ಅಂತ ಕರೀತಾರೆ. ಕಾಂಟಿಜಿಯಸ್ ಝೋನ್ ಅಂತ ಬರ್ತೈತಿಲ್ಲ, ಅದು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಸ್ಟಾರ್ಟ್. ನಾವು ಹೇಳ್ತಾರೆ ನೋಡ್ರಿ, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಎಲ್ಲಿ ತನ ವಿಸ್ತರಣೆ ಮಾಡ್ಬೇಕಂತ ಕರೀತಾರಲ್ಲ, ಎಲ್ಲಿ ತನ ಅಂದ್ರೆ 200 ಮೈಲ್ ಐತಲ್ಲ, ಆ 200 ಡೆಡ್ ಲೈನ್ ಏನೈತಲ್ರಿ ಅಲ್ಲಿಂದ ಯಾವ ಸ್ಟಾರ್ಟ್ ಆಕಂದ್ರೆ ಹೈ ಸಿ ಅಂತ ಕರೀತಾರೆ. ಅದಕ್ಕೆ ಏನಂತಾರೆ ಅಂದ್ರೆ ಹ್ಯೂಮನ್ ಆಫ್ ಆಲ್ ಕೈಂಡ್ ಅಂತ ಕರೀತಾರೆ. ಹೈ ಸೀಸ್ ಬರ್ತೇಳಿ ಅಲ್ಲಿ ಯಾರಿಗೆ ಪರ್ಮಿಷನ್ ಬೇಕಾಗಿಲ್ಲ, ಏನೂ ಇಲ್ಲ, ಅಲ್ಲಿ ಯಾರು ಬೇಕಾದ ಹೋಗ್ಬೋದು. ಯಾವ್ದಂದ್ರೆ ಇದು 200 ನಾಟಿಕಲ್ ಮೈಲ್ ಹೋದ್ಮೇಲೆ. ಅದಕ್ಕೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಎಲ್ಲಿಂದ ಸ್ಟಾರ್ಟ್ ಆಕತ್ತೆ ಅಂದ್ರೆ ಹೇಳ್ರಿ, ಯಾವ್ದು ಕಾಂಟಿಜಿಯಸ್ ಝೋನ್ ಸ್ಟಾರ್ಟ್ ಆಗತ್ತಲ್ಲ ಅಲ್ಲಿಂದ ಎಲ್ಲಿ ತನ ಅಂದ್ರೆ 200. ಅದ್ರೊಳಗೆ ನಮ್ದು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಎಷ್ಟೈತೆ ಅಂದ್ರೆ 12 ನಾಟಿಕಲ್ ಮೈಲ್ ಐತಿ. ಎಕ್ಸ್ಟೆಂಡ್ ಎಲ್ಲಿ ತನ ಮಾಡ್ಬೋದು ಅಂದ್ರೆ ಈಗ ಗೊತ್ತಾದ್ವಲ್ಲಿ ಕನ್ಫ್ಯೂಸ್ ಆಗಂಗಿಲ್ಲ. ಯಾವ ಹೇಳ್ರಿ ಬಡ 4-5. ಒಂದನೇದ ಇಂಟರ್ನಲ್ ವಾಟರ್, ಎರಡನೇದು ಬಂದಾಗ ಟೆರಿಟೋರಿಯಲ್ ಸಿ, ಮೂರನೇದ ಕಾಂಟಿಜಿಯಸ್ ಸಿ, ಕಾಂಟಿಜಿಯಸ್ ಝೋನ್ ಅಂತ ಕರೀತಾರೆ. ನೆಕ್ಸ್ಟ್ ಅದಾದ್ಮೇಲೆ ಅದ EEZ. ಅದು EEZ ಏನು ಬರ್ತೈತಿಲ್ಲ, ಇದು ಕಾಂಟಿಜಿಯಸ್ ಝೋನ್ ಇನ್ಕ್ಲೂಡ್ ಮಾಡಿರ್ತೈತಿ. ಈ ಕಾಂಟಿಜಿಯಸ್ ಝೋನ್ದಿಂದ ನಾವು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಕನ್ಸಿಡರ್ ಮಾಡ್ಬೋದು. ಅದಾದ್ಮೇಲೆ ಸ್ಟಾರ್ಟ್ ಆಗೋದು ಯಾವ್ದಂದ್ರೆ ಕನ್ಫ್ಯೂಸ್ ಆಗಂಗಿಲ್ಲಲ್ಲ. ಈಗ ಹೇಳ್ರಿ ಎಲ್ಲರ ಹೇಳಿಕೆ ಟೈಪ್ನಾಗ ಏನು ಬೇಕಾಗಿ ಕೇಳ್ಬೋದು. ಏನು ಕೇಳಿರ್ತಾರೆ ಗೊತ್ತಲ್ರಿ, ಯಾವ್ದು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ದಾಗ ಯಾವ 2 ಡಿವಿಷನ್ ಬರ್ತಾವತ್ತು ಕೇಳ್ಬೋದು. ಏನಂದ್ರೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಬರ್ತೈತಿ, ಕಾಂಟಿಜಿಯಸ್ ಝೋನ್ ಅಂತ ಬರ್ತೈತಿ. ನಾಳೆ ಏನು ಕೇಳಿರ್ತಾರೆ ಹೇಳಿಕೆ ಟೈಪ್ನಾಗ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಇಂಟರ್ನಲ್ ವಾಟರ್ ರಿಲೇಟೆಡ್ ಐತೇನಂದ್ರೆ ಹೆಸರಿನಾಗ ಹೇಳಿವಿ ನಾವು ಇಂಟರ್ನಲ್ ವಾಟರ್ ಅಂದಾಗ. ಇಂಟರ್ನಲ್ ಅಂದ್ರೆ ಇನ್ಕ್ಲೂಷನ್ ಐತದ, ಅದ್ರೊಳಗೆ ಬರಂಗಿಲ್ಲ. ಎಕ್ಸ್ಕ್ಲೂಸಿವ್ ಎಲ್ಲಿ ಸ್ಟಾರ್ಟ್ ಆಕತಿ, ಎಲ್ಲಿಂದ ಟೆರಿಟೋರಿಯಲ್ ಸಿ ಐತ್ಲ, ಅದು ಸ್ಟಾರ್ಟ್ ಆದ್ಮೇಲೆ ಸ್ಟಾರ್ಟ್ ಆಗೋದು ಯಾವ್ದಂದ್ರೆ ಎಕ್ಸ್ಕ್ಲೂಸಿವ್. ಇವು ಹೇಳಿಕೆ ಟೈಪ್ ಏನೋ ಕನ್ಫ್ಯೂಸ್ ಮಾಡ್ರು, ಕನ್ಫ್ಯೂಸ್ ಆಗಬೇಡ್ರಿ, ನೆನಪಿರ್ತಾವಲ್ಲ ಎಲ್ಲ. ಈಗ ಹೇಳ್ರಿ 5 ಡಿವೈಡ್ ಮಾಡಿದ. ಅನ್ಕ್ಲಾಸ್ ಬಂದಾಗ ಯಾವ ಇಯರ್ದಾಗ 1982. ಅನ್ಕ್ಲಾಸ್ ಫುಲ್ ಫಾರ್ಮ್ ಬಂದಾಗ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಓಷಿಯನ್ ಲಾ ಆಫ್ ಸಿ ಅಂತ ನೆನಪಿಟ್ಕೋರ, ಅಥವಾ ಕಾನ್ಸ್ಟಿಟ್ಯೂಷನ್ ಆಫ್ ದ ಓಷಿಯನ್ಸ್ ಅಂತ ಕರೀತಾರೆ. ಎಷ್ಟು ಝೋನ್ ಆಗಿ ಡಿವೈಡ್ ಮಾಡ್ತಾರ ಅದ್ರದ್ದು ಫೋಟೋ ಒಮ್ಮೆ ಹಾಕ್ತಾನೆ, ಅದು ಟೆಲಿಗ್ರಾಮ್ನ ನೆನಪಿಟ್ಕೋರಿ. ಒಂದೇದು ಯಾವ್ದು ಹೇಳ್ರಿ ಝೋನ್ ಬಡ ಇಂಟರ್ನಲ್ ವಾಟರ್, ಎರಡನೇದ
ಟೆರಿಟೋರಿಯಲ್ ಸಿ ಮೂರನೇದ ಯಾವ್ದ ಕಾಂಟಿಜಿಯಸ್ ಝೋನ್ ಅಂತ. ಕಾಂಟಿಜಿಯಸ್ ಝೋನ್ ಅಂತ ಹೇಳಿಲ್ಲ ಇಲ್ಲಿ. ಕಾಂಟಿಜಿಯಸ್ ಝೋನ್ದಿಂದ ಹೈ ಸಿ ಏನು ಬರ್ತಾವಲ್ಲ ಇವೆಲ್ಲ ಇಂಟರ್ನ್ಯಾಷನಲ್ ಏರ್ ಸ್ಪೇಸ್. ಅಲ್ಲೆಲ್ಲ ಪರ್ಮಿಷನ್ ಎಲ್ಲ ಕಂಟ್ರಿಗಳು ಬರ್ಬೇಕಾರ ಇದನ್ನ ಹಾಕವಲ್ಲ, ಇದು ಇಂಟರ್ನ್ಯಾಷನಲ್ ಏರ್ ಸ್ಪೇಸ್ ಹತ್ತೀವಿ ನಾವು. ಎಲ್ಲಿ ಅಂದ್ರೆ ಓನ್ಲಿ ಇಂಟರ್ನಲ್ ವಾಟರ್ ಮತ್ತು ಯಾವ್ದಂದ್ರೆ ಟೆರಿಟೋರಿಯಲ್ ಸಿ ಇರ್ತದಲ್ಲ, ಇಲ್ಲಿ ಅಷ್ಟೇ ನಮ್ದು ಸಾವರಿನ್ ಇರ್ತದೆ, ಸಾರ್ವಭೌಮ ಹತ್ತೀವಲ್ಲ. ಹೆಂಗಾರ ಒಳಗ ಹೊರಗೆ ಎರಡು ಕಡೆ ನಾವು ಸ್ವತಂತ್ರವಾಗಿರ್ತೀವಿ ನಿರ್ಣಯ ತೊಗೊಳಕ್ಕೆ, ಇವು ಎರಡು ಬರ್ತಾವೆ. ಅದಾದ್ಮೇಲೆ ಇಂಟರ್ನ್ಯಾಷನಲ್ ಸ್ಪೇಸ್ ಬರ್ತದೆ. ಅದ್ರೊಳಗೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಸ್ಟಾರ್ಟ್ ಆಗತ್ತೆ. ಅದ್ರೊಳಗೆ ನಮ್ದು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಎಲ್ಲಿ ತನಕ ಹೋಗ್ತೀವಿ ಅಂದ್ರೆ 12 ನಾಟಿಕಲ್ ಮೈಲ್ ತನಕ ಹೋಗ್ತೀವಿ ನಾವು. ಎಲ್ಲಿ ತನಕ ಹೋಗ್ಬೋದು ಅಂದ್ರೆ 200 ನಾಟಿಕಲ್ ಮೈಲ್ ತನಕ. ಏನು ಮಾಡು ಅದಕ್ಕೆ ಎಕನಾಮಿಕ್ ಝೋನ್ ಅಂತ ಕರಿತೀವಲ್ಲ. ಎಕನಾಮಿಕ್ ಝೋನ್ ಅಂದ್ರೆ ಏನಂದ್ರೆ ಅಲ್ಲಿ ಹೋಗಿ ನಾವು ಏನರ ಅಲ್ಲಿಂದ ಹೋಗಿ ಪೆಟ್ರೋಲಿಯಂ ಉತ್ಪಾದನೆ ಮಾಡ್ಬೋದು, ಏನೋ ಮಾಡ್ಬೋದು. ಎಲ್ಲಿಂದ ಅಂದ್ರೆ ಅಲ್ಲಿಂದ ಮಾಡ್ಬೋದು. ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ 12 ನಾಟಿಕಲ್ ಮೈಲ್ ತನಕ ಎಕ್ಸ್ಟೆಂಡ್ ಇಪ್ ನಾವು ಪರ್ಮಿಷನ್ ತೊಗೊಂಡು 200 ನಾಟಿಕಲ್ ಮೈಲ್ ತನಕ ಹೋದಿರ್ತೀನಿ, ಅಲ್ಲಿ ಪೆಟ್ರೋಲಿಯಂ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಪರ್ಮಿಷನ್ ತೊಗೋಬೇಕು. ಅದಕ್ಕೆ ಹೇಳಿ ಇಂಟರ್ನ್ಯಾಷನಲ್ ಏರ್ ಸ್ಪೇಸ್ ಅಂತ ಬರ್ತೈತಲ್ಲ, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ನಮಗೆ ಅಲೌ ಇದ್ದಿದ್ದು 12 ನಾಟಿಕಲ್ ಮೈಲ್. ಇಲ್ಲಿ ನಾವು ಯಾರ್ದು ಪರ್ಮಿಷನ್ ಬೇಕಾಗಿಲ್ಲ. ನಾವು 200 ನಾಟಿಕಲ್ ಮೈಲ್ ತನಕ ಬಂದಿವಿ ಅಂತೇಳಿ 200 ನಾಟಿಕಲ್ ಮೈಲ್ ನಮಗೆ ಅಧಿಕಾರ ಐತಂದ್ರೆ 200 ನಾಟಿಕಲ್ ಮೈಲ್ ತನಕ ಎಕನಾಮಿಕ್ದಾಗ ಏನು ಬೇಕಾದ್ ಮಾಡು, ಫಿಶಿಂಗ್ ಮಾಡು, ಏನೋ ಮಾಡು. ನೆನಪಿರ್ತಾವಲ್ಲ 5 ಡಿವೈಡ್ ಏನಾತ್ರಿ. ಹೈ ಸೀಸ್ದಾಗ ಪರ್ಮಿಷನ್ ಬೇಕಾಗಿಲ್ಲ ರೀ. ಬಟ್ ಹೈ ಸೀಸ್ದಾಗ ಹ್ಯೂಮನ್ ಆಫ್ ಆಲ್ ಕೈಂಡ್ ಅಂತ ಕರಿತೀವಿ ಅದಕ್ಕೆ. ಹೈ ಸೀಸ್ದಾಗ ಅದು ಪರ್ಮಿಷನ್ ಇಲ್ಲಲ್ಲ. ಅದು ಎಕ್ಸ್ಕ್ಲೂಸಿವ್ದಾಗ ಈಗ ನಮ್ದು 12 ನಾಟಿಕಲ್ ಮೈಲ್ ಐತ್ರಿ. ಅದನ್ನು ದಾಟಿ ನಾವು 13 ನಾಟಿಕಲ್ ಮೈಲ್ಗೆ ಹೋದ್ರು ನಮಗೆ ಅವ್ರು ಬೇರೆ ಕಂಟ್ರಿದವ್ರು ಅಟ್ಯಾಕ್ ಮಾಡ್ಬೋದು ನಮ್ಮ ಮೇಲೆ. 200 ತನಕ ಎಕ್ಸ್ಟೆಂಡ್ ಆಗಿಲ್ಲ. ಅದನ್ನ ಹೇಳೋದು ಇಲ್ಲ. ಅದನ್ನು 12 ನಾಟಿಕಲ್ ಮೈಲ್ ನಮಗೆ ಪರ್ಮಿಷನ್ ಇದೆ. ನಾವು ಈಗ ಇಂಡಿಯಾದ ನಾಟಿಕಲ್ ಮೈಲ್ ಎಲ್ಲಿ ತನಕ ಅಂತ ಹೇಳ್ತೀವಿ ಹೇಳ್ರಿ, 12 ಹತ್ತು. ಯಾಕೆ 12 ಹತ್ತಿವ? ಇಂಡಿಯಾದವ್ರಿಗೆ ಟಾರ್ಗೆಟ್ 12 ಐತಿ. ಇದು ಅನ್ಕ್ಲಾಸ್ ಅದು. ಇದು ಮತ್ತೆ ಪರ್ಮಿಷನ್ ಅಂದ್ರೆ ಎಲ್ಲರ ಹೋಗಿ ಸುಪ್ರೀಂ ಕೋರ್ಟ್ನಾಗ ಅದು ಹಾಕಿ ತರೋದತ್ತಲ್ಲ. ಈ ಅನ್ಕ್ಲಾಸ್ ಏನೈತಲ್ಲ, ಅನ್ಕ್ಲಾಸ್ದವ್ರು ಏನು ಮಾಡ್ತಾರೆ ಅಂದ್ರೆ ಇವ್ನು ಡಿವೈಡ್ ಮಾಡ್ಯಾರ. ಇಂಡಿಯಾದ ನಾಟಿಕಲ್ ಮೈಲ್ ಎಲ್ಲಿ ತನಕ ಅಂತ ಹೇಳ್ತೀರಿ? 12 ನಾಟಿಕಲ್ ಮೈಲ್ ಐತಿ, ಕರೆಕ್ಟಾ? ಈ 12 ನಾಟಿಕಲ್ ಮೈಲ್ ನಮಗೆ ಪರ್ಮಿಷನ್ ಐತಿ. ನಾ 13 ನಾಟಿಕಲ್ ಮೈಲ್ಗೆ ಹೋಗಿ ಎಲ್ಲರ ಎಕನಾಮಿಕ್ ಕ್ರೈಸಿಸ್ ಮಾಡತ್ತಂತೇಳಿ ಔಟ್ ಆಫ್ ಕಂಟ್ರಿದವ್ರು ನಮಗೆ ಕ್ವಶನ್ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದ್ರೆ 12 ನಾಟಿಕಲ್ ಮೈಲ್ ಅಟ್ಟ ಪರ್ಮಿಷನ್ ಐತಿ. ನಾ 200 ನಾಟಿಕಲ್ ಮೈಲ್ ತನ ಎಲ್ಲರ ನಾವು ಇದನ್ನ ಅನ್ಕ್ಲಾಸ್ದಾಗ ಅಗ್ರಿಮೆಂಟ್ ನಮ್ದು 200 ನಾಟಿಕಲ್ ಮೈಲ್ ತನ ವಿಸ್ತರಣೆ ಇತ್ತಂತೇಳಿ 200 ನಾಟಿಕಲ್ ಮೈಲ್ ತನ ಯಾವ ಕಂಟ್ರಿ ನಮಗೆ ಕೇಳಂಗಿಲ್ಲ. ಬಟ್ ಹೈ ಸೀಸ್ ಏನೈತಲ್ಲ ಅದಕ್ಕೆ ಹ್ಯೂಮನ್ ಆಫ್ ಆಲ್ ಕೈಂಡ್ ಅಂತಾರೆ. ಯಾವ ಕಂಟ್ರಿ ಬೇಕಾದ ಹೋಗಿ ರಿಸರ್ಚ್ ಮಾಡ್ಬೋದು. ಹ್ಯೂಮನ್ ಆಫ್ ಆಲ್ ಕೈಂಡ್ ಯಾಕೆ ಅಂತಾರೆ ಅಂದ್ರೆ ಎಲ್ಲ ಮನುಷ್ಯರು ಈಗ ಇದ ಕಂಟ್ರಿ ಅತ್ತಲ್ಲ, ಕಾಂಟಿನೆಂಟ್ ಅಲ್ಲ, ಯಾರು ಪರಕ್ ಬೀಳಲ್ಲ. ಯಾರು ಬೇಕಾದ ಹೋಗಿ ಹ್ಯೂಮನ್ ಆಫ್ ಆಲ್. ಅದಕ್ಕೆ ಡೈರೆಕ್ಟ್ ಕೇಳಿರ್ತಾರೆ ಹ್ಯೂಮನ್ ಆಫ್ ಆಲ್ ಕೈಂಡ್ ಯಾವ್ದು ಕತ್ತಾರಂದ್ರೆ ಹೈ ಸೀಸ್. ನೆನಪಿರ್ತಾವಲ್ಲ 5 ಲಾಸ್ಟ್ ಒಮ್ಮೆ ಹೇಳ್ಬಿಡ್ರಿ. ಒಂದೇದು ಯಾವ್ದ ಕನ್ಫ್ಯೂಸ್ ಆಗಲಿಲ್ಲಲ್ಲ ಹೇಳ. ಇಂಡಿಯಾದ ನಾಟಿಕಲ್ ಮೈಲ್ ಪ್ರೆಸೆಂಟ್ ಎಷ್ಟು ಐತೆ ಅಂದಾಗ ಮತ್ತೆ 200 ಹಾಕ್ಬೇಡ್ರಿ. ಎಷ್ಟೈತಿ? 12. ಈ 12 ಯಾರು ಕೊಟ್ರಂದ್ರೆ ಅನ್ಕ್ಲಾಸ್ದವ್ರು ನಮಗೆ 12 ತನಕ ಕೊಟ್ರೆ. 12 ದಾಟಿದ ಮೇಲೆ ನಾವು ಮಾಡಂಗಿಲ್ಲ. ಪ್ರೆಸೆಂಟ್ ಎಲ್ಲರ 200 ತನಕ ಎಕ್ಸ್ಟೆಂಡ್ ಆತತ್ತೀನಿ ಅವಾಗ ಮಾಡ್ಬೋದು. ನೆನಪಿರ್ತೈತಲ್ಲ, ಕನ್ಫ್ಯೂಸ್ ಆಗಂಗಿಲ್ಲ. ಈಗ 5 ಒಮ್ಮೆ ಹೇಳ್ರಿ ಬಡ ಬಡ. ಒಂದೇದು ಯಾವ್ದ? ಇಂಟರ್ನಲ್ ವಾಟರ್. ಎರಡನೇದ ಟೆರಿಟೋರಿಯಲ್ ಸಿ. ಮೂರನೇದ ಕಾಂಟಿಜಿಯಸ್. ನಾಲ್ಕನೇದ ಯಾವ್ದ? EEZ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್. ಅದಾದ್ಮೇಲೆ ನೆನಪಿರ್ತಾವಲ್ಲ ಇದ್ರೊಳಗೆ ಇನ್ನೋಸೆಂಟ್ ಪ್ಯಾಸೇಜ್. ಇವು ಕ್ವಶನ್ ಕೇಳಿದ್ವು 2. ಇನ್ನೋಸೆಂಟ್ ಪ್ಯಾಸೇಜ್ ಎಲ್ಲಿ ಕಂಡು ಬರ್ತೈತೆ ಅಂತ ಕೇಳಿದ್ದು. ಯಾವ್ದ್ರೀಗ? ಟೆರಿಟೋರಿಯಲ್ ಸೀದಾಗ. ಇನ್ನೇನು ಕೇಳಿದ್ದು ಅಂದ್ರೆ ಹೈ ಸೀಸ್ ಎಲ್ಲಿಂದ ಸ್ಟಾರ್ಟ್ ಆಕತ್ತೆ ಅಂತ ಕೇಳಿದ್ದು. ಎಲ್ಲಿದೆ ಹೇಳಿ? ಹೈ ಸೀಸ್ ಎಲ್ಲಿಂದ ಸ್ಟಾರ್ಟ್ ಆಕತ್ತೆ ಅಂದ್ರೆ ಕಾಂಟಿಜೆನ್ಸಿ ಝೋನ್ ಅಥವಾ ಮತ್ತು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಏನು ಮುಗಿತೈತಿಲ್ಲ 200 ನಾಟಿಕಲ್ ಮೇಲೆ. ಅದಾದ್ಮೇಲೆ ಯಾವ್ದಂದ್ರೆ ಹೈ ಸೀಸ್ ಅಂತ ಬರ್ತೈತೆ. ನೆನಪಿರ್ತಾವಲ್ಲ ಯಾವ ಇಯರ್ದಾಗ ಅಗ್ರಿಮೆಂಟ? ಪೂರ್ತಿ ನೆನಪೈತಲ್ಲ, ಏನಿಲ್ಲಲ್ಲ ಕನ್ಫ್ಯೂಷನ್ನ. ನೆಕ್ಸ್ಟ್ ಇದು ಕ್ವಶನ್ ಇದರೊಳಗೆ ಹಾಕಿರ್ತಾನೆ, ಆದ್ರೆ ನಿಮಗೆ ಯಾವ್ದು ಟೆಲಿಗ್ರಾಮ್ದಾಗ ಅದು ಫೋಟೋನು ನೋಡ್ರಿ. ನೆಕ್ಸ್ಟ್ ಇದು ರೀಸೆಂಟಾಗಿ ABC ಅಂತ ಬರ್ತೈತಿ, ಅನಿಮಲ್ ಬರ್ತ್ ಕಂಟ್ರೋಲ್ ಅಂತ ಕರೀತಾರೆ. ಈಗ ಎದಕ್ಕೆ ನ್ಯೂಸ್ನಾಗ ಬಂದೈತೆ ಅಂತ ಹೇಳ್ತಾನೆ. ಈಗ ರೀಸೆಂಟಾಗಿ ನಾಯಿಗಳಿಗೆ ದಯಾಮರಣ ಕೊಡ್ಬೇಕಂದ್ರಲ್ಲ ಸುಪ್ರೀಂ ಕೋರ್ಟ್ ಮೊದಲು ಏನು ಹೇಳಿತ್ತು? ಸುಪ್ರೀಂ ಕೋರ್ಟ್ ಮೊದಲು ನಾಯಿಗಳಿಗೆ, ಬೀದಿ ನಾಯಿಗಳಿಗೆ ಸ್ಥಳಾಂತರ ಮಾಡಂದಿದ್ರು. ಅದ್ರದ್ದು ಏನಂದ್ರೆ ವಾಸಸ್ಥಳನ ಸ್ಥಳಾಂತರ ಮಾಡಂದಿದ್ದು ಯಾವ್ದಂದ್ರೆ ಸುಪ್ರೀಂ ಕೋರ್ಟ್ ಹೇಳಿತ್ತು. ಈಗ ರೀಸೆಂಟಾಗಿ ಏನು ಮಾಡ್ತಾರಂದ್ರೆ ABC ರೂಲ್ ಅಂತೈತ್ರಿ. ಅದು ಯಾವ ಇಯರ್ದಾಗ ಬರ್ತೈತೆ ಹೇಳ್ರಿ? ABC ಈಗ ನಮ್ಮಲ್ಲಿ ಮಾಡಿದೆ ಯಾವ್ದಾ? ಅದು 60ರಾಗ ಹ್ಯೂಮನ್ ಇದನ್ನು ಆ್ಯನಿಮಲ್ ಕ್ರೂಯಲಿಟಿ ಪ್ರಿವೆನ್ಷನ್ ಆ್ಯಕ್ಟ್. ಅದು ಇದು ABC ಅನ್ನೋದು ಕಾಯ್ದೆ ಅಲ್ಲ. ಇನ್ನೂ ಹೇಳ್ತಾನು ಕಾಯ್ದೆ ಅಲ್ಲ, ಬರೀ ರೂಲ್ಸ್. ಇದು ABC ರೂಲ್ಸ್ ಅಂತ ತರ್ತಾರೆ. ಇದು ನಮ್ಮಲ್ಲಿ 1960ದಾಗ ಏನಂದ್ರೆ ಆ್ಯನಿಮಲ್ ಕ್ರೂಯಲಿಟಿ ಅಂದ್ರೆ ಯಾವರ ಪ್ರಾಣಿಗಳು ಇರ್ತಾವಲ್ಲ ಅವ್ನು ಏನಾರ ಇದನ್ನ ಏನಂದ್ರೆ ಫೋರ್ಸಿಬಲಿ ಏನಾರ ಮಾಡೋದು, ಅಥವಾ ಕ್ರೂಯಾಲಿಟಿ ಅಂದ್ರೆ ಏನತ್ತಾರೋ ಕ್ರೂಯಾಲಿಟಿಗೆ ಏನತ್ತಾರೆ ಕ್ರೂರವಾಗಿ ಏನರ ನಡ್ಸೋತಿರ್ತೀವಲ್ಲ ಅಂಥ ಪ್ರಾಣಿಗಳದ್ದು ಯಾವುದಂದ್ರೆ ಆ್ಯಕ್ಟ್ ಐತಿ 1960 ಒಳಗೆ. ಒಪ್ಪೆಕ್ ಯಾವಾಗ ಬಂದಿರ್ತೈತಲ್ಲ ಆ ಇಯರ್ ನೆನಪಿಟ್ಕೋರು 1960 ಒಳಗೆ. ಅದರ ಅಂಡರ್ ಏನು ಮಾಡ್ತಾರಂದ್ರೆ ನಮ್ಮಲ್ಲಿ ABC ಅನ್ನೆಲ್ಲ ಆ್ಯನಿಮಲ್ ಬರ್ತ್ ಕಂಟ್ರೋಲ್. ಯಾಕಂದ್ರೆ ಈ ಕರ್ನಾಟಕ ಬಜೆಟ್ನಾಗ ಹೇಳಲಿಲ್ಲ ನಾಯಿಗಳ ಸಂತಾನ ಶಕ್ತಿ ಹರಣ ಮಾಡ್ಬೇಕಾದ್ರೆ ಅದು ತರಬೇತಿ ಮಾಡ್ಬೇಕಾರೆ 2 ಕೇಂದ್ರ ಮಾಡ್ಯಾರ. ಎಲ್ಲೆಲ್ಲಿ? ಬೀದರ್ ಮತ್ತು ಬೆಂಗಳೂರು. ಈಗ ABC ರೂಲ್ಸ್ ಯಾವ ಇಯರ್ದಿಂದ ಬಂದಾವತ್ ಕೇಳ್ಬೋದು. ಯಾಕೆ ನ್ಯೂಸ್ನಾಗ ಬರುತ್ತೆ ಅಂದ್ರೆ ಈಗ ಪ್ರೆಸೆಂಟ್ ಏನು ಮಾಡ್ಯಾರ ಅಂದ್ರೆ ನಾಯಿಗಳನ್ನ ಕೊಲ್ ಅಂದಾರ್ರಿ. ಅದು ಏನಂದ್ರೆ ನಮ್ಮಲ್ಲಿ ಆ್ಯಕ್ಚುಲಿ ಕ್ರೂರ ನಾಯಿಗಳನ್ನ ಮತ್ತು ಯಾವ
ಅಂದ್ರೆ ಅಗ್ರೆಸಿವ್ ನಾಯಿಗಳು ಇರ್ತಾವಲ್ಲ, ಕ್ರೂರ ಅಗ್ರೆಸಿವ್ ಎರಡು ಒಂದಲ್ಲ, ಹುಚ್ಚ ನಾಯಿ ಮತ್ತು ಕ್ರೂರ, ಅವು ಎರಡೂ ಕೊಲ್ಲಂದಾರಲ್ಲ. ಇದೇನಂದ್ರೆ ನಮ್ಮಲ್ಲಿ ಹಂಗೆ ಕಾನ್ಸ್ಟಿಟ್ಯೂಷನ್ಯಾಗ ನಾವು ಏನು ಮಾಡ್ಬೋದು ಅಂದ್ರೆ ಕ್ರೂರ ನಾಯಿ ಏನಂತೇಳಿ ಯಾವುದೇ ನಾಯಿನ ಕೊತ್ತ ಅದು ಕ್ರೂರ ಐತೆ ಅಂತೇಳಿ ಮಾಡ್ಬೋದಲ್ಲ, ಎನಿಮಲ್ಗಳ ಮೇಲೆ ಅಟ್ಯಾಕ್ ಮಾಡ್ಬೋದು. ಇದು ಈಕ್ವಾಲಿಟಿ ಆಗಂಗಿಲ್ಲ ಅಥವಾ ಅದಕ್ಕೆ ಅದ್ರ ಸ್ವಂತ ಅದ ಹಕ್ಕು ಸಿಕ್ಕಂಗೆ ಆಗಂಗಿಲ್ಲ. ಅದ್ರ ಸಲ್ಬಂದ ಏನೈತೆ ಅಂದ್ರೆ ಎನಿಮಲ್ ಬರ್ತ್ ಕಂಟ್ರೋಲ್ ರೂಲ್ಸ್ ಅಂತ ಬರ್ತೈತೆ ರೀ. ಏನಂದ್ರೆ ABC ಅಂತ ಕರಿತೀವಿ. ಯಾವ ಇಯರ್ ಅಂದ್ರೆ ಯಾವ ಇಯರ್ 2023 1960 ಅಲ್ಲ, ಎನಿಮಲ್ ಬರ್ತ್ ಕಂಟ್ರೋಲ್ ರೂಲ್ಸ. ಇದು ಕಾಯ್ದೆ ಅಲ್ಲ, ಇನ್ನೊಮ್ಮೆ ಹೇಳತ್ನ ಆ್ಯಕ್ಟ್ ಅಲ್ಲಿದು. ಏನಂದ್ರೆ ರೂಲ್ಸ್ ತರ್ತಾರೆ ಎಲ್ಲಂದ್ರೆ ಇಂಡಿಯಾದವ್ರು ಸೆಂಟ್ರಲ್ ಗೌರ್ಮೆಂಟ್ದವ್ರು ತಂದಿದ್ದು. ಯಾವ್ದ್ರ ಅಂಡರ್ ತರ್ತಾರಂದ್ರೆ ಎನಿಮಲ್ ಕ್ರುಯಾಲಿಟಿ. ಯಾವ ಇಯರ್ದಾಗ ಅದ 1960. ಇವ್ರ ಮೇಲೆ ರಿಲೇಟೆಡ್ ಏನು ಕೇಳ್ತಾರಂದ್ರೆ ನಾಯಿಗಳದ್ದು ಆ್ಯಕ್ಟ್ ಐತಲ್ಲ, ಈಗ ಏನೇನು ಹೇಳತ್ತ ನೆನಪಿಟ್ಕೋರಿ. ರಿಲೇಟೆಡ್ ಬಂದಾಗ ನಾಳೆ ಡೈರೆಕ್ಟ್ ABC ರೂಲ್ಸ್ ಕೇಳಲ್ದಾಗ ಏನು ಕೇಳ್ಬೋದು ಅಂದ್ರೆ ನಮ್ಮ ಸಂವಿಧಾನದಾಗ ಒಂದು ಆರ್ಟಿಕಲ್ ಬರ್ತೈತಿ. ಯಾವ ಆರ್ಟಿಕಲ್ ಹೇಳ್ತೈತಿ ಎನಿಮಲ್ಗಳನ್ನಲ್ಲೂ ಚಲೋ ತಂಗೆ ಪ್ರೊಟೆಕ್ಟ್ ಮಾಡ್ಬೇಕಂತೇಳಿ 48 ಬರ್ತದೆ. 48A ಬರ್ತದೆ, 48 ಅಟ್ಟ ಬರ್ತೈತಿ. 48 ಯಾವಾಗ ಬರ್ತದ್ರೆ ವನ್ಯಜೀವಿ ಮತ್ತು ಫಾರೆಸ್ಟ್. ಇವು ಕನ್ಫ್ಯೂಸ್ ಯಾಕೆ ಆಗಬಾರ್ದಂದ್ರೆ ಮೊದಲು ಏನಿತ್ತಂದ್ರೆ ಮನುಷ್ಯರಿಗೆ ಏನು ಕನ್ಫ್ಯೂಷನ್ ಆತ ಹೇಳ್ರಿ, ನನಗೆ ಹೇಳ್ರಿ ಏನು ಕನ್ಫ್ಯೂಷನ್ ಆತ? ಏನಿಲ್ಲ ಹೇಳತ್ ನೋಡ್ರಿ. ಸುಪ್ರೀಂ ಕೋರ್ಟ್ದವ್ರು ರೀಸೆಂಟಾಗಿ ಏನು ಮಾಡಂದ್ರೆ ದಯಾಮರಣ ಕೊಡಂದ್ರಿ ಯಾವ ನಾಯಿಗಳಿಗೆ. ಈಗ ಅಕಸ್ಮಾತ್ ದಯಾಮರಣ ಅಂದ್ರೆ ಅದನ್ನ ಯಾವ ಬೇಸ್ ಮೇಲೆ ಟಾರ್ಗೆಟ್ ಮಾಡತ್ತಾರಂದ್ರೆ ಕ್ರೂರ ಮತ್ತು ಹುಚ್ಚಂದವ್ರು. ಈಗ ನಾರ್ಮಲ್ ಯಾರ ಒಬ್ಬ ಮನುಷ್ಯ ಇರ್ತಾರೆ, ಯಾರ ಸಾಮಾಜಿಕ ಹೋರಾಟಗಾರ ಇರ್ತಾನೆ, ಅವ್ನ ಮನೆ ಮುಂದೆ ಭಾಳ ನಾಯಿ ಇರ್ತಾವೆ, ಅವ್ನು ತಲೆ ಕೆಡ್ತಿರ್ತೈತೆ ತಿಳ್ಕೊರಿ. ಅವು ಚಲೋ ನಾಯಿ ಇದ್ರು ನಾವು ಕ್ರೂರ ಅದಾವ ಅಂತೇಳಿ ಡಿಸೈಡ್ ಮಾಡಿ ಕೊಂದತ್ತೇಳಿ ಅದು ಮಿಸ್ಯೂಸ್ ಆಕೈತಲ್ಲ. ಅದ್ರ ಸಲ್ಬಂದ ನಮ್ಮಲ್ಲಿ ಇಂಡಿಯಾದಾಗ ರೂಲ್ಸ್ ಐತಿ ಏನಂದ್ರೆ ಎನಿಮಲ್ ಬರ್ತ್ ಕಂಟ್ರೋಲ್ ರೂಲ್ಸ್ ಅಂತ. ಅದು ಯಾವ್ದ್ರ ಅಂಡರ್ ತಂದಾರಂದ್ರೆ ಯಾವ್ದು ಆ್ಯಕ್ಟ್ ಅಂಡರ್ ತಂದಾರಂದ್ರೆ ಎನಿಮಲ್ ಕ್ರುಯಾಲಿಟಿ ಆ್ಯಕ್ಟ್ ಅಂತ ಬರ್ತಲ್ಲ, ಅದ್ರ ಅಂಡರ್ ರೂಲ್ಸ್ ಐತಿ ಏನಂದ್ರೆ ABC ರೂಲ್ಸ್ ಅಂತ. ಬರ್ತ್ ಕಂಟ್ರೋಲ್ ಮಾಡ್ರೆ ಹೊರತಾಗಿ ದಯಾಮರಣ ಕೊಡಬಾರ್ದು. ಯಾಕಂದ್ರೆ ಈ ಸುಪ್ರೀಂ ಕೋರ್ಟ್ದವ್ರು ಕೊಟ್ಟಾರಲ್ಲ, ಅದು ಮಿಸ್ಯೂಸ್ ಆಗೋ ಚಾನ್ಸ್ ಜಾಸ್ತಿ ಇರ್ತೈತಲ್ಲ. ಅದ್ರ ರಿಲೇಟೆಡ್ ಏನು ಕೇಳ್ಬೋದ್ರ ಸಂವಿಧಾನದಾಗ ಯಾವ ವಿಧಿ ಹೇಳ್ತೈತಿ ಎನಿಮಲ್ಗಳನ್ನ ಕರೆಕ್ಟ್ ಇಂಡಿಯಾದಾಗ ಇದ್ದು ಅಂತೇಳಿ ಅವ್ರ ಮೇಲೆ ಫೋರ್ಸಿಬಲಿ ಮಾಡಂಗಿಲ್ಲ ಅಥವಾ ಎತ್ತಬೇಕಾದವನ್ನ ಕೊಲ್ಲಂಗಿಲ್ಲ ಅನ್ನೋದು ಯಾವುದಂದ್ರೆ 48. ಆ 48 ಆದ್ಮೇಲೆ 48A ಐತಲ್ಲ, ಅದನ್ನ ಅಮೆಂಡ್ಮೆಂಟ್ ಮಾಡಿರ್ತಾರೆ. ಸಂವಿಧಾನದ ಅತಿ ದೊಡ್ಡ ಅಮೆಂಡ್ಮೆಂಟ್ ಯಾವುದು? 42ನೇ ಅಮೆಂಡ್ಮೆಂಟ್ ಪ್ರಕಾರ ಏನು ಮಾಡ್ತಾರೆ, 48 ಇದ್ದು 48A ಅಂತ ಮಾಡ್ತಾರಲ್ಲ. 48ರಾಗ ಇನ್ನೊಂದು A ಕ್ಲಾಸ್ ಸೇರಿಸ್ತಾರೆ. ಆ A ಕ್ಲಾಸ್ದಾಗ ಏನು ಮಾಡಿರ್ತಾರಂದ್ರೆ ವನ್ಯಜೀವಿ ಮತ್ತು ಅವು ಫಾರೆಸ್ಟ್ದು ಏನೋ ಪರಿಸರ ಉತ್ಪನ್ನಗಳಿರ್ತಾವೆ ಅವತ್ತನ್ನು ಪ್ರೊಟೆಕ್ಟ್ ಮಾಡೋದು. ಇವು ಎರಡೂ ಕನ್ಫ್ಯೂಸ್ ಆಗಬಾರ್ದು. ಆರ್ಟಿಕಲ್ ನಾಳೆ ಎಲ್ಲರ ಕೇಳಿದತ್ತೀನಿ ಎನಿಮಲ್ ರಿಲೇಟೆಡ್ ಅಥವಾ ಬರ್ತ್ ಕಂಟ್ರೋಲ್ ಅಥವಾ ಎನಿಮಲ್ ಬ್ರೀಡಿಂಗ್ ಸಂಬಂಧ ಬರ್ತತ್ತೀನಿ. ಯಾವ ಆರ್ಟಿಕಲ್ ಅಂದ್ರೆ 48 ಆರ್ಟಿಕಲ್ ಬರ್ತದೆ. ಬ್ರೀಡಿಂಗ್ ಸಂಬಂಧ ಬಂದ್ರೆ 48 ಆರ್ಟಿಕಲ್. ವೈಲ್ಡ್ ಲೈಫ್ ಅಥವಾ ವನ್ಯಜೀವಿಗಳು ಬಂದ್ರೆ 48A. ಅದ್ರ ರಿಲೇಟೆಡ್ ಏನೇ ಕೇಳಿದ್ರು ನೆನಪಿಟ್ಕೋರಿ. ನೆನಪಿರ್ತೈತಲ್ಲ. ಈ ಸುಪ್ರೀಂ ಕೋರ್ಟ್ ವಾರ್ಡಿಗೆ ಬಂದು ABC ಫುಲ್ ಫಾರ್ಮ್ ಅಂದ್ರೆ ರೀ ಎನಿಮಲ್ ಬರ್ತ್ ಕಂಟ್ರೋಲ್ ರೂಲ್ಸ್. ಯಾವ ಇಯರ 2023. ನೆಕ್ಸ್ಟ್ ಇದೆ ಅಗ್ರಿಕೋಲಾ ಅವಾರ್ಡ್ ಅಂತ ಬರ್ತದೆ. ಅಗ್ರಿಕೋಲಾ ಅವಾರ್ಡ್ ಅಂತ ಇತ್ತೀಚೆಗೆ ಸುದ್ದಿಯಲ್ಲಿ ಇತ್ತು. ಅಗ್ರಿಕೋಲಾ ಅವಾರ್ಡ್ ಯಾವ ಒಂದು ಸಂಸ್ಥೆ ಕೊಡ್ತೈತಿ? FAO ಕೊಡ್ತೈತಿ. ನೆನಪಿರ್ತೈತಲ್ಲ. ಅಗ್ರಿಕೋಲಾ ಅವಾರ್ಡ್ ಅಂತ ಬಂದ್ರೆ ಯಾರು ಕೊಡ್ತಾರಂದ್ರೆ FAO. ಎಲ್ಲಿ ಬರ್ತೈತಿ FAO? ಇಟಲಿಯ ರೋಮ್ದಾಗ ಬರ್ತೈತಿ. ನೆನಪಿರ್ತೈತಲ್ಲ. ಹೇಳಿ ಇಟಲಿಯ ರೋಮ್ದಾಗ ಮಾಡಿ ಒಂದು ಯಾವುದೋ ಮ್ಯೂಸಿಯಂ ಹೇಳಿದ್ನ ಅದ್ಭುತ ಅಂತ ಕರಿತೀವಿ. ಯಾವುದು? ಕೊಲಿಸಿಯಂ. ನೆನಪಿರ್ತೈತಲ್ಲ. ಇದು FAO ಏನೈತಲ್ರಿ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅಂತ ಬರ್ತೈತಿ. ಈ FAOದವ್ರದೊಂದು ಥೀಮ್ ಮೇಲೆ ವರ್ಕ್ ಹಾಕಿ ಈಗ ಅಗ್ರಿಕೋಲಾ ಅವಾರ್ಡ್ ಅಂತ ಕೊಟ್ರಲ್ಲ, ಅವ್ರಿಗೆ 4 ಬೆಟರ್ಸ್ ಅಂತ ಕರೀತಾರೆ. ನಾಳೆ ಎಲ್ಲರ ಕ್ವಶನ್ ಕೇಳಿದಾಗ ಇದು ಯಾವ ಸಸ್ಟೈನೇಬಲ್ ಡೆವಲಪ್ಮೆಂಟ್ಗೆ ಡೆಡಿಕೇಟೆಡ್ ಆಗೈತೆ ಅಂದ್ರೆ ಯಾವ್ದು ಹೇಳ್ತೀರಿ? 1, 2, 3. 2ರಾಗ 3ನ್ಯಾಗ 2ನೇ ಕರೆಕ್ಟ್. SDG 2 ಅಂತ ಬರ್ತೈತಿಲ್ಲ. ಇದು ಎದಕ್ಕೆ ಅಂತ ಹೇಳತ್ತ ತಿಳ್ಕೊರಿ. FAO ಬಂದರೆ ಹೆಡ್ ಕ್ವಾರ್ಟರ್ ಎಲ್ಲಿ ಬತ್ತು? ರೋಮ್ನ ಇಟಲಿ. ಯಾವ ದಿನ ವಿಶ್ವ ಆಹಾರ ದಿನ ಆಚರಿಸ್ತೀವಿ? ಅಕ್ಟೋಬರ್ 16, 1945ರಾಗ ಯಾವುದಂದ್ರೆ FAO ಸ್ಥಾಪನೆ ಆಕತ್. ಈಗ FAO ವರ್ಲ್ಡ್ದಾಗ ಎಲ್ಲ ಕಡೆ ಅಂದ್ರೆ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಐತಿ. ಇದು ಎದ್ರ ಮೇಲೆ ವರ್ಕ್ ಆಕತ್ತೆ ಅಥವಾ ಎದ್ರ ಮೇಲೆ ಫೋಕಸ್ ಮಾಡ್ತೈತೆ ಅಥವಾ ಎದ್ರ ಕೋರ್ ಸ್ಟ್ರಾಟಜಿ ಏನಂದ್ರೆ ಈಗ ಅವಾರ್ಡ್ ಕೊಟ್ರಲ್ಲ ಅದ್ರ ಸಲ್ಬಂದ್ ನ್ಯೂಸ್ನ ಬಂದೈತಿ. ಯಾವ ಅವಾರ್ಡ್ ಅಂತ ಹೇಳಿ? ಅಗ್ರಿಕೋಲಾ ಅವಾರ್ಡ್ ಅಂತ ಕೊಡ್ತಾರೆ. ಈ ಅಗ್ರಿಕೋಲಾ ಅವಾರ್ಡ್ ಕೊಡ್ಬೇಕಾರ ಅವ್ರದ್ದೊಂದು 4 ಬೆಟರ್ ಕ್ಯಾರೆಕ್ಟರ್ ಅಂತ ಬರ್ತೈತೆ ಅಥವಾ FAOದು ಸ್ಟ್ರಾಟಜಿ ಅದು. ಯಾವ್ದೋ ಕಂಟ್ರಿ ಒಳಗೆ ಏನು ಹೋಗಲಾಡಿಸ್ಬೇಕಂದ್ರೆ 4 ಬೆಟರ್ಮೆಂಟ್ಸ್ ಅಥವಾ 4 ಬೆಟರ್ಮೆಂಟ್ ಸ್ಟ್ರಾಟಜಿ ಅಂತ ಕರೀತಾರೆ. ಒಂದೇದು ಬೆಟರ್ ಹೇಳಿದ್ದಿಲ್ಲಲ್ಲ, ಬೆಟರ್ ಪ್ರೊಡಕ್ಷನ್. ಬೆಟರ್ ಅಂತ ಇಲ್ಲ 4 ಬೆಟರ್ ಪ್ರೊಡಕ್ಷನ್. ಇದನ್ನ ಏನಂತಾರ? 4 ಬೆಟರ್ಸ್ ಅಂತ ಕರೀತಾರೆ. ಕರೆಕ್ಟ್. 4 ಬೆಟರ್ಸ್ ಅಂತ ಕರೀತಾರೆ. ಯಾಕಂದ್ರೆ 4 B ಸ್ಟಾರ್ಟ್ ಆಕ್ಕವು. ಒಂದೇದು ಯಾವುದಂದ್ರೆ ಬೆಟರ್ ಪ್ರೊಡಕ್ಷನ್. ಎರಡನೇದು ಯಾವುದಂದ್ರೆ ಬೆಟರ್ ನ್ಯೂಟ್ರಿಷನ್. ಯಾವ ಹೇಳ್ರಿ? ಒಂದೇದ ಬೆಟರ್ ಪ್ರೊಡಕ್ಷನ್, ಎರಡನೇದ ಬೆಟರ್ ನ್ಯೂಟ್ರಿಷನ್, ಮೂರನೇದ ಬೆಟರ್ ಎನ್ವಿರಾನ್ಮೆಂಟ್, 4ನೇದು ಬಂದಾಗ ಬೆಟರ್ ಲೈಫ್ ಅಂತ ಬರ್ತದೆ. ಇವು 4 ಎದಕ್ಕೆ ಹೇಳತ್ನ ಹೇಳ? FAOದವ್ರು ನಾಳೆ ಅವಾರ್ಡ್ ಕೊಡಲಿ ಅಥವಾ FAOದವ್ರು ಎಲ್ಲೇ ಸೈನ್ ಮಾಡಲಿ ಇವು 4ದು ಫೋಕಸ್ ಥೀಮ್ ಇತ್ತಂತೇಳಿ ಅಷ್ಟೇ ಕೊಡ್ತಾರೆ. ಈಗ ನರೇಂದ್ರ ಮೋದಿಗೆ ಅಗ್ರಿಕೋಲ್ ಅವಾರ್ಡ್ ಕೊಟ್ರಲ್ರಿ, ಅವ್ರು ನಮ್ಮ ಏನದಾವಲ್ಲ ಇವು ಯೋಜನೆ ಬಂದವಲ್ಲ, ಯಾವುದದ? ಪ್ರಧಾನ ಮಂತ್ರಿ ಕಿಸಾನ್ದಲ್ಲ, ಕಿಸಾನ್ದು. ಹಾಂ ಕರೆಕ್ಟ್. ಕಿಸಾನ್ದು ಕನ್ಸಿಡರ್ ಮಾಡಿ ಯಾವೊಂದು 4 ಯೋಜನೆಗಳು ಮೆನ್ಷನ್ ಮಾಡಿ ಹಾಕ್ಯಾರ ಅವ್ರ. ಇವು ನೆನಪಿಟ್ಕೋರಿ. ಇವು 4 ಟಾರ್ಗೆಟ್ ಅಥವಾ FAO ನಾಳೆ
FAO ನಾಳೆ ಇಂಡೆಕ್ಸ್ ರಿಲೀಸ್ ಮಾಡಲಿ ಅಥವಾ ಏನೇ ಮಾಡಲಿ, ಇವು 4 ಟಾರ್ಗೆಟ್ ಮೇಲೆ FAO ವರ್ಕ್ ಆಕತ್ತೆ. ಹೆಂಗೆ ವಿಶ್ವಸಂಸ್ಥೆ ಬಂದಾಗ ಶಾಂತಿ ಒಪ್ಪಂದ ಮಾಡಕತ್ತೈತಲ್ಲ, ಸೇಮ್ ಹಂಗೆ FAO ಬತ್ತೇಳಿ ಇವು 4 ಥೀಮ್ ನೆನಪಿಟ್ಕೋರಿ. ಏನಂದ್ರೆ 4 ಬೆಟರ್ಸ್ ಅಂತ ಕರೀತಾರೆ. 4 ಬೆಟರ್ಸ್ದಾಗ ಒಂದೇದು ಯಾವ್ದು? ಬೆಟರ್ ಪ್ರೊಡಕ್ಷನ್ ಅಂದ್ರೆ FAO ಫುಲ್ ಫಾರ್ಮ್ ಐತಿ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಐತಿ. ಅಗ್ರಿಕಲ್ಚರ್ದಾಗ ಪ್ರೊಡಕ್ಷನ್ ಆಗೋದಿಲ್ಲ, ಚಲೋ ಪ್ರೊಡಕ್ಷನ್ ಆಗ್ಬೇಕು, ಅದಕ್ಕೆ ಬೆಟರ್ ಪ್ರೊಡಕ್ಷನ್ ಒಂದೇದು. ಪ್ರೊಡಕ್ಷನ್ ಬೆಟರ್ ಆದ್ರೆ ನ್ಯೂಟ್ರಿಷನ್ ಏನಿರ್ತೈತಿ ಬೆಟರ್ ಇರ್ತೈತಿ, ಬೆಟರ್ ನ್ಯೂಟ್ರಿಷನ್. ಮೂರನೇದ ಬೆಟರ್ ಎನ್ವಿರಾನ್ಮೆಂಟ್. ಈಗ ಎಲ್ಲರ ನೀವು ಸಾವಯವ ಬೆಟರ್ ಪ್ರೊಡಕ್ಷನ್ ಮಾಡ್ಬೇಕಾದ ಚಲೋ ಎಲ್ಲರ ರಸಗೊಬ್ಬರಗಳು ತಂದು ಹಾಕಿದೆ ತಿಳಿ, ಅದು ನ್ಯೂಟ್ರಿಷನ್ ಹೆಚ್ಚು ಕೊಡ್ಬೋದು, ಬಟ್ ಎನ್ವಿರಾನ್ಮೆಂಟ್ಗೆ ಎಫೆಕ್ಟ್ ಆಕತ್ತಲ್ಲ. ಇವು ಟಾರ್ಗೆಟ್ ಅದ 4 ಕೋರ್ ಸ್ಟ್ರಾಟಜಿ ಇದೆ FAO ನೆನಪಿಟ್ಕೋರಿ. ಒಂದೇದು ಯಾವ್ದಂದ್ರೆ ಬೆಟರ್ ಪ್ರೊಡಕ್ಷನ್, ಎರಡನೇದು ಬಂದಾಗ ಬೆಟರ್ ನ್ಯೂಟ್ರಿಷನ್, ಮೂರನೇದು ಬಂದಾಗ ಬೆಟರ್ ಎನ್ವಿರಾನ್ಮೆಂಟ್, ನಾಲ್ಕನೇದು ಬಂದಾಗ ಬೆಟರ್ ಲೈಫ್. ನಾನು ನೆನಪಿರ್ತೈತಲ್ಲ, ನಾಳೆಗೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಯಾರಿಗೆ ಸಂಬಂಧಿತ ಐತಂದ್ರೆ ಇದು ಎರಡನೇ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಏನು ಹೇಳ್ತೈತೆ ಅಂದ್ರೆ ಹಸಿವು. ಯಾಕಂದ್ರೆ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಅಂದ್ರೆ ಅಗ್ರಿಕಲ್ಚರ್ ಫುಡ್ ಎದ್ರ ಸಲ್ಬಂಧ ಅದಾವ ಅಂದ್ರೆ ನಮ್ಮಲ್ಲಿ ನೆನಪಿಟ್ಕೋರಿ ಇವು ಕೋರ್ ಮೂಲ ಸೌಕರ್ಯ ಇದ್ದಂಗೆ. ಅಗ್ರಿಕಲ್ಚರ್ ಈಗ ಎಲ್ಲರ ಫುಡ್ ಇರ್ತೈತಿ, ಅಗ್ರಿಕಲ್ಚರ್ ಭೂಮಿನೇ ಇಲ್ಲ ಅಂದ್ರೆ ಬೆಳೆಯವ್ರು ಎಲ್ಲಿ, ಹೌದಲ್ಲ? ಎರಡು ಅದ್ರ ಸಲ್ಮ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಐತಿ. ಅದರ ರಿಲೇಟೆಡ್ ಬಂದ್ರೆ ಎರಡನೇ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಯಾವ್ದೈತಿ? ಹಸಿವು ಒಂದನೇದ, ಬಡತನ ಮೂರನೇದ, ಆರೋಗ್ಯ ನಾಲ್ಕನೇದ, ಶಿಕ್ಷಣ ಐದನೇದ. ಇವು ಎಷ್ಟು ಸರಿ ರಿವಿಷನ್ ಮಾಡ್ರೂ ಸುಳ್ಳು. ಇದನ್ನ ಏನ ಕಡಿಮೆ ಅನಿಸ್ತಾವೆ ನೆನಪಿಟ್ಕೋರಿ. 17 ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ 2030 ತನಕ ನೀವು ಎಷ್ಟು ಸರಿ ರಿವಿಷನ್ ಮಾಡಿ ನಿದ್ದಿಗನ್ನ ಕೇಳ್ರು ಹೇಳ್ಬೇಕು. ಇದು ಮೂರನೇದಿದ ಬರ್ತೈತೆ. ಯಾಕಂದ್ರೆ ಡೈರೆಕ್ಟ್ ಟಾರ್ಗೆಟ್ ಮಾಡಿ ಕೇಳತ್ತಾರ ಒಮ್ಮೆ KE ಕ್ವಶನ್. ನಾಳೆ ಎಲ್ಲರ ನಮಗೆ PC ಗಿಟ್ ಬರಂಗಿಲ್ಲ ಅನ್ಬೇಡ್ರಿ, PC ದಾಗೂ ಒಂದು ಹಾಕತ್ತಾನ. ಎಲ್ಲರ 10ನೇ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನೈತೆ ಅಂದ್ರೆ ಏನು ಮಾಡೋದು ಅದಕ್ಕೆ ಹೇಳ್ರಿ. ಒಂದೇದು ಯಾವ್ದ? 10ನೇದಂದ್ರೆ ಪಟ್ನೆ ಹೇಳ್ತಿರ್ಲಿಲ್ಲ. ಒಂದೇದ ಬಡತನ ಇರಬಾರ್ದವ, ನೋ ಪಾವರ್ಟಿ. ಎರಡನೇದ ಜೀರೋ ಹಂಗರ್. ಮೂರನೇದ ಆರೋಗ್ಯ. ನಾಲ್ಕನೇದ ಶಿಕ್ಷಣ. ಐದನೇದ ಲಿಂಗ ಅಸಮಾನತೆ ಅಥವಾ ಲಿಂಗ ಸಮಾನತೆ ಮಾಡ್ಬೇಕು. ಐದನೇದ. ಆರನೇದ ವಾಟರ್ ಆ್ಯಂಡ್ ಸ್ಯಾನಿಟೇಷನ್. ಏಳನೇದ ಇಂಧನ. ನೆನಪಿಟ್ಕೋರು ಏನಂದ್ರೆ ಇಂಧನ ಏನತ್ತಿ ಅದಕ್ಕೆ ಕ್ಲೀನ್ ಆ್ಯಂಡ್ ಅಫೋರ್ಡೆಬಲ್ ಆ್ಯಂಡ್ ಕ್ಲೀನ್ ಎನರ್ಜಿ. ಎಷ್ಟನೇದು ಆತಿದ? 7. ಎಂಟನೇದ ವರ್ಕ್ ಆ್ಯಂಡ್ ಎಕನಾಮಿಕ್ ಗ್ರೋತ್. ಕರೆಕ್ಟ್. ಈ ವರ್ಕ್ ಆ್ಯಂಡ್ ಎಕನಾಮಿಕ್ ಗ್ರೋತ್ ಯೋಗ್ಯ ಮತ್ತು ಕೆಲಸ. 9ನೇದ III ಅಂತ ಬರ್ತದೆ. III ಯಾವ? ಇಂಡಸ್ಟ್ರಿ, ಇನೋವೇಷನ್. ಇವು ಎಲ್ಲರ III 9ನೇ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಹಾಕಿ ಇವು 3 ಆಗಿಬಿಟ್ಟು ಬೇರೆ ಏನರ ಫುಲ್ ಫಾರ್ಮ್ ಕೇಳ್ರೆ ಎಲಿಮಿನೇಟ್ ಮಾಡ್ರಿ. ಇನೋವೇಷನ್, ಇನ್ಫ್ರಾಸ್ಟ್ರಕ್ಚರ, ಇಂಡಸ್ಟ್ರಿ. ಇವು 3 ಅದಾವ. ಮ್ಯಾಲೇದು ಏನು ಬೇಕಾ ಕೇಳ್ಬೋದು. ಇದ್ರ ಮತ್ತೆ ಈ 5ದಾಗ ಮತ್ತೆ ಯಾವ ಬರ್ತಾವ? ಇಲ್ಲ. ನೆಕ್ಸ್ಟ್ 9. 10ನೇದು ಯಾವ್ದ್ರಿ? ಅಸಮಾನತೆ. ಇಲ್ಲಿ ಮತ್ತೆ ಲಿಂಗ ಅಂತ ಹಾಕಿ ಬಂದಿರ. 10ನೇದು ಮಾನ್ಯ ಕೇಳಿದ್ರು ನೋಡಿ, ಲಿಂಗ ಬರಂಗಿಲ್ಲ ಇಲ್ಲಿ, ಬರೀ ಅಸಮಾನತೆಗಳು. ಈಕ್ವಾಲಿಟಿ ಅಂತ ಬರ್ತದೆ. ರೆಡ್ಯೂಸ್ ಇನ್ ಈಕ್ವಾಲಿಟಿ. 10. 11 ಹವಾಮಾನ. ಯಾವ್ದ? 11ನೇದು. 11ನೇದು ಯಾಕೆ ಹವಾಮಾನ? ಒಟ್ಟು ನನಗೂ ಕನ್ಫ್ಯೂಸ್. ಸಸ್ಟೈನೇಬಲ್ ಸಿಟೀಸ್ ಆ್ಯಂಡ್ ಕಮ್ಯುನಿಟೀಸ್ ಏನಂತಾರೆ ಅಂದ್ರೆ ಸುಸ್ಥಿರ ನಗರಗಳು ಮತ್ತು ಸಮುದಾಯಗಳು. 11ನೇದು. 12ನೇದು ಅನುಭೋಗ ಮತ್ತು ಉತ್ಪಾದನೆ. ಬೆಂಕಿ. 12ನೇದು. 13ನೇದು ಕ್ಲೈಮೇಟ್ ಅಥವಾ ಹವಾಮಾನ. 13. 14 ಲೈಫ್ ಬಿಲೋ ವಾಟರ್ ಬಂದಾಗ ಡೀಪ್ ಸಿ ಆರ್ಗ್ಯಾನಿಸಮ್. ಸೆಂಟ್ರ್ ಎಲ್ಲಿ ಮಾಡ್ಯಾರ ಇಂಡಿಯಾದಾಗ? ಫಸ್ಟ್ ಎಲ್ಲಿ ಬರ್ತೈತೆ? ಭವಸಾಗರ್, ಕೊಚ್ಚಿ. ಕರೆಕ್ಟ್. ಎಷ್ಟಾಯ್ತು? 14. 15ನೇದು ಲೈಫ್ ಅಬೋ ಲ್ಯಾಂಡ್. 14. 15 ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್. ಇವು ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ ಬಂದಾಗ ನೆನಪಿಟ್ಕೊಂಡ್ಬಿಡ್ರಿ. ಎಲ್ಲರ ನಾಳೆ ಹೆಂಗೆ ಕೇಳಿರ್ತಾರೆ ಗೊತ್ತಾನೆ, ಇತ್ತೀಚೆಗೆ ನೀಟದು ಎಕ್ಸಾಮ್ ಲೀಕ್ ಆಗತ್ತವು. ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ ಇಲ್ಲ ಅಂದಂಗೆ ಸಂಸ್ಥೆ ಮಾಡೋದು ಯಾವ್ದು? NTA ಬರ್ತೈತಲ್ಲ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಆಗಲಿ. ಇಲ್ಲಾರ ನಮ್ದು ಈಗ ಹೊಸ ಪಾರ್ಟಿ ಒಂದು ಬಂದೈತೆ. ಯಾವ್ದು? ನಮ್ದಂದಿರಿ ಮತ್ತೆ ಕಾಕ್ರೋಚ್ ಜನತಾ ಪಾರ್ಟಿ ಅದು ಬಂದಲ್ಲ. ಇಂಥವು ಪಾರ್ಟಿಗಳು ಯಾಕೆ ಉಂಟುಗಳತ್ತಾವಂದ್ರೆ ನಮ್ಮಲ್ಲಿ 15 ಯಾವ್ದದ ಸ್ವಸ್ತಿನ 16ನೇ ಸುಸ್ಥಿರ ಅಭಿವೃದ್ಧಿ ಗುರಿನ ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿಲ್ಲ ಅಂದಂಗೆ. 16ನೇ ಸುಸ್ಥಿರ ಅಭಿವೃದ್ಧಿ ಗುರಿ ಏನು ಹೇಳ್ತೈತೆ ಅಂದ್ರೆ ಸ್ಟ್ರಾಂಗ್ ಪೀಸ್ ಜಸ್ಟಿಸ್ ಅಂತ ಹೇಳ್ತೈತಿ. ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ಗಳು ಇರ್ಬೇಕಂದ್ರೆ ಅತಿ ಬಲಿಷ್ಠವಾದ ಇನ್ಸ್ಟಿಟ್ಯೂಷನ್. ನಮ್ಮಲ್ಲಿ ಹೆಂಗೆ KPSC ಬಲಿಷ್ಠವಾಗೈತಲ್ಲ, KPSC KE ಹಂಗೆ ಬಲಿಷ್ಠವಾದ ಇನ್ಸ್ಟಿಟ್ಯೂಷನ್ಗಳು ಬೇಕು. ಅಂಥವ್ರ ಸಲ್ಬಂದು ಯಾವುದಂದ್ರೆ 16ನೇದು. ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು. 2030 ಹೇಳ್ಯಾರ. ಅದು ಮುಂದೆ ಎಕ್ಸ್ಟೆಂಡ್ ಮಾಡ್ರೆ ನೋಡಕ್ಕೆ ಬರ್ತದೆ. 16 ಅದು ಯಾವ್ದು ಇನ್ನು ಉಳಿತು? 17 ಯಾವ್ದ? ಪಾರ್ಟ್ನರ್ಶಿಪ್ ಫಾರ್ ದ ಗೋಲ್ಸ್. ಇಟಲಿದು ಬಂದಾಗ ನೆನಪಿಟ್ಕೋರಿ. ಯಾವ್ದು ಅವಾರ್ಡ್ ಹೇಳಿ? ಇಟ್ಲಿದ ಬಂದಾರ್ರಿ. ಮೆಲೋನಿಗೆ ಯಾವುದೋ ಒಂದು ಇದನ್ನು ಕೊಡ್ತಾರಲ್ಲ ಹುಡುಗರ, ಚಾಕ್ಲೇಟ್ ಅಲ್ಲೊಲೆ. ಇದು ಯಾವ್ದು? ಅಸ್ಸಾಮ್ದು ಯಾವುದೋ ಒಂದು GI ಟ್ಯಾಗ್ ಪ್ರಾಡಕ್ಟ್ ಯಾವ್ದದ? ಮುಗಾ ಸಿಲ್ಕ್. ಟೋಪಿ ಅಲ್ಲ, ಟೋಪಿ ಯಾಕೆ ಹಾಕೋತಾಳ ಅಕ್ಕ? ಮುಗಾ ಸಿಲ್ಕ್ ಅಲ್ಲ. ಸಿಲ್ಕ್ ಅಂದ್ರೆ ರೇಷ್ಮೆ ಅಲ್ಲ. ಅದ ಬ್ರಹ್ಮಪುತ್ರ ರೀಸನ್ದಾಗ ಯಾವುದೋ ಮುಗಾ ಸಿಲ್ಕ್ ಅಂತ ಬರ್ತೈತೆ ನೋಡಿ. ನಮ್ಮ ಮೈಸೂರು ರೇಷ್ಮೆ ಹೆಂಗೆ ಬರ್ತೈತಿಲ್ಲ ಹಂಗೆ ಮುಗಾ ಸಿಲ್ಕ್ ಡೈರೆಕ್ಟ್ GI ಟ್ಯಾಗ್ ಕೇಳ್ತಾರೆ. ಮುಗಾ ಸಿಲ್ಕ್ ಅಂತ ಎಲ್ಲಿ ಕಂಡು ಬರ್ತೈತೆ ಅಂದ್ರೆ ಅಸ್ಸಾಮ್ದಾಗ. ಅದನ್ನ ಹೋಗಿ ಅಲ್ಲಿ ಇಟ್ಲಿದು ಬಂದಾಗ ಹೇಳ್ರಿ. 4 ಕರೆಂಟ್ ಅಫೇರ್ಸ್ ಹೇಳ್ರಿ ಬಡ. ಒಂದೇದು ಏನು ಹೇಳಿದ್ವಿ? ಇಟಲಿದ ಕೊಲೀಜಿಯಮ್ ಅಂತ ಬರ್ತೈತಿ. ಜಗತ್ತಿನಂದು ಒಂದು ಅದ್ಭುತ. ಅದು ಕರೆಕ್ಟಾ? ಅದಾದ್ಮೇಲೆ ಇಟಲಿದ ಯಾವ್ದು ಅವಾರ್ಡ್ ಕೊಡ್ತಾರೆ ಮೋದಿಗೆ ಅಂದ್ರೆ
ನಾಳೆ ಎಲ್ಲರ ಕ್ವಶನ್ ಕೇಳಿದಾಗ ಇಟಲಿದಿಂದ ಅಗ್ರಿಕೋಲಾ ಅವಾರ್ಡ್ ಅಂತ ಹಾಕಿರಿ. ಮತ್ತು ಸಂಸ್ಥೆ ಯಾವ್ದಂದ್ರೆ FAOದವ್ರದ್ದು ಯಾವ್ದಂದ್ರೆ ಅಗ್ರಿಕೋಲಾ ಅವಾರ್ಡ್ ಅಂತ ಬರ್ತದೆ. FAOದ ಅದಾದ್ಮೇಲೆ ಈಗ ಹೇಳಿ ನೋಡು, ಇಟ್ಲಿದವ್ರ ಜೋಡ ಮೆಲೋನಿ ಜೋಡ ಒಂದು ಸೈನ್ ಮಾಡ್ಕೊಂಡಾರ ಅಗ್ರಿಮೆಂಟ್ ಟೂರಿಸಂ ಸೆಕ್ಟರ್ ಸಂಬಂಧ. ಅಥವಾ ಅಲ್ಲಿ ಇಟಲಿದಾಗ ಏನು ಸಿವಿಲೈಸೇಷನ್ ಮತ್ತು ನಮ್ಮ ಸಿಂಧು ಸಿವಿಲೈಸೇಷನ್ ಅದಾವಲ್ಲ, ಇವು ಎರಡು ಥರದ್ದು ಕಲ್ಚರ್ಗಳನ್ನ ಎಕ್ಸ್ಚೇಂಜ್ ಮಾಡೋ ಸಂಬಂಧ ಅಥವಾ ಅವಶೇಷಗಳನ್ನ ಎಕ್ಸ್ಚೇಂಜ್ ಮಾಡೋ ಸಂಬಂಧ ಯಾವ ಇಯರ್ನ ಟೂರಿಸಮ್ ಆ್ಯಂಡ್ ಕಲ್ಚರ್ ಇಯರ್ ಅಂತ ಘೋಷಣೆ ಮಾಡ್ಯಾರ ಅವ್ರು 2027. ಯಾಕಂದ್ರೆ ಈಗ ಹೆಂಗೆ ವಿಶ್ವಸಂಸ್ಥೆ ಬಂದಾಗ 26 ಘೋಷಣೆ ಮಾಡೈತಲ್ಲ, ಏನೇನು ಘೋಷಣೆ ಮಾಡೈತೆ ಹೇಳಪ್ಪಿ? ಏನು ಪಟ್ನ 3 ಘೋಷಣೆ ಮಾಡ್ತದೆ. ಏನೇನ? ರೈತ ಮಹಿಳಾ ವರ್ಷ, ನೆಕ್ಸ್ಟ್ ದನಗಾಯಿ ಮತ್ತು ಹುಲ್ಲುಗಾವಲು, ಇನ್ನೊಂದ ಇದನ್ನ ಯಾರು ಸಸ್ಟೈನೇಬಲ್ ಡೆವಲಪ್ಮೆಂಟ್ ವಾಲಂಟಿಯರ್ಸ್ ಫಾರ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್. ಆ ವಾಲಂಟಿಯರ್ಸ್ಗಳು ಎಲ್ಲಿದಾರ ಅಂತ ಗೊತ್ತಿಲ್ಲ ನಾ ಕರೆ. ವಾಲಂಟಿಯರ್ಸ್ ಫಾರ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಅಂತ ಇದನ್ನ ಯಾರಂದ್ರೆ ವಿಶ್ವಸಂಸ್ಥೆ ಮಾಡೈತಿ. ಬಟ್ ರೀಸೆಂಟಾಗಿ ಏನು ಮೋದಿ ಅವ್ರು ಹೋಗಿದ್ರಲ್ಲ, ಅಲ್ಲಿ ಏನು ಮಾಡ್ಯಾರ ಅಗ್ರಿಮೆಂಟ್ ಮಾಡ್ಕೊಂಡಾರ. ಅವು ಎರಡು ಇಟಲಿ ಮತ್ತು ಇಂಡಿಯಾ ಕೂಡಿ ಏನು ಮಾಡೋದು ಅಂದ್ರೆ ಕಲ್ಚರ್ ಆ್ಯಂಡ್ ಟೂರಿಸಮ್ ರೆಸಿಲಿಯಂಟ್ ಇಯರ್ ಅಂತ ಘೋಷಣೆ ಮಾಡ್ಕೊಂಡ್ರೆ. ಯಾಕಂದ್ರೆ ಕಲ್ಚರ್ ಮತ್ತು ಟೂರಿಸಮ್ ಅಂದ್ರೆ ಕಲ್ಚರ್ ಅಂದ್ರೆ ಸಂಸ್ಕೃತಿ, ಟೂರಿಸಮ್ ಅಂದ್ರೆ ಪ್ರವಾಸೋದ್ಯಮ. ಅಲ್ಲಿದವ್ರು ಪ್ರವಾಸಕ್ಕೆ ಇಲ್ಲಿ ಬರೋದು, ಇಲ್ಲಿ ಅವ್ರು ಅಲ್ಲಿ ಹೋಗೋದು, ಮತ್ತು ಅಲ್ಲಿ ಕಲ್ಚರ್ ಏನಿರ್ತದೆ ಅಡಾಪ್ಟ್ ಮಾಡ್ಕೊಳಕ್ಕೆ ಅಥವಾ ಏನರ ನಮ್ಮ ಅವಶೇಷಗಳ ಅಥವಾ ಏನರ ಇರ್ತಾವಲ್ಲ ಅವ್ನ ಎಕ್ಸ್ಚೇಂಜ್ ಮಾಡ್ಕೊಳಕ್ಕೆ ಯಾವ ಇಯರ್ನ ಘೋಷಣೆ ಮಾಡ್ಯಾರಂದ್ರೆ. ಇದು ಹೆಂಗೆ ಕನ್ಫ್ಯೂಸ್ ಆಗಿರ್ತದೆ, ಇಲ್ಲಿ 27 ಹೇಳಿರ್ತೀರಿ ಖುಷಿ ಒಳಗೆ, ಅಲ್ಲಿ 26 ಹಾಕಿರ್ತಾರೆ. 26 ಮೋದಿ ಹೋಗ್ಯಾನ ಅವಾಗಿಂದ ಇರ್ಬೋದು ಅಂದಿರಿ. ಮತ್ತು 27 ಇಯರ್ ಘೋಷಣೆ ಮಾಡ್ಯಾರ, ನೆನಪಿರ್ತೈತಲ್ಲ. ಈಗ ಹೇಳಿ ನೋಡಿ, ರೈತ ಮಹಿಳಾ ವರ್ಷದ ಎಷ್ಟು ಮಹಿಳೆಯರಿಗೆ ಇದನ್ನು ಕೊಡ್ತಂದಾರ ಸ್ಕಿಲ್ಲ? 5,000 ನೆನಪಿರ್ತೈತಲ್ಲ. ಹೇಳ ಹಳಿವು ಹೇಳ್ತಂತ ಏನಾತ? ಯಾವುದು ಯಾರಿಗೆ ಕೊಡ್ತಾರೆ? ಯಾರು ಕೊಡ್ತಾರೆ? ಹಾಂ ತಡಿ, ಇದನ್ನೊಂದು ಹೇಳ್ರಿ ನೋಡು. 52ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧ ಬರ್ತೈತಿ? 52 ಹೇಳಿದ್ವಲ್ಲ. 52 ಮೇಲೆ ಕೇಳ್ತಾರೆ ನೋಡ್ರಿ, ಪಕ್ಷಾಂತರ ನಿಷೇಧ ಕಾಯ್ದೆಗೆ 2 ತಿದ್ದುಪಡಿ ಯಾವ್ಯಾವ ಬಡ ಇವು ಕಣ್ಣು ಮುಚ್ಚಿ ನೆನಪಿಟ್ಕೊಂಡ್ಬಿಡ್ಬೇಕು. ನಾಳೆ ಯಾರು ಹೋಗಿದ್ರು? ರಾಘವ್ ಚಡ್ಡಾ ಹೋಗಿರಿ ನೋಡು. ಇದು ನಮ್ದು ಯಾವ್ದು ಕಾಕ್ರೋಚ್ ಜನತಾ ಪಾರ್ಟಿದ ಮೇನ್ ಮೋಟೋನ ಅದೈತಿ. ಯಾವಾರ ಪಕ್ಷ ಬಿಟ್ಟು ಆದತ್ತೇಳಿ 20 ವರ್ಷ ಎಲಿಮಿನೇಟ್ ಮಾಡಿಬಿಡ್ರಿ ಅವ್ರನ್ನ ಅಂತ ಹೇಳಿ. ಯಾವುದೂ ಪಕ್ಷಕ್ಕೆ ಮಾಡಬಾರ್ದತ್ತ, ಅವ್ರದ್ದು ಎಲ್ಲ ಮೋಟೋ ಐತಲ್ಲ. ಪಕ್ಷಾಂತರ ನಿಷೇಧ ಕಾಯ್ದೆ ಆಮ್ ಆದ್ಮಿ ಪಾರ್ಟಿದಿಂದ ಹೋದ್ರಲ್ಲ, ಬಡ ಹೇಳ್ರಿ ಯಾವ ಇಯರ್ದಾಗ ಬರ್ತದೆ ಪಕ್ಷಾಂತರ? 52ನೇ ತಿದ್ದುಪಡಿ ಪ್ರಕಾರ ಯಾವ ಇಯರ್ದಾಗ? 1985ದಾಗ. ಯಾವ ಅನುಸೂಚಿ ಒಳಗೆ? 10ನೇ ಅನುಸೂಚಿ ಒಳಗೆ ಪಕ್ಷಾಂತರ ನಿಷೇಧ ಕಾಯ್ದೆನ ಜುಡಿಷಿಯಲ್ ರಿವ್ಯೂಗೆ ಒಳಪಟ್ಟ ಪ್ರಕರಣ ಯಾವ್ದು? ಎಸ್, ಬೆಂಕಿ ಕಿಯೋಟೋ ಹಾಲಂಡ್ ಪ್ರಕರಣ ಅಂತ ಬರ್ತೈತಲ್ಲ, ನೆನಪಿಟ್ಕೋರಿ. ಎಸ್, ಜುಡಿಷಿಯಲ್ ರಿವ್ಯೂ ಮೊದಲು ಇದ್ದಿದ್ದಿಲ್ಲ, ಜುಡಿಷಿಯಲ್ ರಿವ್ಯೂಗೆ ಅಳವಡಿಸ್ತಾರೆ. ನಾಳೆ ಎಲ್ಲರ ಪಕ್ಷಾಂತರ ನಿಷೇಧ ಕಾಯ್ದೆ ಜುಡಿಷಿಯಲ್ ರಿವ್ಯೂ ಅಂದ್ರೆ ಗೊತ್ತಾಗತ್ತಲ್ಲ, ನ್ಯಾಯಾಂಗ ವಿಮರ್ಶೆ. ಪಕ್ಷಾಂತರ ನಿಷೇಧ ಯಾರು ಮಾಡ್ತಿರ್ತಾರೆ? ಅಧಿಕಾರ ಯಾರಿಗಿರ್ತದೆ ಪಕ್ಷಾಂತರ ಮಾಡೋದು? ಯಾರಿಗೆ? ಸ್ಪೀಕರ್ ಇರ್ತದೆ. ಸ್ಪೀಕರಿಗೆ ರಾಘವ್ ಚಡ್ಡಾನ್ ಪಕ್ಷಾಂತರ ಮಾಡಿಲ್ಲ ಅವ್ರನ್ನ. ಯಾಕಂತ ಹೇಳ್ತ ನಾನು ಮಾಡಿರತ್ತೇಳಿ ಅವಾಗ ಏನು ಮಾಡ್ಬೋದು ಅಂದ್ರೆ ಅವ್ರು ಕೋರ್ಟ್ನಾಗ ಹೋಗಿ ಕ್ವಶನ್ ಮಾಡ್ಬೋದು. ಬಟ್ ಕ್ಷೇತ್ರ ಮರು ವಿಂಗಡಣೆ ಬಂದ್ರೆ ಅದನ್ನ ಇದನ್ನು ಮಾಡ್ಬೋದು ಅಂತ ಜುಡಿಷಿಯಲ್ ರಿವ್ಯೂ. ಇದು ನೆನಪಿಟ್ಕೋರೆ, ಕ್ಷೇತ್ರ ಮರು ವಿಂಗಡಣೆ ಅಥವಾ ಡಿಲಿಮಿಟೇಷನ್ ಅಂತ ಬರ್ತೈತಿಲ್ಲ, ಅವ್ನು ಮಾಡಂಗಿಲ್ಲ. ನಮ್ಮಲ್ಲಿ ಈಗ 28 ಅದಾವಲ್ಲ ಲೋಕಸಭಾ ಕ್ಷೇತ್ರ, ಅವ್ನು 32 ಬಿಟ್ಟು ಎಲ್ಲರ 28 ಇದ್ದಿದ್ದು 25ಕ್ಕೆ ತಂದ್ರು ಅದನ್ನ ಜುಡಿಷಿಯಲ್ ರಿವ್ಯೂ ಮಾಡಕ್ಕೆ ಅಲಾವಿಲ್ಲ. ಅದನ್ನು ಮುಂದೆ ಮಾಡ್ಬೋದು, ಗೊತ್ತಿಲ್ಲ. ಬಟ್ ಈಗ ಪ್ರೆಸೆಂಟ್ ಇಲ್ಲ. ಮತ್ತು ಜುಡಿಷಿಯಲ್ ರಿವ್ಯೂ ಮುಂದೆ ಅಪ್ಲೈ ಆದ್ಮ್ಯಾಗ ಯಾಕೆ ಆಗಿಲ್ಲ ತಂದಿರುತ್ತೆ. ಯಾವಾರ ಪ್ರಕರಣದಾಗ ಡಿಪೆಂಡ್ ಮಾಡಿದ್ವಿ. ನಮ್ಮಲ್ಲಿ ಸಂವಿಧಾನಕ್ಕೆ ಅದಕ್ಕೆ ಹತ್ತೀವಿ. ನಮ್ದು ಸಂವಿಧಾನ ಹೆಂಗೈತೆ ಅಂದ್ರೆ ಫ್ಲೆಕ್ಸಿಬಲ್ ರಿಜಿಡ್ ಆಯ್ತು ಅಂತ ಕರಿತಾರಲ್ಲ. ನಮ್ದು ಏನಂದ್ರೆ ಅಮೆಂಡ್ಮೆಂಟ್ ಮಾಡ್ಕೋತ ಹೋಗ್ಬೋದು ಸಂವಿಧಾನ. ಮತ್ತು ಅದ್ರ ಸಲ ಮುಂದೆ ಜುಡಿಷಿಯಲ್ ರಿವ್ಯೂ ಕೊಡ್ಬೋದು. ಈಗಂತೂ ಕೊಟ್ಟಿಲ್ಲ. ಈಗ ಹೇಳ್ರಿ, ಪಕ್ಷಾಂತರ ಬಂದಾಗ ಯಾವ ಇಯರ್ದಾಗ ಬತ್ತಂದ್ರಿ? 52ನೇ ತಿದ್ದುಪಡಿ 1985. ಯಾವ ಅನುಸೂಚಿ ಒಳಗಂದ್ರೆ? 10ನೇ ಅನುಸೂಚಿ ಒಳಗೆ ಬರ್ತದೆ. ಎಷ್ಟು ಮೊದಲು ಏನಿತ್ತು ಹೇಳ್ರಿ? 52ನೇ ಅಮೆಂಡ್ಮೆಂಟ್ ಬಂದಾಗ ಎಷ್ಟು % ಆದ್ರೆ ಆಗಬಾರ್ದಿತ್ತು? 1/3 ಏನಾದ್ರ? 1/3 ಸ್ಪ್ಲಿಟ್ ಹತ್ತಿತ್ತ. 1/3 ಸ್ಪ್ಲಿಟ್, ಆಮೇಲೆ 2/3 ಮರ್ಜ್ ಹತ್ತಿತ್ತ. ಇದು ನೆನಪಿಟ್ಕೋರಿ, ಕನ್ಫ್ಯೂಸ್ ಆಗಬೇಡ್ರಿ. ನಾಳೆ ಎಲ್ಲರ 91ನೇ ತಿದ್ದುಪಡಿಗಿದ್ರೆ ಡಿಫ್ರೆನ್ಸ್ ಕೇಳಿದಾಗ ಕನ್ಫ್ಯೂಸ್ ಆಗಬಾರ್ದ. 52ನೇ ತಿದ್ದುಪಡಿ ಏನು ಬರ್ತೈತಲ್ಲ 1985ದಾಗ, ಆ ಟೈಮ್ನಾಗ ಏನಿತ್ತಂದ್ರೆ 30 ಜನ ಇದ್ದಾಗ 10 ಜನ ಎಲ್ಲರ ಸ್ಪ್ಲಿಟ್ ಆಗಿ ಹೋದ್ರತ್ತೇಳಿ ಈ ಪಕ್ಷ ಸರಿ ಇಲ್ಲ ಹೋಗಿ ಹೊಸ ಪಕ್ಷ ಕಟ್ಟಿರ್ತೇಳಿ ಅವ್ರಿಗೆ ಅಪ್ಲೈ ಹಾಕಿದ್ದಿಲ್ಲ. ಆಮೇಲೆ 2/3 30ರಾಗ 20 ಜನ ಹೋಗಿ ಬೇರೆ ಪಕ್ಷ ಜೋಡ ಮರ್ಜ್ ಆದರೂ ಹಾಕಿದ್ದಿಲ್ಲ. ಬಟ್ ಅದನ್ನು ಅಮೆಂಡ್ಮೆಂಟ್ ಮಾಡ್ತಾರೆ ಯಾವ ಇಯರ್ದಾಗ ಅಂದ್ರೆ? ಈಗ ಹೇಳ್ರಿ, ಇನ್ನೊಂದು ಅಮೆಂಡ್ಮೆಂಟ್ ಹೇಳಿದ್ವಲ್ಲ 91ನೇ ಅಮೆಂಡ್ಮೆಂಟ್ ಯಾವ ಇಯರ್? 2003. ಆ ಅಮೆಂಡ್ಮೆಂಟ್ನಾಗ ಒಂದೇ ಏನು ವೇರಿ ಮಾಡ್ತಾರೆ ಅಂದ್ರೆ 1/3 ಸ್ಪ್ಲಿಟ್ ಹತ್ತಿರ್ತೈತಿಲ್ಲ, ಅದನ್ನು ತೆಗಿತಾರೆ. ಯಾಕಂತ ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಈಗ ಪ್ರೆಸೆಂಟ್ ಯಾವ್ದು ಮಹಾರಾಷ್ಟ್ರದಾಗ ಆಗಿತ್ತಲ್ಲ, ಶಿವಸೇನೆದವ್ರು ಸ್ಪ್ಲಿಟ್ ಆಗಿ ಹೋಗಿದ್ರು. ಬಟ್ ಸ್ಪ್ಲಿಟ್ ಅನ್ನೋ ಕಾನ್ಸೆಪ್ಟ ತೆಗಿತಾರೆ, 1/3 ಅನ್ನೋ ಕಾನ್ಸೆಪ್ಟ್ ಇಲ್ಲ. ಏನು ಮಾಡ್ತಾರೆ ಅಂದ್ರೆ ಓನ್ಲಿ ಮರ್ಜ್ ಆಗ್ಬೇಕು. ನೀವು ಒಂದು ಪಕ್ಷ ಬಿಟ್ಟು ಅದತ್ತೇಳಿ ಇನ್ನೊಂದು ಪಕ್ಷ ಜೋಡ ಕಂಪಲ್ಸರಿ ಮರ್ಜ್ ಆಗ್ಬೇಕು. ನೀವು ಎಲ್ಲರ ಹೊಸ ಪಕ್ಷ ಕಟ್ತಂದ್ರೆ ಮತ್ತೆ ಪಕ್ಷಾಂತರ ಹಾಕ್ತಿರ್ತಾರೆ. ಇದೆಲ್ಲಂದ್ರೆ 2/3 ಮೆಂಬರ್ಸ್ ಅಂತ ಕರೀತಾರೆ. 2 ತಿದ್ದುಪಡಿ ನೆನಪಿರ್ತಾವಲ್ಲ. 91ನೇ ತಿದ್ದುಪಡಿ ಅದಕ್ಕೆ ನೆನಪಿರ್ತೈತಲ್ಲ. 91 ಯಾವ ಇಯರ? ಯಾವುದು? ಆ ಕಮಿಟಿ ಒಂದು ನೆನಪಿಟ್ಕೋರಿ. ಈಗ ಯಾವ್ದು ನಾವು ಜುಡಿಷಿಯಲ್ ರಿವ್ಯೂ ಪ್ರಕರಣ ಹೇಳಿದ್ವಲ್ಲ, ಕಮಿಟಿ ಯಾವ್ದು ಬರ್ತೈತೆ ಅಂದ್ರೆ ಸ್ಪ್ಲಿಟ್ ಮರ್ಜಿದ ಬಗ್ಗೆ ಅಂದ್ರೆ ವಂದನ್ ಕುಮಾರ್ ಕಮಿಟಿ. ನಾಳೆ ಇವು ಕನ್ಫ್ಯೂಸ್ ಆಗಬಾರ್ದು, ಪೂರ್ತಿ ಗೊತ್ತಲ್ಲ. ಪಕ್ಷಾಂತರ ರಿಲೇಟೆಡ್ ಏನೇನು ಬರ್ತೈತೆ, ಪಕ್ಷಾಂತರ ಡಿಸೈಡ್ ಮಾಡೋದು ಅಧಿಕಾರ ಯಾರಿಗಿರ್ತೈತೆ ಅಂದ್ರೆ
ಯಾರಿಗೆ ಸ್ಪೀಕರ್ಗೆ ಇರ್ತೈತಿ. ಹೀಗೆ ಹೇಳ್ರಿ ನೋಡು, ನಮ್ಮಲ್ಲಿ ಈಗ BBMP ಎಲೆಕ್ಷನ್ GBA ಬರ್ತಾವೆ, ಇಲ್ಲಿ ಪಕ್ಷಾಂತರ ಮಾಡ್ರೆ ಹೋಗಿ ಹಚ್ತಾರ ಬರ್ತೈತಿ ಪಕ್ಷಾಂತರ ರೂರಲ್ ಬಾಡೀಸ್ಗಳದ್ದು. ಈಗ ನಮ್ಮಲ್ಲಿ BJP ಅಂತ ಹೇಳಿ ಗ್ರಾಮ ಪಂಚಾಯತಿಗೆ ಒಂದು 10 ಮಂದಿ BJP ಇರ್ತಾರೆ, 10 ಮಂದಿ ಕಾಂಗ್ರೆಸ್ದವ್ರು ಇರ್ತಾರೆ. ಗೆದ್ದ ಮೇಲೆ ಕಾಂಗ್ರೆಸ್ಗೆ ಹೋದ್ರೆ ಪಕ್ಷಾಂತರ ಮಾಡ್ಬೋದು, ಮಾಡಕ್ಕೆ ಬರಂಗಿಲ್ಲ. ಪಕ್ಷಾಂತರ ಎಲ್ಲಿ ಅಪ್ಲೈ ಆಕೈತೆ ಅಂದ್ರೆ ಹಾಂ ಎಸ್, ಅಲ್ಲಿ ಸ್ಪೀಕರ್ ಇರಂಗಿಲ್ಲ. ಇನ್ನು ಪ್ರಾಕ್ಟಿಕಲ್ ಆಗಿ ಬೇಸ್ ಮೇಲೆ ಥಿಂಕ್ ಮಾಡ್ರಿ. ಹಾಂ ಅಲ್ಲಿ ಪಕ್ಷದ ಕನ್ಸಿಡರ್ ಮಾಡಲ್ಲ. ಹೇಳ್ಕೊತಿರ್ತಾರೆ ಅಷ್ಟ ಅವ್ರ ಪಕ್ಷನೂ ಅಲ್ಲಿ ಇದನ್ನ ಮಾಡಂಗಿಲ್ಲ. ಯಾವ್ದಂದ್ರೆ ರೂರಲ್ ಬಾಡಿ ಒಳಗೆ ಬರೀ ಏನು ಹತ್ತಿರ್ತಾರೆ. ಇಲ್ಲಿ ಹತ್ತಿರ್ತೀವಿ ನೋಡ್ರಿ ನಾವು, BJP ಅವ್ರು ಬೇರೆ ಗ್ರಾಮ ಪಂಚಾಯತ್ಯಾಗ ಮಾಡ್ತಾರೆ ಇದನ್ನ, ನಾವು BJP ಅವರ ಕಾಂಗ್ರೆಸ್ದವ್ರು ಅಂತೇಳಿ. ಬಟ್ ಅಲ್ಲಿ ಏನು ಪಕ್ಷಾಂತರ ಹತ್ತಲ್ಲ, ಏನು ಹತ್ತಂಗಿಲ್ಲ. ನೆನಪಿರ್ತೈತಲ್ಲ, ಇದು ನೆನಪಿಟ್ಕೋರಿ. ಪಕ್ಷಾಂತರ ಬಂದಾಗ ಕನ್ಫ್ಯೂಸ್ ಆಗಲ್ಲ. ಅಲ್ಲಿ ಯಾವ ಅನುಸೂಚಿ ಒಳಗೆ ಬರ್ತೈತೆ ಅಂದ್ರೆ 10ನೇ ಅನುಸೂಚಿ ಒಳಗೆ ಉನ್ನತ ಅಧಿಕಾರಿ ಯಾರಾದ್ರೊಳಗಂದ್ರೆ ಸ್ಪೀಕರ್. ಮತ್ತೆ ಎಲ್ರ ನಾಳೆ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ದಾಗ ಪಕ್ಷಾಂತರ 10 ಹಾಕಿ ಬಂದಿರಿ, ಅಲ್ಲಿ ಹತ್ತೈತಿ. ನೆನಪಿಟ್ಕೋರ, ಇದೇನಂದ್ರೆ ಸಂಸತ್ಗಳು ಬಂದಾಗ ಎರಡೂ ಕಡೆ ಹತ್ತೈತಿ. ಅಲ್ಲಿ ಅಂದ್ರೆ MP ಗಳು ಬರ್ತಾರೆ ಮ್ಯಾಲೆ, ಮೆಂಬರ್ ಆಫ್ ಪಾರ್ಲಿಮೆಂಟ್. ಇಲ್ಲಿ MLC ಗಳು ಬರ್ತಾರೆ, ಯಾರಂದ್ರೆ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಅಂದಾಗ ಎರಡೂ ಬರ್ತೈತಿ, ವಿಧಾನ ಪರಿಷತ್ ಮತ್ತು ನೆನಪಿರ್ತೈತಲ್ಲ. ಮತ್ತು ಇದನ್ನ ಹೇಳಿಲ್ಲ ಅದು ಬರೀ ಇದನ್ನ ಬಂದಾಗ ಅಟ್ಟ ರಿಸರ್ವೇಷನ್ಗಳು ಅಷ್ಟಾದ್ರೂ ಬರಂಗಿಲ್ಲ. ಬಟ್ ಪಕ್ಷಾಂತರ ಹತ್ತೈತಿ. ಪಕ್ಷಾಂತರ ರಿಲೇಟೆಡ್ ಗೊತ್ತಾತಲ್ಲ. ಎಷ್ಟನೇ ಅನುಸೂಚಿ? ಲಾಸ್ಟ್ ಟೈಮ್ ಅನುಸೂಚಿ ಹೇಳ್ತೀರೇನು ಬಡ 12 ರಿವಿಷನ್ ಅಕ್ಕ. ಒಂದೇದು ಯಾವುದು? ಹೋತ್ ಮ್ಯಾಲಿಂದ ಹೋತ. ಒಂದೇದು ಯಾವ್ದ? ಒಕ್ಕೂಟ. ಎರಡನೇದ ಯಾವ್ದ? ವೇತನ ಮತ್ತು ಭತ್ಯೆ ಅಂತ ಕರಿತೀವಿ. ಎರಡನೇದು. ಮೂರನೇದ ಪ್ರಮಾಣ ವಚನ. ನಾಲ್ಕನೇದ ರಾಜ್ಯಸಭೆಗೆ ಸ್ಥಾನಮಾನಗಳು 4, 5. ಐದನೇದು ಯಾವ್ದ? ಶೆಡ್ಯೂಲ್ಡ್ ಏರಿಯಾಸ್. ಎಷ್ಟು ಬರ್ತಾವೆ 5ನೇ ಶೆಡ್ಯೂಲ್ನಾಗ? 5ನೇ ಅನುಸೂಚಿ ಒಳಗೆ 10 ಬರ್ತಾವೆ. ನೆನಪೈತಲ್ಲ? 5 ಆತು. 6ನೇ ಅನುಸೂಚಿ ಯಾವ್ದ? ಈಶಾನ್ಯ ರಾಜ್ಯಗಳು ಅಥವಾ ಅದ್ರೊಳಗೆ 6 ಬುಡಕಟ್ಟು ರಾಜ್ಯಗಳಂದ್ರೆ 6 ಎಷ್ಟು 4 ಬರ್ತಾವೆ. ಸಾರಿ, 6ನೇದು ಆತು. 7ನೇದು ಪಟ್ಟಿಗಳು. ಯಾವ ಪಟ್ಟಿಗಳು? ಈಗ ಹೇಳ್ರಿ ನೋಡು, ಒಂದು ಕ್ವಶನ್ ಕೇಳ್ತೀನಿ, ಅದ್ರ ಮೇಲೆ ಭಾಳ ಕತ್ತಾನೆ ಸಾಕು. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಬತ್ತಲ್ಲ. ಈ ರೀಸೆಂಟಾಗಿ ಏನು ಮಾಡತ್ತಾರ ಅಂದ್ರೆ ಕರ್ನಾಟಕದಾಗ ಹೈಕೋರ್ಟದ ಪೀಠ ವಿಸ್ತರಣೆ ಮಾಡ್ಬೇಕಂದ್ರೆ ಈ ಕಲಬುರಗಿ ಮತ್ತು ಧಾರವಾಡ ಪೀಠ ಅದಲ್ಲ, ಅದನ್ನ ಬಿಟ್ಟು ಶಿವಮೊಗ್ಗನೋ ಮಂಗಳೂರಿನಾಗ ಒಂದು ಮಾಡ್ಬೇಕನ್ನತ್ತಾರಲ್ಲ. ಈ ಪೀಠಗಳನ್ನು ವಿಸ್ತರಣೆ ಮಾಡುವ ಅಧಿಕಾರ ಯಾರಿಗೆ ಬರ್ತೈತಿ? ಯಾವ ಪಟ್ಟಿಯೊಳಗೆ ಬರ್ತೈತಿ? ಹೈಕೋರ್ಟ್. ಹೈಕೋರ್ಟ್ ಯಾವ ಪಟ್ಟಿಯೊಳಗೆ ಬರ್ತೈತಿ? ಕನ್ಕರೆಂಟ ಯೂನಿಯನ್. ಕೇಂದ್ರ ಪಟ್ಟಿ, ಸಮವರ್ತಿ ಪಟ್ಟಿ, ರಾಜ್ಯ ಪಟ್ಟಿ. ಇದು ನೆನಪಿಟ್ಕೋರು. ಅದ್ರ ಸಲ್ಮಂದಿ ಹೇಳಿನಿ ಕೇಂದ್ರ ಪಟ್ಟಿಯೊಳಗೆ ಬರ್ತೈತಿ. ಹೆಂಗೆ ನಾವು ಹೇಳಿದ್ವಲ್ಲ, ನ್ಯಾಯಮೂರ್ತಿಗಳನ್ನು ಸಂಖ್ಯೆ ಹೆಚ್ಚು ಮಾಡೋದು ಅಧಿಕಾರ ಯಾರಿಗೆ ಐತೆ ಅಂದ್ರೆ ಸಂಸತ್ತಿ. ಸೇಮ್ ಪೀಠಗಳನ್ನು ವಿಸ್ತರಣೆ ಮಾಡೋದು ನಾಳೆ ಎಲ್ಲರ ನಮ್ದು ಗವರ್ನರ್ ಮಾಡ್ತಾನೋ ಅಥವಾ CM ಮಾಡ್ತಾರೋ ಅಂತ ಹಾಕಿ ಬಂದಿರಿ. ಮತ್ತು ಇವು ಏನು ನಮ್ಮಲ್ಲಿ ಧಾರವಾಡದಾಗ ಮತ್ತು ಹುಬ್ಳಿದಾಗ ಸಾರಿ ಯಾವುದೇನೊಂದು ಕಲಬುರಗಿಯೊಳಗೆ ಏನು ಪೀಠಗಳಾಗೆಲ್ಲ ಕರ್ನಾಟಕದ ಪ್ರಿನ್ಸಿಪಲ್ ಬೆಂಚ್ ಆಫ್ ಹೈಕೋರ್ಟ್ ಅಂದ್ರೆ ಬೆಂಗಳೂರಾಗ ಐತ್ರಿ. ಅದನ್ನ ಬಿಟ್ಟು 2 ಪೀಠಗಳೇನು ವಿಸ್ತರಣೆ ಮಾಡಿರಲ್ಲ, ಇದನ್ನ ಯಾರು ಮಾಡ್ರಿ ಅಂದ್ರೆ ಕೇಂದ್ರ ಸರ್ಕಾರದವ್ರು. ಇದು ಕೇಂದ್ರ ಪಟ್ಟಿ ಒಳಗೆ ಬರ್ತದೆ. ಈಗ ಮಾಡ್ರಿ ಅನ್ನೋದನ್ನ ಮಾಡಿಲ್ಲಲ್ಲ. ಎಲ್ಲಿ ಮಾಡತ್ತಂದ್ರೆ ಮಂಗಳೂರ ಶಿವಮೊಗ್ಗ. ಒಂದು ಯಾವುದೋ ಕರಾವಳಿ ಕಡೆ ಮಾಡ್ತಾನ ಆ ಥರದ್ದು ನ್ಯೂಸ್ನಾಗ ಬಂದೈತೆ, ಅದಕ್ಕೆ ಹೇಳತ್ತನ. ಹೈಕೋರ್ಟ್ ಬಂದರೆ ಯಾವ ಪಟ್ಟಿ ಒಳಗೆ? ಕೇಂದ್ರ ಪಟ್ಟಿ ಒಳಗೆ. ಯಾವುದು ಅನುಸೂಚಿಗೆ ಹೋಗಿದ್ವಿ ಈಗ? 7. 8ನೇ ಅನುಸೂಚಿ ಅದಕ್ಕೆ. ಭಾಷೆ 9ನೇ ಅನುಸೂಚಿ. ಭೂ ಸುಧಾರಣೆ 10ನೇ ಅನುಸೂಚಿ. ಈಗ ಹೇಳಿದ್ವಿ 11ನೇ ಅನುಸೂಚಿ, 12ನೇ ಅನುಸೂಚಿ. ಈಗ ಹೇಳ್ರಿ ಪಂಚಾಯತ್ ಹೊಂದಲಾರ್ದು ಇಂಡಿಯಾದ ಯಾವ ಸ್ಟೇಟ್ ಬರ್ತಾವೆ? ನಾಮಿ ದೀಮೆ ಬೆಂಕಿ ಸಾಕು. ಇನ್ನು ಮಂಡ್ಯ